ಮಾಸ್ತರ್ ಏನಂತಮ್ಮ ಡಪ್ಪು ಬಾರಿಸಿದ್ರೆ ದಗದಿ ಹೆಂಗೆ ಆಗ್ಬೇಕು ಗೊತ್ತೈತನ ಹಂಗಾಗ್ಬೇಕ ಮಶಿಬನಾಳ ವಿದ್ಯಾನ ಮಧ್ಯಾಹ್ನ ಬಿಸಿಲಾಗ ಮುದ್ದಿನ ರಾತ್ರಿಯಾಗ ಹಾ ಏನು ಮಾಡಿದಂಗಾಗಿರ್ಬೇಕು ಕೋಳಿ ಡಬ್ಬ ಹಾಕಿದಂಗಾಗಿರ್ಬೇಕಣ ಕೋಳಿ ಡಬ್ಬು ಹಾಕಿದಂಗಾಗಿರ್ಬೇಕು ಮಶಿಬನಾಳ ವಿದ್ಯಾನ ಹಾ ಡಪ್ಪು ಬಾರಿಸಿದ್ರ ಅಕ್ಕಿವು ಮಾಡಾಕೈತಾಳ ನೋಡಿದನ ಯಪ್ಪ ಇಲ್ಲಿ ಬಾಯಿ ಬರೋಬರ ಆಕೈತಿ ಮನ್ಯಾಗ ರೊಟ್ಟಿ ಮಾಡಿದಂಗ ಮಾಡಾಕೈತಾಳ ಮಾಸ್ತರ್ ಹಂಗೆ ಮಾಡಿದ್ರೆ ಕೆಲಸ ಆಕೈತನ ಇಲ್ಲಿ ಬಾಯ್ಲಿ ಚಲೋ ಆಕೈತಿ ಬಾಯ್ಲಿ ಬಾಯ್ಲಿ ಏ ಮಾಸ್ತರ್ ಒಂದು 90 ಐತನ ಕಿಶಾಗಿ ಇವಂಗಟ್ಟು ಕೊಡು ಇವಾಪ ನೀವು ಜೋಡಿ ಕರ್ಕೊ ಯಾಕಂದ್ರೆ ಅವನು ದಗದ ಆಗದೈತಿ ಅದನ್ನ ಮಾಡವ ಹೊತ್ತಿರುತ್ತಾನ ಮಾಡ್ತಾನ ಮತ್ತು ನೀನು ಅವನ ಜೋಡಿ ವಾದ ಅಂದ್ರೆ ನೀ ಅವನಿಗೆ ಹುಚ್ಚಾಕಿ ನಮ್ಮ ಕಡೆ ಬಾ ನಾವು ನೋಡ್ತಾನ ಯಾಕಂದ್ರೆ ನೋಡು ಅವನು ಎಂಬಲ್ ಹತ್ತಾಕ ಹೋಗ್ಬೇಡ ಮಾಸ್ತರ ಸಮಾಧಾನಲೆ ಹೋಗ್ಬೇಕು ಅಕ್ಕಿಗತ್ಲಿ ಮಾಡಿದ್ರೆ ಕೆಲಸ ಆಗಂಗಿಲ್ಲ ಆಗಂಗಿಲ್ಲ ತಮ್ಮ ಯಾಕಂದ್ರೆ ಅಕ್ಕಿ ಒಂದು ಓಡಾಡಿದ ನಾ ಕಾಯ್ತಾಳ ಅಂದ್ರೆ ನಾವು ಅದನ್ನ ಮಾಡಿದ್ರೆ ನಡಿದೈತನ ನಡೆಯಂಗಿಲ್ಲ ವಿದ್ಯಾ ಏನು ಮಾಡಾಕೈತಾಳ ಇವತ್ತ ಏನ್ ಮಾಡ್ಯಾಳ ತಮ್ಮ ಯಾಕೋ ನರೇ ಹಿಂದೆ ಏನು ಮಾಡ್ಯಾಳ ಅಂದ್ರೆ ಮಾಸ್ತರ ಏನ್ ಮಾಡ್ಯಾಳ ಹಿರಿಯಾನಂದಿ ಗ್ರಾಮಸ್ಥರ ನೋಡಿ ಹುಚ್ಚ ಹಿಡ್ದಂಗ ಆಗೈತಿ ಈಕಿಗೆ ಮಶಿಬನಾಳ ವಿದ್ಯಾಗ ಹೌದು ಗಪ್ಪ ಗಪ್ಪ ಒಂದಿಟ ಗಪ್ರಿ ಅವ್ರದಾರ ಮುಗಿಲಿಗಪ್ಪ ಯಾಕೋ ಕುಸ್ತಿ ಆಡಾಕೈತ ಕೂಡಿದ್ರ ಕರೆ ಏನಾಗೈತೆ ಅಂದ್ರ ಮಾಸ್ತರ ಏನಾಗೈತಮ್ಮ ಇದೇಗ ಹೇಳಿನ ಕರೆ ಆ ದಿನ ತಿಳ್ಕೊಂಡಿಲ್ಲ ಅವ್ರ ಇಲ್ಲ ಮತ್ತ ಹೊಳೆ ಅದನ್ನ ಮಾಡವ್ರ ಅವ್ರ ಹಾ ಯಾಕಂದ್ರೆ ನೋಡು ನೀವು ಎಲ್ಲ ಮಾಡ್ತೀರಿ ಕರೆ ಅದ ಮತ್ತೊಬ್ರಿಗೆ ಏನಾಕತಿ ಕೇಳವ್ರಿಗೆ ಏನಾಕೈತಿ ಅಂದ್ರ ಅದ ತ್ರಾಸ ಮಾಡಿದಂಗ ಆಕತಿ ನಮಗೂ ತ್ರಾಸ ನಿಮಗೂ ತ್ರಾಸ ಹಂಗ ನಡೆಯಂಗಿಲ್ಲ ಮಾಸ್ತರ ನಡೆಯಂಗಿಲ್ಲ ಯಾಕಂದ್ರೆ ಇದು ಹಿಂಗ ನಡೆಯಾಕೈತಿ ಅಂದ್ರೆ ಏನಾಕತಿ ಬಾಯಾಗ ಬಂದಂತ ವಿಷಯಗಳೆಲ್ಲ ಹೋಗಿ ಬಿಡ್ತಾವು ಹೌದು ನೋಡೋಣ ಒಂದು ಸಣ್ಣ ಸಖಿಯನ್ನು ಮಾಸ್ತರ ಎಂದಾಗಡೆ ಮತ್ತೆ ಈ ಮಶಿಬನಾಳ ವಿದ್ಯಾನ್ ತಗೋಣ ಹೌದಾ अरे हाँ ಗಂಡನ ಸುಖ ಗರ್ತ್ಯಾರಿಗೆ ನಿವಾರ ಎಂಥವ್ರಿಗೆ ಏನೋ ತಿಳಿಯಲಿಲ್ಲ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬೇಕಾಗಿಲ್ಲ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬೇಕಾಗಿಲ್ಲ ಕತ್ತಿಗೆ ನಿಂದೆ ಆಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ ಏ ಹೊಂತಿಗೆ ಬಾಸಿಂಗ ಕಟ್ಟಿಲ್ಲ ಗಾನಾಗಿದಾಳ ಸುಳ್ಳಲ್ಲ ಯಾಕಂದ್ರ ಅವ್ವ ಹೆಚ್ಚಿನ ಕೆದಾಳತ್ತ ಅವ್ವ ದೊಡ್ಡ ಕೆದಾಳತ್ತ ಹೇಳಾಕತ್ತಾಳಪ್ಪ ಒಟ್ಟ ಅಪ್ಪನ ಕೂನಿಲ್ದ ಅವ್ವ ಆಗ್ಯಾಳತ್ತ ವಿದ್ಯಾ ಇವತ್ತು ಹೌದು ಅಪ್ಪ ಇಲ್ದ ಅವ್ವ ಆಗ್ಯಾಳತ್ತ ಅಪ್ಪನ ಇಲ್ಲ ಅಪ್ಪ ಇಲ್ಲ ಎಂದ್ರ ಅವ್ವ ಹಾಕಳ ನೀಕಿ ಹಾಗಾಕ ಬರಂಗಿಲ್ಲ ತಮ್ಮ ಏ ಈಕೆ ಅಕ್ಕನ ತಿಳ್ತಾಳ ಕರೆ ಈಕೆ ಕೈಲಿ ನಿಗಂಗಿಲ್ಲ ಹೌದು ಯಾಕಂದ್ರೆ ಅವ್ವನ ಬೆಳಸಕ್ಕ ಬಂದಾಳತ್ತ
ಅಪ್ಪ ಇಲ್ಲದ ಅವ್ವಾನ ಮಾಡ್ತಾಳತಿ ಅಂದ್ರ ಹಾಕೈತನ ಮಾಸ್ತರ್ ಬೆಳೆಸಿ ತೋರಿಸ್ತಾಳತಿಗೆ ಮುಂದೆ ಏ ಹೆಂಗ ಬೆಳೆಸ್ತಾಳ ನೋಡಲ್ಲ. ಯಾಕಂದ್ರ ಅಪ್ಪ ಇರ್ಲಾರ್ದ ಅವ್ವ ಆಗಬೇಕು ನೀ ಅಂದ್ರೆ ನೀ ಎಲ್ಲಾರ ಹೆಣ್ಣು ಬೆಳೆಸಕ್ಕೆ ಹೌದಾ. ತಗೋ ಇಲ್ಲಿ ನಮ್ಮ ಅಜ್ಜ ಬಂದಾನ. ಯಾವ ನಮ್ಮ ರಾಮಪ್ಪಜ್ಜ ದುಂಡನಟ್ಟಿ ಅವರಾದ್ರು ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಕೂಡಿದ ಸಭದಲ್ಲಿ ತಂದು 51 ರೂಪಾಯಿ ಕೊಟ್ಟಿದ್ದಾರೆ. ಅದು 51 51,000 ನಾ ಶೇಖರಿಸ್ತೀನಿ ಮನಿಸ್ತಕ್ಕದು. ಯಾಕಂದ್ರೆ ಏನು ಹೇಳ್ತಾಳು, ಏನ್ ಹೇಳ್ತಾರಪ್ಪ? ಏ ಅವ್ವಾದಿಂದ ಎಲ್ಲ ಆಗೈತಿ, ಅಪ್ಪಂದ ಒಟ್ಟ ಕೂಣಿಲ್ಲ ಅಂತ ಹೇಳ್ತಾಳಕ್ಕೆ. ಮೊದಲ ಗುರು ಆಕೆ ಅಂತ ಮೊದಲು ಗುರು ಆಕೆ ಆತ. ಹಿಂದಾಗಡೆ ಏನೈತಿಲ್ಲ ಅಪ್ಪ ಗುರು ಅತ್ತ, ಹಿಂದಾಗ ಸಾಲ್ಯಾಗ ಗುರು ಅತ್ತ ಮಾಸ್ತರ. ಮೊದಲು ಏನೈತಿಲ್ಲ ಹುಟ್ಟಿದ ಕೂಸಿಗೆ ಈಕೆ ಗುರು ಅತ್ತ. ಹೆಂಗ ಚಾ ಕುಡಿಯಾಕೈತಲ್ಲ ನೋಡ್ಲ ಮಾಸ್ತರ ಗುರುರ್ತಿ. ಸ್ವಾಂಟಿ ಸುಟ್ಕೊಂಡ್ ಎಲ್ಲಾರ ಎಲ್ಲಾರ ಸುಟ್ಕೊಂಡಿ ಸಾವಕಾಶ ಕುಡಿ ಗಡಬಡಿಯಾಗ ಕುಡಿಯಾಕ ಹೋಗ್ಬೇಡ. ಹೆಂಗ್ ಕೂತಾಳ ನೋಡ ತಂಗಿ, ಹೆಂಗ್ ಕೂತಾಳ ಮಾಸ್ತರ? ಕುಬ್ಸ ಮಾಡಿಸ್ಕೊಳಕ್ ಕೂತಂಗ ಆಗೈತಿ. ಏಟು ಕುಬ್ಸ ಮಾಡ್ಕೊಳಕ್ ಕೂತಂಗ ಆಗೈತಿ. ಯಾಕಂದ್ರೆ ಒಂದಿಟ್ಟು ಹೊಟ್ಟೆನೂ ಕಾಣತೈತಿ, ಬಹುಶಃ ನಾಲ್ಕರಾಗಿದ್ದಂಗ ಕಾಣ್ತೈತಿ. ಹೌದು. ಏ ಮಾಸ್ತರ್ ಗಲಬಿಲಿ ಮಾಡಕ್ ಹೋಗ್ಬೇಡ್ರಪ್ಪ. ಆದ್ರೆ ನೋಡು ನೀವು ಚಾ ಎಲ್ಲರಿಗೂ ಕೊಡ್ತಾನಂದ್ರೆ ಒಂದು ಅರ್ಧ ತಾಸು ಬಂದ್ ಮಾಡ್ತಾನ ಕಾರ್ಯಕ್ರಮ. ನಾಣ್ಯ ಗಾಣ್ಯ ಮಾಣ್ಯ ನಿನ್ನ ಜೋಡಿ ಹಾಕತಿದ. ನಾಣ್ಯ ಗಾಣ್ಯ ನಿನ್ನ ಜೋಡಿ, ನಾಣ್ಯ ಗಾಣ್ಯ ಮಾಣ್ಯ ನಿನ್ನ ಜೋಡಿ ನಿನ್ನ ನಾಶ ಮಾಡಿದ ಮಾಣಿಗಿಡಿ ಅಂದಂಗ ಆಕೈತದ. ನಾಶ ಮಾಡ್ಬೇಡ್ರಿ, ಹಂಗೆ ನಾಶ ಮಾಡಕ್ ಹೋಗ್ಬೇಡ್ರಿ. ಇಬ್ರಿಗೂ ಕೂಡಿ ಕಲಿಸೈತಿ. ನೀ ಮಾತು ಬಂದೆ ಪರಮಾತ್ಮ. ಹೌದು. ಏ ಅದು ಹುಲಿ ಹಂಗ ಐತದ. ಯಾಕಂದ್ರೆ ನೋಡು ಪ್ಯಾಟ್ರಾಕ್ ಹೋಗಿ ಬರೋ ಬಂದಿಟ್ಟು ಅವ ಹುಲಿ ಅಂತಲೇ ಮಾತಾಟ ಇದು ಹುಲಿ ಅದಾವ. ಇದು ಭವಿಷ್ಯಕ್ಕೆ ಹಿಂಗಾಗುವಂಗ ಕಾಣ್ತೈತಿ. ಹಾಕಿ ಹಿಡಿಗ ಅದನ್ನ ಹಿಂಗ ಹಿಡಿಯುವಂಗ ಕಾಣ್ತೈತಮ್ಮ. ಯಾಕಂದ್ರ ಅಪ್ಪನ ಬಿಟ್ಟು ಅವ್ವ ಆಗ್ಯಾಳತ್ತ. ಹೌದು. ಅವ್ವ ಹೆಂಗ ಗುರು ಅಕ್ಕಾಳತ್ತ ಮಾಸ್ತರ? ಹಂಗ ಹುಟ್ಟಿದ ಕೂಸಿಗೆ ಅವ್ವನ ಗುರು ಅಕ್ಕಾದತ್ತ. ಮೊದಲಾಕೆ ಗುರು ಅಂತ. ಅಪ್ಪಂದ ಏನೋ ಕೂನಿಲತ್ತ, ಅಪ್ಪ ಹಿಂದಾಗಡೆ ಗುರು ಅಂತ ಹೇಳ್ತಾಳ ಆಕೆ. ಮೊದಲು ಏನೈತಿಲ್ಲ ಹುಟ್ಟಿದ ಕೂಸಿಗೆ ಅವ್ವನ ಗುರು ಅದಾಳತ್ತ. ಹುಟ್ಟಕ್ಕಿಂತ ಮೊದಲು ಯಾರು ಗುರು ಅದಾರ ಈಕಿಗೆ? ಹುಟ್ಟಕ್ಕಿಂತಲ ಮೊದಲು ಆ ಕೂಸು ಹುಟ್ಟಬೇಕಾದ್ರೆ ನಿನಗೊಬ್ಬ ಗುರು ಅದಾನ ಮೊದಲು. ಹೌದು. ಯಾ ಗುರು? ನಮ್ಮ ಅಪ್ಪ ರೀ. ಯಾಕಂದ್ರೆ ಅಪ್ಪ ಅಂತಕ್ಕೆ ಹೋಗ್ಬೇಡ ನೀ. ಕಣದ ಲಕ್ಷ್ಮಣ ಗುರು ಅದಾನ ಈಕಿಗೆ ಮಶಿವನಾಳ ವಿದ್ಯಾಗ. ಹೌದ. ಯಾಕಂದ್ರ ಗಂಡನ ದೇವ್ರ ಗಂಡನ ಗುರುವ, ಗಂಡನ ಬಿಟ್ರ ನಿನಗ ನಿರ್ವ ಇಲ್ಲ. ಹೌದು. ಗಂಡನ ಬಿಟ್ರ ನಿನಗ ಸದ್ಗತಿಲ್ಲ ಅಂತ ಹೇಳ್ತಾರ. ಹೌದು. ಮತ್ ಜೇರ್ ಕಡತ ಗಂಡನ ಬಿಟ್ಟಕ್ಕಿಗೆ ಏನಂತಾರ? ಆಕಿಗೆ ಬೇರೆ ಅಂತಾರ ತಮ್ಮ. ಗಂಡೊಳ ಗರತಿ ಅಂತಾರ. ಇಲ್ಲ ಏ ಗಂಡನ ಬಿಟ್ಟಕ್ಕೆ ಗರತಿ ಅಲ್ಲ, ಮೆಂಡನ ಇಟ್ಟಕ್ಕೆ ಪತಿವರ್ತಿ ಅನ್ನಕ ಬರಂಗಿಲ್ಲ. ಅನ್ನಂಗಿಲ್ಲ. ಯಾಕಂದ್ರ ಅವ್ರ ಗಂಡನ ಬಿಟ್ಟಕ್ಕೆ ಗರ್ ತಿನ್ನಾಕ ಬರಂಗಿಲ್ಲ. ಬರಂಗಿಲ್ಲ. ಮೆಂಡನ ಇಟ್ಟಕ್ಕೆ ಪತಿವರ್ತಿ ಅನ್ನಕ ಬರಂಗಿಲ್ಲ. ಯಾಕಂದ್ರ ಈ ಕಣ್ಣು ಮಾತು ಎಲ್ಲಿಗೆ ಬಂದೈತಿ ಮಾಸ್ತರ? ಈಗ ಮೂರಾಗ ಹೊಟ್ಟಿಲಿ ಇರ್ತಾಳ. ಮೂರಾಗ ಹೊಟ್ಟಿಲೆ ಇರ್ತಾಳ. ಅವಾಗ ಏನಾಕತಿ? ಏನ್ ಮಾಡ್ತಾರ? ಏನಾಕತಿ ಅಂದ್ರ ಈಗ ಏನ ಹಡ್ದಾಗ ನೋಡು ನಾನ ಗುರು ಅದ, ನೀನಿ ಏನ ಅಪ್ಪ ಗುರು ಅಲ್ಲ, ಹಿಂದಾಗಡೆ ನೀ ಗುರು ಅಂತ ಹೇಳ್ತಾಳ ಈಕಿ. ಹಡದ ಖುಷಿಗೆ ಅವ್ವನ ಗುರು ಅಂತ ಹೇಳ್ತಾಳು. ಹೊಡೆದ್ನಲ್ಲತ್ತ ಅಕಸ್ಮಾತ್ ಈಗ ಏನ್ ಮಾಡ್ಯಾಳ ವಿದ್ಯಾಶ್ರೀ ಹಡ್ದಾಳತ್ತ ತಿಳ್ಕೊ. ಹೌದು. ಈಕೆ ಗುರು ಅಕ್ಕನಂತ ಹೇಳ್ತಾಳು. ಈಕೆ ವಿದ್ಯಾಶ್ರೀ ಏನ್ ಮಾಡ್ತಾಳು? ಹಡದ ಪಿಟ್ನ ಸಾಯ್ತಾಳತಿ ಇವತ್ತು. ಸಾಯ್ತಾಳತ್ತ ಹಡದ ಪಿಟ್ನ ಇವತ್ತು ಸಾತಳ ತಿಳ್ಕೊ ಈಕೆ ವಿದ್ಯಾಶ್ರೀ. ಹೌದು. ಅವಾಗೇನು ಈಕೆ ಗುರು ಇರ್ತಾಳಣ? ಇಲ್ಲ. ಮತ್ತ ಅಲ್ಲಿ ಯಾರು ಗುರು ಇರ್ತಾರ? ಯಾರು ಇರ್ತಾರ ತಮ್ಮ ಅಲ್ಲಿ? ಈ ಕಣದ ಲಕ್ಷ್ಮಣ ಗುರು ಇರ್ತಾನ ಅವಾಗ. ಮತ್ ಹಡದ ಕೋಶಿಗೆ ಹೆಂಗದ್ರ ನೋಡು. ಹಡದ ಪಿಟ್ನ ಏನಾಕತ್ತಿ ಈಕೆ ಸತ್ತ ಹೋಗ್ತಾಳ ಮಾಸ್ತರ. ಹೌದು. ಅವಾಗೇನ ಗುರು ಅಂತ ಏನ್ ಆಗಿರ್ತಾಳಣ ಇಲ್ಲಿ? ಇಲ್ಲ. ಅಲ್ಲಿ ಗುರು ಅಂತ ಬರಂಗಿಲ್ಲ. ಈ ಕಣದ ಲಕ್ಷ್ಮಣ ಗುರು ಅಕ್ಕನು ಎಲ್ಲ ಸಾಕ್ಷಾತ್ ನಡ್ಸವನು. ಯಾಕಂದ್ರ ನೋಡಿ ನೀ ಎಲ್ಲಾರ ತಾಯಿ ಆಗ್ಬೇಕಾದ್ರೆ ತಾಯಿ ಕಾಡ್ಬೇಕತ್ತಾರಲ್ಲ. ನೀ ಅಲ್ಲಿ ಹೋದ ಕಡಿಗೆ ಮಾತ ಆ ಟೈಮ್ದಾಗ ಏನ್ ಮಾಡ್ತಾರ? ಹಿಂದ ಗಾಂಡಿದ್ರ ಅಡ್ಡ ನಡಿತೈತಿ. ಇದು ತಾಯಿ ಕಾಡ್ ಒಂದ್ ಮಾಡ್ಯಾರ. ನೀ ಹೆಚ್ಚಿನಕ್ಕಿದಾಳನ? ಹೌದು. ಹೆಂಗ ಹೆಚ್ಚಿನಕ್ಕೆ ಅಕ್ಕಳು? ತಾಯಿ ಕಾಡ್ ಮಾಡ್ಯಾರ. ನಾ ಹೆಚ್ಚತಾಳಿಕೆ ತಾಯಿ ಕಾಡ್ ಆಗ್ಬೇಕಾದ್ರೆ ಯಾರದಿಂದ ಆಗೈತೆ ಅದ? ಯಾರದಿಂದ? ಮೊದಲಿಗೆ ಅಪ್ಪ ಬೇಕು ಮೊದಲು ಅಂದಾಗ ತಾಯಿ ಕಾಡ್ ನಡಿತೈತೆ ಅಲ್ಲಿ. ಹೌದು. ಅಪ್ಪ ಇದ್ದಾಗ ಮತ್ತೆ ಬುಟ್ಟು ಮುಂದೆ ಬರುದು. ಹೌದು. ಮತ್ತ ಆಪ ಇರ್ಲಾರ್ದ ಏನು ಬರ್ತೈತೆ ನೀಕಿ ಬುಟ್ಟಿ? ಬರಂಗಿಲ್ಲ. ಹಂಗೇನು ಬರಂಗಿಲ್ಲ ಮಾಸ್ತರ. ಯಾರು ಗುರು? ಏನ್ ಹೇಳ್ತಾಳು? ತಾಯಿ ಅಂದ್ರೆ ಹೆಚ್ಚಿನಕ್ಕಿದಾಳು, ದೊಡ್ಡಕ್ಕಿದಾಳು ಅಂತ ಹೇಳ್ತಿ. ಹೌದು. ಆದ್ರ ನಿನ್ನ ಗಾಂಧಾರ್ಯನಕ್ಕೆ ಏನು ಮಾಡ್ಯಾಳ? ಏನ್ ಮಾಡ್ಯಾಳು? ನಿನ್ನ ಗಾಂಧಾರಿಗೆ ನಾವಾಗ ಮನುಷ್ಯರು ಯಾರು ಸಿಕ್ಕಿಲ್ಲನ, ಮಾನವ್ರು ಯಾರು ಸಿಕ್ಕಿಲ್ಲನ. ಒಂದು ಹೋತಿನ ಸಂಗಟ ಮದುವೆ ಆಗ್ಯಾಳಿಕೆ ಮಶಿಬನಾಳ ವಿದ್ಯಾ.
ಅಡ್ಡ ಅಡ್ಡಾಗ ಡ್ಯಾಚ್ಗಟ್ಟ ತಾಳಿಕೆ ಒಂದು ಪಶು ಜೋಡಿ ನೀ ಮದುವೆ ಆಗ್ಬೇಕಾದ್ರೆ ಅಟ್ಟಾಗಿನ ಹಗ್ಗಾಗಿ ನಿಂತದೆ. ಹೌದು. ಒಂದು ಹೊಂತನ ಸಂಗಾಟ ನಿನ್ನ ಗಾಂಧಾರಿ ಮದುವೆ ಆಗ್ಬೇಕಾದ್ರೆ ಏನು ಕಾರಣದಿಂದ ಆಗ್ಯಾವ. ಹೌದು. ಹೌದಲ್ವ? ಹಾ. ನಡಿ. ಐದು ಮಂದಿ ಗಂಡರಿದ್ದಾರ ದ್ರೌಪದಿಗೆ ಕೇಳಾರೆ ಸೋಳಲ್ಲ. ಆರನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ. ಆರನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ. ಅಹಿಲ ಕಲ್ಲಾಗಿ ಬಿದ್ದಾಳಲ್ಲ ಆದ್ರ ಮಾಡಿ ಮದುವೆ ಗಂಡನ ಮ್ಯಾಗ. ಎಂತ ಹೆಣ ಮಕ್ಕಳ ಮನ್ಯಾಗ ಎದ್ದಾರ ಒಯ್ಯದ್ರ ಕುಂಡಿ ಮ್ಯಾಲ. ಜವಾಬ ತುಗ ತುರ್ತ ತಾತಗಾಲ ಮಾಲಿಕಪುರದಾಗ ಬೆಚ್ಚಾರ ನಾಡ ಮ್ಯಾಲ. ಮಲ್ಲಿಕ ಸಾಹೇಬನ ಸಖಿ ಕೇಳಿ ಹಾಡು ಹುಡುಗಿ ಹೊಡ್ಕೊಂಡು ಗಾಲ ಗಾಲ. ಮಲ್ಲಿಕ ಸಾಹೇಬನ ಸಖಿ ಕೇಳಿ ಹಾಡು ಹುಡುಗಿ ಹೊಡ್ಕೊಂಡು ಗಾಲ ಗಾಲ. ಮತ್ತೇನಂತ ಹೇಳ್ತಾಳು? ದೇವರಂತ ಬಾಯಿ ಮಾಡಿದ್ರಿ ಎಲ್ಲಿದ ನಿನ್ನ ದೇವರ? ಯಾವ ಬಾಡ್ಯಾನ ಮಗ ಹಾಡ್ದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರುತ್ತಾರ. ನಾ ಏನ್ ತಾಡಿಗಿನಿ ಏನ್ ಹಾಡಿದಪ್ಪ? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತಾನು ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನು. ಹೌದು. ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು. ಗುರುವ ದೇವರತ್ತ ನಡ್ರಿ ನಿಮಗೆ ಸಿಗ್ತಾನು ಅಂತ ಹೇಳಿ ಹೋಗಿನ ಮಾಸ್ತರ್. ಹೌದು. ಆದ್ರೆ ವಿದ್ಯೆ ಏನ್ ಹೇಳ್ತಾಳು? ಏನ್ ಹೇಳ್ತಾಳು? ಆಕೆ ಬ್ಯಾರೆ ಹಾದಿ ಹಿಡ್ದಾಳ ಮಾಸ್ತರ್. ಹಂಗಪ್ಪ. ಯಾಕಂದ್ರ ದೇವರಂತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ? ಯಾವ ಬಾಡ್ಯಾನ ಮಗ ಹಡ್ದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ ಅಂತ ಕೇಳ್ತಾಳ ಆಕೆ ಮಾಸ್ತರ್. ಹೌದು. ಯಾಕಂದ್ರೆ ಪರಮಾತ್ಮಗ ತಾಯಿ ಯಾರದಾರೋ ತಂದೆ ಯಾರದಾರೋ ಅಂತ ಕೇಳ್ತಾಳು. ಹೌದು. ಯಾಕಂದ್ರೆ ನಮ್ಮ ಪರಮಾತ್ಮ ಹೆಂಗದಾನ ಮಾಸ್ತರ? ನಮ್ಮ ಪರಮಾತ್ಮಗ ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ, ಜನನಿಲ್ಲ, ಮರನಿಲ್ಲ, ಹಸು ಇಲ್ಲ, ತ್ರಸೆ ಇಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ. ಬೆಂಕ್ಯಾಗ ಹೋಗಿತ್ತಾನಂದ್ರ ಸುಡಾವಲ್ಲ, ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ, ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ, ಕೈಯಾಗಿ ಹಿಡಿತಾನಂದ್ರ ಸಿಗಾವಲ್ಲ. ಅನೂತ್ರನ ಕಾಷ್ಟದಲ್ಲಿ ತುಂಬಿ ತುಳಿಕಾಡುವಂತ ನನ್ನ ಪರಮಾತ್ಮ ಅದಾನು. ಅವಾಗ ತಂದಿಲ್ಲ, ತಾಯಿಲ್ಲ, ಬಂದಿಲ್ಲ, ಬಳಗಿಲ್ಲ, ಜನನಿಲ್ಲ, ಮರನಿಲ್ಲ, ಹಸು ಇಲ್ಲ, ತ್ರಸೆ ಇಲ್ಲ ಅಂತ ಹೇಳ್ತಾರ. ಆದ್ರೆ ವಿದ್ಯೆ ಏನ ಕೇಳ್ತಾಳು? ನಿನ್ನ ಪರಮಾತ್ಮ ಅಂದ್ರೆ ಎಂತವದಾನು? ತಾಯಿ ಯಾರದಾರ, ತಂದೆ ಯಾರದಾರು ಅಂತ ಕೇಳ್ತಾಳ. ನಮ್ಮ ಪರಮಾತ್ಮಗ ತಾಯಿ ಇಲ್ಲ, ತಂದಿಲ್ಲ. ಯಾಕಂದ್ರೆ ನೋಡು, ಪರಮಾತ್ಮ ನಿಜವಾದ ವಸ್ತು ಅದಾನವ. ಯಾಕಂದ್ರೆ ಈಕೇನಂತ ಹೇಳ್ತಾಳ ಮಾಸ್ತರ? ದೇವ್ರಂದ್ರೆ ಯಾರಿಗೆ ಅಂದಿರ್ತಾಳ ಮತ್ ಹೊಳಿ? ದೇವರಿಗೆ ಅಂದ್ರೆ ಯಾರಿಗೆ ಅಂತಾರ? ಹೌದು. ಯಾಕಂದ್ರೆ ಈಗ ಸದ್ದ ಕಲ್ಲ ತಂದ ಪೂಜೆ ಮಾಡಿದ್ರ ಅದ ದೇವ್ರ ಆಕತಿ. ಅದ ದೇವ್ರ ಹೋದ ಹೊಲದಾಗ ಹೋಗದ್ರ ಅದ ಸೀಮಿಗಲ್ಲ ಆಕತಿ. ಹೌದು. ಅದ ಸೀಮಿಗಲ್ಲ ಒಂದು ಹುಡುಗರ ಕೈಯಾಗ ಸಿಕ್ತಂದ್ರ ಕ್ವಾಡಗಲ್ಲ ಆಕತಿ ಅಂತ ಹೇಳ್ತಾಳ. ದೇವ್ರಂದ್ರ ಎಂತವದಾನು? ಹೌದು. ದೇವರಂದ್ರ ಎಂತವದಾನು? ಈ ಕಲ್ಲ ದೇವ್ರಲ್ಲ ಅಂತ ಹೇಳ್ತಾಳ ಈಗ ಮಾಸ್ತರ್. ಆದ್ರ ಕಲ್ಲ ದೇವ್ರಲ್ಲ ಅಂತ ಹೇಳ್ತಾಳ. ಕರಿ ಅದ್ರಾಗ ಒಬ್ಬ ದೇವರದಾನು. ಹೆಂಗ ದೇವ್ರ ಹೆಂಗ ದುಡ್ಕೊಂಡ್ರೆ ಹೆಂಗ ಸಿಗ್ತಾನಂದ್ರ ಮಾಸ್ತರ? ಹೆಂಗ ಸಿಗ್ತಾನಪ್ಪ? ಈ ಕೇಳು ಮಾತ ಕಲ್ಲ ದೇವರಲ್ಲ ಅಂತ ಹೇಳ್ತಾಳ ಅಂದ ಬಳಕ. ಕಲ್ಲ ದೇವರಾಗಬೇಕಾದ್ರೆ ಯಾರ ಕೈಯಾಗ ಸಿಗಬೇಕು? ಯಾರ ಕೈಯಾಗ ಸಿಗಬೇಕು? ಕಲ್ಲು ಹೋಗಿ ದೇವರಾಗಬೇಕಾದ್ರೆ ವಾಡ್ರ ತಿಮ್ಮಣ್ಣ ಕೈಯಾಗ ಸಿಗಬೇಕು. ಹೌದು.
ಯಾರ ಕೈಯಾಗ ಸಿಗಬೇಕು? ತಿಮ್ಮಣ್ಣ ಕೈಯಾಗ. ವಾಡ್ರ ತಿಮ್ಮಣ್ಣ ಕೈಯಾಗ ಸಿಗಬೇಕು. ಕಲ್ಲು ಹೋಗಿ ದೇವರಾಗಬೇಕಾದ್ರ ಅವ ಹೆಂಗ ನೋಡು, ಅವ ಹೆಂಗ ಪುಟ ಮಾಡಿ ಹೆಂಗ ಬಡಿತಾನ ನೋಡು. ಹೌದು. ಸುತ್ತಿಗೆ ಚಾಣ ಹಚ್ಚಿ ಕಲ್ಲ ಮೇಲೆ ಹೆಂಗ ಮೂರ್ತಿ ತೆಗಿತಾನ ನೋಡ. ಹಂಗದ ಏನಾಕತಿ, ಶಿಲೆ ಅನ್ನುವಂಥದ್ದು ತಯಾರಾಕತಿ, ದೇವ್ರು ಅನ್ನುವಂಥದ್ದು ತಯಾರಾಕತಿ. ಒಂದು ಟೈಮ್ದಾಗ ಏನಾಗಿತ್ತು ಮಾಸ್ತರ? ಏನಾಗಿತ್ತು? ಈಗ ಸದಾ ಗುಡಿ ಮುಂದೆ ನಾವು ಏರಿ ಹೋಗ್ಬೇಕಾದ್ರೆ 5 ಪೆಂಟಣಿಕೆ ಮಾಡಿರ್ತಾರ, ಕಲ್ಲಿನ ಪೆಂಟಣಿಕೆ. ಹೌದು. ಯಾಕಂದ್ರೆ ದೇವರಂದ್ರೆ ಹೆಂಗದಾನು, ಕಲ್ಲಿನಾಗ್ಯವ್ ನಿನ್ನ ದೇವ್ರಿಗೆ ಎಂತವದಾನು ಅಂತ ಕೇಳ್ತಾಳು. ಈಗ ಸದಾ ಪೆಂಟಣಿಕೆ ಇರ್ತಾವ ಮಾಸ್ತರ್. ದೇವ್ರ ತೆಕ್ ಹೋಗ್ಬೇಕಾದ್ರ 5 ಪೆಂಟಣಿಕೆ ಮಾಡಿರ್ತಾರು. ಈ ಪೆಂಟಣಕ್ಕೂ ಒಂದು ಕಲ್ಲ ಐತಿ. ನಾವ್ ಏರಿ ಬರ್ತಲ್ಲ, ಅದು ಏರಿ ಬರುವಂತದ್ದು ಒಂದು ಕಲ್ಲ ಐತಿ. ನಾವ್ ಏನು ಒಳಗೆ ಹೋಗಿ ನಮಸ್ಕಾರ ಮಾಡ್ತೀವಿ ನೋಡು, ಇದು ಒಂದು ಕಲ್ಲ ಐತಿ. ಹೌದು. ಹೌದಲ್ಲೋ? ಯಾಕಂದ್ರೆ ಇದ್ಯಾಕೆ ನಾವು ಒದ್ದು ಹೊಕ್ಕಿವ, ಅದಕ್ಕೆ ಯಾಕೆ ನಾವು ನಮಸ್ಕಾರ ಮಾಡ್ತೀವಿ ಅಂದ ಬಳಕ ದೇವರದಾಗಬೇಕಾದ್ರೆ ಏನಾಕೇತ ಮಾಸ್ತರ? ಮಶೀಬಣ ವಿದ್ಯಾನಗತ್ಲೆ 5 ಕಲ್ಲು ಏನತ್ಲ ಕಾಲಾಗಿನ ಪೆಂಟಣಿಗೆ ಕಲ್ಲು ಕೇಳ್ತತ್ತ ದೇವ್ರನ್ನ. ಏನತ್ತ? ಇದೇನು ನಾವು ತುಳಿದು ಹೋಗಿಲ್ಲ. ಈ ಪೆಂಟಣಿಗೆ ಕಲ್ಲು ಏನು ಕೇಳ್ತಂದ್ರ ದೇವ್ರನ್ನ, ಏನಪ್ಪ ನಾನು ಒಂದು ಕಲ್ಲ ಅದ, ನೀನು ಒಂದು ಕಲ್ಲ ಅದಿ. ಹೌದಾ? ನಾನು ಎಲ್ಲಾರು ತುಳಿದು ಒದ್ದು ಹೋಗ್ತಾರು, ನಿನಗ್ಯಾಕೆ ನಮಸ್ಕಾರ ಮಾಡ್ತಾರೋ ಅಂತ ಕೇಳ್ತತ್ತ ಅದು ಪೆಂಟಣಿಗೆ ಕಲ್ಲು. ಹೌದು. ಏನು ಕೇಳ್ತತ್ತ? ನನಗ್ಯಾಕೆ ಒದ್ದು ಹೋಗ್ತಾರ? ಈಗ ಏನ್ ನಾವು ಒದ್ದು ಒಳಗೆ ಹೋಗಿಲ್ಲ ದೇವ್ರಿಗೆ, ಅವು ಒದ್ದು ಹೋಗುವಂತ ಕಲ್ಲು ಕೇಳ್ತತ್ತ. ನೀನು ಒಂದು ಕಲ್ಲ ಅದಿ, ನಾನು ಒಂದು ಕಲ್ಲ ಅದನಿ, ನಿನ್ನ ನಮಸ್ಕಾರ ಮಾಡ್ತಾರ. ನಾನು ಯಾಕೆ ಒದ್ದು ಹೋಗ್ತಾರೋ, ನಿನಗ್ಯಾಕೆ ನಮಸ್ಕಾರ ಮಾಡ್ತಾರೋ ಅಂತ ದೇವ್ರನ್ನ ಕೇಳ್ತತ್ತ. ಒಳಗಿನ ದೇವ್ರನ್ನ ಕಲ್ಲು. ಹೌದು. ಕೇಳಿದಾಗ ಅದು ದೇವ್ರು ಹೇಳ್ತತ್ತ, ಏನ್ ಹೇಳ್ತು? ಏ ತಮ್ಮ, ನಿನಗ ನಮಸ್ಕಾರ ಅವ್ರು ಯಾಕೆ ಮಾಡಂಗಿಲ್ಲ ಅಂದ್ರ, ಯಾಕೆ ಮಾಡಂಗಿಲ್ಲ? ನೀವು ಒಡ್ರ ತಿಮ್ಮನ ಕೈಯಾಗ ನೀ ಸಿಕ್ಕಿಲ್ಲ. ನಾ ಮಾತ್ರ ನೋಡು ಅವ್ ಹೆಂಗ ಬಡ್ದ, ನಾನು ಚಾನ್ಲಿ ಹೆಂಗ ಸುತ್ತಿಗೆಲ್ಲ ಕಟ್ಟದ ನೋಡು, ಹಂಗ ಹೊಳ್ಯಾಡೇನಿ. ಅದ್ರ ಸಂಬಂಧ ನಾ ದೇವರಾಗೇನಿ. ಹೌದು. ನೀ ಅವನ ಕೈಯಾಗ ಸಿಕ್ಕಿಲ್ಲ, ಅದಕ್ಕೆ ನೀ ಕಾಲಾಗ ತುಳಿಯುವಂತ ಕಲ್ಲಾಗಿ ಉಳ್ದದಿ, ನಾ ದೇವರಾಗೇನಿ ಅಂದತ್ತ. ಅದಕ್ಕೆ ನೀನು ವಾತು ಬರ್ತಾರ. ಈಗ ಸದ್ದ ಒಳಗಿನವ ಏನು ಕೂತ ನೋಡ, ಅವ ಪರಮಾತ್ಮ ದೇವ್ರು ಬೇರೆ ಅದಾನು. ಈಗ ಏನು ವಾದ್ದು ಹೋಗ್ತಾರ ನೋಡ, ಅದ ಕಲ್ಲು ಯಾರಿದ್ದಂಗ? ವಿದ್ಯಾಶ್ರೀ ಇದ್ದಂಗ. ಈ ಮಶೀಬನಾಳ ವಿದ್ಯಾ ಇದ್ದಂಗ ಒಟ್ಟು ಒದಕೋತ ಹೋಗುದು ಒಂದ. ಇದನ್ನ ಇದೇನ್ ದೇವ್ರ ಆಗಂಗಿಲ್ಲ ಯಾವತ್ತು, ಆಗಂಗಿಲ್ಲ. ದೇವ್ರ ನಾವು ಒಬ್ಬಲ್ಲಿ ಗರ್ಭ ಗುಡಿ ಕೂತಿರ್ತಾನು, ಅವಾಗ ಮಾತ್ರ ಕೈ ಮುಗಿಬೇಕಾಕತಿ. ಇದು ಅವ್ವ ಹೆಚ್ಚಿಂದ ನಡೆದೈತಿ, ಇದಕ್ಕೆ ಯಾರ ಕೈ ಮುಗಿತಾರನ? ಏ ಹುಚ್ಚಿ, ಯಾಕಂದ್ರ ಅಪ್ಪನ ಸವಾನಿ ಯಾವಾಗೂ ಆಗಂಗಿಲ್ಲ. ಮೊದಲ ಹಿರಿಯಾರು ಒಂದು ಮಾತಂದಾರ, ಏನಂದಾರ? ಹೆಣ್ಣು ಮಕ್ಕಳು ಬುದ್ಧಿ ಮಾಡಕಾಲ ತೆಳಗಂದಾರ. ಯಾಕ? ಈಕಿನ ಕೇಳೋಲ್ಲ ಏನು ಮತ್ತೆ ಅದಕ್ಕಂದಾರ. ಮತ್ತ ಅವ್ರ ಹೆಣಿಗೆ ಹೆಚ್ಚು ಅಂದ್ರೆ ಅಣಬಾರ್ದಾಗಿತ್ತಲ್ಲ ಈ ಮಾತು. ಹೌದು. ಯಾಕಂದಾರ ಎದರ ಸಂಬಂಧ ಅಂದಾರ ಅಂದ್ರೆ ನೋಡು, ಗಂಡಿನ ಸವ ಯಾವಾಗೂ ಆಗಂಗಿಲ್ಲ, ಇದು ಹೆಣ್ಣು. ಅದರ ಸಂಬಂಧ ಏನಂದಾರು? ಹೆಣ್ಣಿನ ಬುದ್ಧಿ ಮಾಡಕಾಲ ತೆಳಗತ್ತಂದಾರ. ಇದನ್ನ ನೋಡಿ ನೀ ಜನ್ಮ ಮಾಡುವ ಮುಂದೆ ಆಡು. ಮತ್ತೇನಂತ ಕೇಳ್ತಾಳು? ಏನ್ ಕೇಳ್ತಾಳಪ್ಪ? ನಿನ್ನ ಪರಮಾತ್ಮ ಯಾರಿಗೇನ ಕೊಟ್ಟಾನು ಅಂತ ಕೇಳ್ತಾಳ ಆಕಿ. ಹೌದು. ಹೌದಲ್ಲ? ವರ್ಷಾತ್ ನೋಡ್ತಾನ, ವರ್ಷಾತ್ ನೋಡ್ತನು. ಇವ್ರು ಒಂದ ತರ ಅರಿವಿ ಹಾಕೋತಾರು, ಇವ್ ಕೊಟ್ರ ಅವಂಗಿಲ್ಲ, ಅವ್ ಕೊಟ್ರ ಇವಿಗೆಲ್ಲ. ಮತ್ತ ನಿಮ್ಮ ಪರಮಾತ್ಮ ಏನು ಕೊಡ್ತಾನು ಅಂತ ಕೇಳ್ತಾಳ ಆಕಿ. ನಮ್ಮ ಪರಮಾತ್ಮ ನಿರಾಕಾರ ವಸ್ತು ಅದನ್ನ ತಂಗಿ. ಯಾಕಂದ್ರ ನೋಡ, ನಮ್ಮ ಪರಮಾತ್ಮ ಕೊಡ್ಬೇಕಾದ್ರ ಸಾಕನ್ನು ತನ ಕೊಡ್ತಾನು. ಅವಾಗ ವಾಲ್ಯಾಗಿ ಬಂದಿತ್ತಂದ್ರ ಏನ್ ಮಾಡ್ತಾನ? ಮಶೀಬನಾಳ ವಿದ್ಯಾನ ಕುಂಡಿ ಮೇಲೆ ಒಂದು ಪದರ ಚರ್ಮ ಸುದಕ್ಕೆ ಸುತ್ಕೊಂಡ್ ಬಿಡ್ತಾನ. ಹೌದು. ಕೊಡಬಾರ್ದ ಬತ್ತಂದ್ರ ಕೊಡಬಾರ್ದತ್ತ ಅವನು ಮನುಷ್ಯನಾಗ ಬತ್ತಂದ್ರ ಒಟ್ಟ ಬಿಡಂಗಿಲ್ಲವ. ಕೊಡುವಂಗ ಅವನು ಮನುಷ್ಯನಾಗ ಬತ್ತಂದ್ರ ನೋಡಿ ಈಗ ತುಂಬ್ಕೊಂಡು ಹೋಗು ಒಟ್ಟ ಕೊಡ್ತಾನ. ಹೌದು. ಮತ್ತ ಅವನ ಮನುಷ್ಯನಾಗ ಇಲ್ಲಾಗಿತ್ತಂದ್ರ ಅವ ಕೊಡು ಮಗಾನು ಅಲ್ಲ. ಈಗ ಅಂದಂಗ ಆಕೈತ ತಿಳಿದಾಳಕ್ಕೆ, ಅಂದಂಗ ಯಾವಾಗೂ ಆಗಂಗಿಲ್ಲ. ಯಾಕಂದ್ರ ಒಂದ ಮಾತ ಕೇಳ್ತಾಳಕ್ಕೆ, ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟಾನ, ಯಾರಿಗೂ ನಿಶಾನ, ಯಾರಿಗೆ ತಿನಿಶಾನು ಅಂತ ಕೇಳ್ಯಾಳ. ಹೌದು. ಒಂದು ಚೌಕ ಪದ ಅನ್ನೋನು ಎಂದಾಗಡೆ ತೋಡು ಮಾತು. ಶರಿ ನಮಗ ಏ ಹಾಡಿನರ್ಥ ಹಾಡಿನ ಸಿಕ್ಕ ಉಚ್ಕೋಬೇಕನ್ನೋದ್ರೊಳಗ ಗದ್ದಲ ಬ್ಯಾರೆ ಎದ್ದತಿ. ಗದ್ದಲ ಗುದಲಿಂಗಪ್ಪ ಜೀವತ ದೇವರ ಈಗಿಯ ಗೊತ್ತೈತಿ. ಎದ್ದ ದೇವರ ಎದ್ದಲೆ ಮರೆತು ಈಗ ಮುದ್ದನ ಮುಳುಗು ಹೊತ್ತ ಬಂತ ಯಾಂತ ಪದ್ಧತಿ.
ಏಳನೇ ಪರದಿ ಒಳಗ ಹೇಸಿ ಮನಸ ಹೊಕ್ಕತೆ ಕಾಯ್ದೆ ನ್ಯಾಯ ಮಾಡು ಪುಣ್ಯಾತ್ಮಗ ಕಾಶಕತೆ ಕಳೆದ ದಿನಸನ ಉಳದರ ಹೋಯ್ತು ಉಳದ ದಿನಸಿನ ಮುಕ್ತಿನೇ ಆಯ್ತು ಈಗ ಕಳೆದ ವಸ್ತು ಒಳ್ಳೆ ಅವಶ್ಯಕರ ಬಹಳ ಆಗಿದೆ ಜ್ವಾಕಿಲಿರುವ ವಸ್ತು ಇದು ಬೇಕಾದವ್ರಿಗೆ ಸಲ್ಲತಾತಿಯ ಬ್ಯಾಡಂದ ಬಡವಾಗ ಬಡತನ ಎಲ್ಲ ಹೆಂಗೈತೆ ಬಡವ ದುಡದ ತಂದ ಕೂಲಿನ ಕುಂತ ಇದು ನಾನು ಏತೆ ನುಂಗಿದ ಬಳಕ ಯಾರ ಕೇಳಬೇಕ ಇದು ಹಂಗತೆ ಹಂಗೆ ಅನ್ನಲಾಕೇನ ಹೆಂಗಾದ್ರು ಗೆಳೆಯವ ನಾನು ಈಗ ಮಂಗನಾಗೆ ಶಿಗೆ ನೋಡ ಹೆಂಗ ಬ್ಯಾರೆತೀಯ ಈಗ ಮಂಗನಾಗೆ ಶಿಗೆ ನೋಡಲ್ ಹೆಂಗ ಬ್ಯಾರೆತೀಯ ಲಿಂಗ ಇಲ್ಲ ನಾಡ್ ಮುಟ್ಟ ಬಾವಿಗೆ ಕರ್ಕೊಂಡು ಹೊಲ ಗವಿಗೆ ಮುಳುವ ಚುಂಚಿಕೆ ಕರಾಳ ಮಯಲೆಗೆ ಕರಾಳ ಮಯಲೆ ಏನ ಗೊತ್ತ ನಾಗೇಶ್ ಬೋರಿಗೆ ಗಾಲಿ ಕರ್ಕೊಂಡು ಹೋತ ಕೋಲಿಗೆ ಬಲಂದ್ರ ಬಾಲಿಗೆ ಬಿದ್ದ ಕಾಲಿಗೆ ಅದೆತ್ತ ಕೂಗಿ ಕೂಗಿ ಅದೆತ್ತ ಕೂಗಿ ಕೂಗಿ ಊಟ ಕುಡದೆ ಈಕೆ ಬಸರಾಗಿ ನಮ್ಮ ಕವಿ ಏನಂತ ಹೇಳ್ತಾನು ಏನ್ ಹೇಳ್ತಾರತಮ್ಮ ಕೂಟ ಕೂಡಿದ್ರೆ ಬಸರಾಗೋದು ಕಠಿಣ ಐತೆ ಮಾಸ್ತರ್ ಈಗಿನ ಕಾಲಮಾನದಾಗ ಹೌದು ಆದ್ರೆ ನಮ್ಮ ಕವಿ ಒಂದು ಮಾತು ಕೇಳ್ತಾನ ಏನ್ ಹೇಳ್ತಾರು ಕೂಟ ಕೂಡಲಾರದ ಈ ಮಶಿಬನಾಳ ವಿದ್ಯಾ ಬಸರಾಗಿ ಒಂದು ಹಡದಾನ ಅಂತ ಹೇಳ ನಾವು ಹಡ್ದಾಳ ಕೂಟ ಕೂಡಲಾರದ ಹಡದಾಳ ತಾಕಿ ಆಕೆ ಯಾರ ಆಕೆ ಯಾರ ಆಕೆ ಹೆಸರು ಏನತ್ತಿ ಬಸರಾದ ಹೆಂಗ ಬಸರಾಗ್ಯಾಳ ಆಕೆ ಹೌದು ಕೂಟ ಕೂಡಲಾರ್ದ ಹೆಂಗ ಬಸರಾಗ್ಯಾಳು ಹಾ ಬಾಳ ಶಾನೆ ಅದಳ ಮಾಸ್ತರ್ ಪತಿವರ್ತಿಯರಿಗೆ ಹಂಡ್ಯಾರ ಮತ್ತ ನಾವು ಅಂದ ಮಾತ ಈಕಿನ ಏನು ಕೇಳಿ ಹೋಗಿನಿ ಏನ್ ಕೇಳಿದಪ್ಪ ಗರತ್ಯಾರ ಗಾಂಡಿಯಾರ ಪತಿವರ್ತಿ ಗಾಂಡಿಯಾರ ಅಂತ ಕೇಳಿ ಹೋಗಿನ ಹೌದು ಅದಕ್ಕಾಕಿ ಏನ ತೆಗದಾಳ ಕಾಲಾದೇವಿ ವಿದ್ಯಾ ಹೇಳ್ತಾರ ಏ ಬಾಳ ಚಂದ ಹೇಳ್ಯಾಳ ಮಾಸ್ತರ್ ಹಂಗ ಯಾಕಂದ್ರ ನೋಡು ಗರ್ತ್ಯಾರಿಗೆ ಗರು ಇಲ್ಲತ್ತ ಹಾ ಪತಿವರ್ತ್ಯಾರಿಗೆ ಪಾಪ ಇಲ್ಲ ಅಂತ ಹೇಳ್ತಾಳ ಆಕೆ ಹೌದ ಏ ಪಾಪ ಪುಣ್ಯದ ಚೌಕಾಶಿ ನೀನ್ ಏನ್ರ ಕೇಳಿನೇನು ಇಲ್ಲ ಏನ್ ಕಿವ್ಯಾಗ ಏನು ಹೊಕ್ಕೈತದ ಯಾಂಬಲ್ಲಿ ಈಕಿಗೆ ಯಾಕಂದ್ರ ನೋಡು ಏನಾಗಿ? ಪಾಪ ಪುಣ್ಯದ ಚೌಕಾಶಿ ನಿನ್ನ ನಾ ಕೇಳಿಲ್ಲ ಇಲ್ಲ ಗರತ್ಯಾರ ಗಾಂಡಿಯಾರ ಪತಿವರ್ತಿ ಗಾಂಡಿಯಾರ ಅಂತ ಕೇಳೇನ ಹೌದು ಯಾಕಂದ್ರ ವಿದ್ಯಾ ನಿಮ್ಮ ಒಳಗ ಇಬ್ರು ಮಂದಿ ಆಗ್ಯಾರ ಇವ್ರು ಹಾ ಗರತ್ಯ ಗಾಂಡಿಯಾರ ಪತಿವರ್ತಿ ಗಾಂಡಿಯಾರ ಹೌದು ಏನ್ ಇಬ್ರು ಗಂಡ ಬ್ಯಾರೆ ಬೇರೆ ಅದಾರು ಹಾ ಏನ್ ಇಬ್ರು ಗಂಡ ಒಂದದಾರು ಅಂತ ಕೇಳಿ ಹೋಗಿನ್ಯ ಹಾ ಈಕೆ ಬ್ಯಾರೆ ಬಂದಾಳು ಪಾಪ ಪುಣ್ಯದ ಚೌಕಾಶಿ ತಂದಾಳು ಹೌದು ಏ ಇನ್ನೇಮಾದ್ರು ಬಂದು ಹೇಳು ವಿದ್ಯಾ ಮತ್ತೇನ ತಳ್ತಮ್ಮ ಏನಂತ ಕೇಳ್ತಾಳ ಮಾಸ್ತರ ನೀವ್ ಒಮ್ಮೆ ಗಂಡಾಗಕ್ ಬರಂಗಿಲ್ಲ ಏ ಗಂಡ ಅಂದ್ರ ನೀ ಹೆಂಗ ಒಂದ್ ಹುಡುಗ ಮೊದಲು ಒಂದ್ ನೀ ಹುಡುಗ ನಾ ಹುಡುಗಿ ಹೌದು ತದನಂತರ ಏನ್ ಮಾಡ್ತಾರತ್ತ ಏನ್ ಮಾಡ್ರು ಈ ಮಶಿಬನಾಳ ವಿದ್ಯಾ ನೋಡಾಕ ನಾವು ಹಾದ ಮೇಲತ್ತ ಹಾ ಅನ್ಕೋತಾನ ನೀ ಗಂಡ ಅಲ್ಲ ಅಂತ ಹೇಳ್ತಾಳಿಕೆ ಹೌದು ಅನಕತಕ ಏನೈತಿ ಅಂತೇಳಿ ಕೇಳ್ತಾರ ಟೇಜ್ ಮ್ಯಾಲೆ ಏರಿ ಅವಾಗ ಈಕೆಗೆ ಗುಳದಾಳಿ ಕಟ್ಟೇನಿ ಅಂತ ನೋಡ್ ನಾ ಮಶಿಬನಾಳ ವಿದ್ಯಾಗ ಹಾ ಅವಾಗ ಈಕೆ ನನಗೆ ಹೇಂತತ ಅವಾಗ ನಾ ಗಂಡ ಹೊತ್ತಿಕಿಗೆ ಅದಕ್ಕ ಮೊದಲು ಏನಿತ್ತು ಅಂತ ಕೇಳ್ತಾಳ ಅದಕ್ಕೆ ಮೊದಲು ನೀ ಏನಿದ್ದೆ ಅಂತ ಕೇಳಾತ್ಲೆ ಅದಕ್ಕೆ ಮೊದಲು ಇವ್ ಬಗಜಂಡಿದ್ದ ಅಂತ ಹೇಳ್ತಾಳಕ್ಕೆ ಹೌದು ಬಗಜಂಡಿ ಯಾರಿಗೆ ಬೇಕಾಗೈತಿ ಮತ್ತೆ ಬಗಜಂಡ ಬೇಕಾಗಿ ಬೆನ್ನೋಯ್ತು ಬಂದಾಳಕ್ಕೆ ವಿದ್ಯಾ ಬಗಜಂಡ ಬೇಕಾಗಿ ಬೆನ್ನೋಯ್ತು ಬಂದಾಳ ಅದೇ ನೋಡೋದು ಬೇಡ ಮಾಸ್ತರ ಯಾಕಂದ್ರ ನೋಡು ಗುಳದಾಳಿ ಕಟ್ಟಿದಾಗ ನೀ ಗಂಡ ಹೌದು ಅನ್ಕೋತಾನ ನೀ ಅಪ್ಪ ಅಲ್ಲ ಅಂತ ಹೇಳ್ತಾಳಕ್ಕೆ ಹೌದು ಬರೋಬರ್ ಐತಿ ಆದ್ರ ನೋಡು ನಿನಗ ಗುಳದಾಳಿ ಕಟ್ಟಲಾರದನ ಎಷ್ಟೋ ಮಂದಿ ಅಪ್ಪಾಜಿ ಎನಿಸಿಕೊಂಡು ಹೋಗ್ಯಾರ ಜಗದಾಗ ಹೌದು ಎಷ್ಟು ಮಂದಿ ಅದಾರ
ಯಾರ್ಯಾರು ಅದಾರ ಈಗ ಸದ್ದ ನಮ್ಮ ಮುಗಳು ಕೂಡ ಮುತ್ಯಾನ ಮಠಕ್ಕೆ ನಡಿ. ಹಾ ಅಲ್ಲಿ ಎಲ್ಲಾ ಲಿಂಗ ಅಪ್ಪಾಜಿಗಳು ಅನಿಸಿಕೊಂಡು ಹೋಗ್ಯಾರ. ಸಿದ್ದರಾಮೇಶ್ವರ ಅಪ್ಪಾಜಿಗಳು ಅನಿಸ್ಯಾರು. ಮುರುಘರಾಜ ಇದು ಅಲ್ಲದ ಮುರುಘರಾಜರ ಸದ್ದ ಈಗ ಅದಾರ. ಹೌದು ಅವ್ರು ಅದ್ರ ಸದಕ್ಕೆ ಏನಂತಾರು ಹಾ ಅಪ್ಪಾಜಿ ಅಂತೇಳಿ ನಾಮಕರಣ ಬಂದೈತಿ. ಹೌದು ಈಗ ಸದ್ದ ಬಿಜಾಪುರಕ್ಕೆ ನಡಿ. ಹಾ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅನಿಸಿ ಹೋಗ್ಯಾರು. ಅಪ್ಪಾಜಿ ಎಣಿಸಿ ಹೋಗ್ಯಾರ. ಅಪ್ಪಾಜಿ ಎನಿಸಿಕೊಂಡು ಹೋಗ್ಯಾರು. ಅವ್ರಿಗೆ ಸದ್ದ ಮಾನವರಾಗೆ ಹುಟ್ಟಿ ಬಂದಾರ. ಖರೆ ಹಾ ಈಗ ಸದ್ದ ಜೇಂಡ ಹೆತ್ರದ ಹಚ್ಚಾರು ದೇವ್ರ ಅನ್ನುವಂಥದ್ದು ನಾಮಕರಣ ಬಂದೈತಿ ಅವ್ರಿಗೆ. ಹೌದು ಯಾಕಂದ್ರ ದೇವ್ರಿಗೆ ಮತ್ತೆ ನಿನಗ ಎಟ್ಟ ಪರಕೈತಿ ಅಂತ ಕೇಳ್ಯಾಳ. ಹೌದಾ ಯಾಕಂದ್ರ ದೇವ್ರಿಗೆ ಮಾನವರಿಗೆ ಬಾಳ ಪರಕ್ಕಿಲ್ಲ. ಹೌದು ನಾವು ಅನುತ್ರಣ ಕಾಷ್ಟದಿಂದ ಭಕ್ತಿ ಇಟ್ಟ ಪರಮಾತ್ಮಗೆ ಹೆಂಗ್ ದುಡ್ಕೋತಿ ನೋಡು ಹಾ ಹಂಗ ನಮಗ ಹತ್ರ ಅಕ್ಕ ನಾವು ಪರಮಾತ್ಮ ಹೊರತಾಗಿ ಹೌದು ಪರಮಾತ್ಮಗ ನಮಗ ಬಾಳ ಪರಕ್ಕಿರಂಗಿಲ್ಲ. ದೇಂದ್ರ ದೇವರ ಯಾಕಂದ್ರ ಏನ್ ಹೇಳ್ತಾಳು ಏನ್ ಹೇಳ್ರು ಬಾಳ ಚಂದ ಹೇಳ ಮಾಸ್ತರ್. ಹಂಗ ದೇವ್ರ ಮಾಡ್ಕೋಬೇಕಾದ್ರ ಅಪ್ಪಾಜಿಗಳು ಬಾಳ ಮಂದಿ ಎನಿಸಿಕೊಂಡು ಹೋಗ್ಯಾರು. ಹೌದು ಜಗದಾಗ ದೇವರಾದವರು ಬಾಳ ಮಂದಿ ಅದಾರ. ಹೌದು ಹೌದಲ್ಲ ಹಾ ಈಕೇನಂತ ಹೇಳ್ತಾಳ ಮತ್ತ ಏನ್ ಹೇಳ್ತಾಳಪ್ಪ ಬಾಳ ಚಂದ ಹೇಳ ಮಾಸ್ತರ್. ಹಾ ಏನಂತ ಹೇಳ್ತಾಳು ಏನ್ ಹೇಳ್ರು ನಿನ್ನ ಪರಮಾತ್ಮ ಏನ ಕೊಡ್ತಾನು ಹೌದು ಯಾರಿಗೆ ಏನು ಕೊಟ್ಟಾನು ಎಂಥವ್ರಿಗೆ ಏನೇನು ಕೊಟ್ಟಾನು ಅಂತ ಕೇಳ್ತಾಳು. ಹೌದು ಏನು ಉಣಿಸ್ಯಾನ ನಿನ್ನ ಪರಮಾತ್ಮ ಅಂತ ಕೇಳ್ತಾಳ. ಒಂದ ಇರ್ತೈತಿ ಇವಾಗ ದೋತ್ರತ್ತ ಹಾ ಹಾ ಒಂದ ಐತಿ ಇವ್ರ ಡ್ರೆಸ್ ನೋಡ್ಬೇಕಾದ್ರ ಒಂದ ಐತಿ ನಿಮ್ ಪರಮಾತ್ಮ ಏನು ಕೊಡ್ತಾನ ತಾಳಿಕೆ ನಿಮ್ಮ ಪರಮಾತ್ಮ ಏನು ಕೊಡ್ತಾನು ಅಂತ ಕೇಳ್ತಾಳ. ಹೌದು ನಿನಗತ್ತೆ ಮೇಕಪ್ ಮಾಡ್ಕೋಬೇಕಾಗಿತ್ತೆ ಆಂಬಲ್ಲ ಇವೇನು ಒಂದ್ ಆಗಂಟ್ಲೆ ಒಂದ್ ಇವ ಚಾಲು ಮಾಡಿದಲ್ಲ ಪರಮಾತ್ಮ ರೀ. ಯಾಕಂದ್ರೆ ನೋಡು ಹಾ ಪರಮಾತ್ಮನ ಬಡತನ ಬೇರೆ ಐತದ. ಹೌದು ಹಂಗ ಒದರ್ಬೇಕಾದ್ರೆ ಒಳಗ ಪರಮಾತ್ಮ ಬೇಕು. ಹಾ ಹೆಂಗ ಒದರ್ಬೇಕಾದ್ರ ಒದರ್ಬೇಕಾದ್ರ ಈಕೇನಿಗೆ ಮಶಿಬನಾಳ ಉಯ್ದ ಒದರಾಕೈತಾಳ ನೋಡು. ಹಾ ಹಿಂಗೀಕೆ ಒದರ್ಬೇಕಾದ್ರೆ ಡಪ್ಪು ಬಾರಿಸ್ಬೇಕಾದ್ರೆ ಜಿಗದಾಡಬೇಕಾದ್ರು ಸಹಿತ ಒಳಗ ನನ್ನ ಜೀವಾತ್ಮ ಬೇಕು. ಹಾ ಆಕೆ ಹೇಳಿ ಹೋಗ್ಯಾಳಿಗಿದೆ ಏನಂದಳು ಏನಂದಳಪ್ಪ ಜೀವಾತ್ಮ ಅಂದ್ರ ನಿನ್ನ ಗಂಡ ಐತಿ. ಹೌದು ಶರೀರ ಅಂದ್ರ ನಂದು ಹೆಣ್ಣೈತಿ ಅಂತ ಹೇಳಿ ಹೋಗ್ಯಾಳ. ಹೌದು ಯಾಕಂದ್ರ ಒಳಗ ಜೀವಾತ್ಮ ಇರುತ್ತಾನ ಏನಂತಾರು ಮನುಷ್ಯ ಅಂತಾರು. ಒಳಗ ಜೀವಾತ್ಮ ಇರುತ್ತಾನ ಮನುಷ್ಯ ಅಂತಾರ. ಹೌದು ಮತ್ ಜೇರ್ ಕಡ್ತ ಜೀವಾತ್ಮ ಒಳಗ ಒಂದಿಟ್ಟು ಎಲ್ಲರ ಜಿಗದು ಹಾದಂದ್ರ ಏನಂತಾರ ಈಕಿಗೆ ಮಶಿಬನಾಳ ವಿದ್ಯಾಗ ಹೆಣ ಅಂತಾರ. ಮತ್ ಹೆಣ ಹಣಬಾರ್ದಾಗಿತ್ತಲ್ಲ ಇವ್ರು ಮಶಿಬನಾಳ ವಿದ್ಯಾ ಅಂತ ಕರಿಬೇಕಾಗಿತ್ತಲ್ಲ ಅವಾಗ. ಹೌದು ಮತ್ ಇಲ್ಲಿ ಯಾವ್ದು ಹೆಚ್ಚಾಕೈತಿ ಮಾಸ್ತರ ಯಾರು ಹೆಚ್ಚಾಕಾರ ಏನ್ ಇವ್ರ ಅವ್ವ ಹೆಚ್ಚಾಕಳ ನಮ್ಮ ಅಪ್ಪ ಹೆಚ್ಚಾಕನು ಇದ್ರಾಗ. ಯಾಕಂದ್ರ ಜೀವಾತ್ಮನಿಂದ ಎಲ್ಲ ನಡಿತೈತಿ ಓಡಾಡ್ತೈತಿ ಅಂದ್ರ ನಿನ್ನ ಶರೀರ ಅನ್ನೋದು ಆಡದಲ್ಲ. ಹೌದು ಯಾಕಂದ್ರ ಶರೀರ ಅನ್ನುವಂಥದ್ದು ಇಲ್ಲಿ ಸಾಣದೈತಿ. ನನ್ನ ಜೀವಾತ್ಮನ ಬಿಟ್ಟು ನೀ ಎಲ್ಲಾರ ನಡೆದಾಡಿಸಿ ಓಡಾಡಿಸಿ ದೋಡಿಸಿದಂದ್ರ ಯಾಕಂದ್ರ ನಿಂದ ರಕ್ತ ನಿನ್ನ ತೊಗಲ ಮಾಂಸ ರೋಮ ತಗೊಂಡ ಹೌದು ಇಂತಲ್ಲೇ ನನ್ನ ತಾಯಿ ಗೋಳಿಯಾಗಿ ಕೂತಾಳತ್ ಹೇಳು. ಇವತ್ತು ನಿನ್ನ ಹೆಣ್ಣು ಹೆಚ್ಚಿಗೆ ಮಾಡ್ಕೊಂಡು ಹೋಗು ನಾ ಏನು ಬ್ಯಾಡ ನಂಗೆಲ್ಲ. ಹೌದು ಪರಮಾತ್ಮ ಇರ್ಬೇಕಾದ್ರೆ ಹೆಂಗದಾನು ಯಾಕಂದ್ರ ಪರಮಾತ್ಮ ಅಂದ್ರೆ ಹೆಂಗದಾನು ಒಳಗೆ ಎಷ್ಟು ಅಂಗುಲ ಒಳಗೆ ಎಟ್ಟದಾನು ಹೊರಗೆ ಎಟ್ಟದಾನು ಗೊತ್ತಿಲ್ಲಾಗಿತ್ತು ಮಶಿವನಾಳ ಇದ್ದಾಗ. ಯಾಕಂದ್ರ ಒಳಗೆ ಎಟ್ಟದಾನು ಮಾಸ್ತರ 6 ಅಂಗುಲ 6 ಅಂಗುಲ ಒಳಗದಾನು 12 ಅಂಗುಲ ಹೊರಗದಾನು ಪರಮಾತ್ಮ ಇರ್ಬೇಕಾದ್ರ. ನಿನ್ನ ಪರಮಾತ್ಮ ಹೆಂಗದಾನು ಅಂತ ಕೇಳ್ತಾಳು. 6 ಅಂಗುಲ ನಿನ್ನ ಶರೀರ ಒಳಗದಾನು ಹೊರಗೆ 12 ಅಂಗುಲ ಹೊರಗದಾನ. ನನ್ನ ಪರಮಾತ್ಮನಿಂದ ಇದೆಲ್ಲ ಸೃಷ್ಟಿ ಎಲ್ಲ ನಡೆದೈತಿ. ಉತ್ತರ ವಜತಾಣ್ಣ ಯಾಕಂದ್ರೆ ನೋಡು ವಜದ ಮಾತ್ರ ಬಿಡಂಗಿಲ್ಲ ಅವ ಒದ್ದಾಗ ಈಕೆ ಗಾಡಿ ನಡೀತೈತಿ ಹೊರತಾಗಿ ವಜಲಾರ್ದ ಈಕೆ ಗಾಡಿ ಯಾವುದು ಚಾಲು ಆಗಂಗಿಲ್ಲ ಮಾಸ್ತರ್. ಆಗಂಗಿಲ್ಲ ಹೌದಲ್ಲ ನಡೀಲಿ. ಊಟ ಕುಡದೆ ಈಕೆ ಬಸರಾಗಿಯ ಬಸರಾಗಕ್ಕೆ ಬಸರಾದಳು ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಬಸರಾಗಕ್ಕೆ ಬಸರಾದಳು ಕಸರ ಸೇರಿ ಗುರು ಬಸವಾಗ ಹುಟ್ಟು ಜೇನಿನ ಹುಣ್ಣಿನ ಹಂಗ ತೋತ ಬಿದ್ದತೆ ಡಾಕ್ಟರ್ ನನ್ನ ಮಾಯಿ ಹೋದ ಮುಂದತೆ ಕಾಲ ಧ್ಯಾನ ನೋಡ
ಕೇಳ್ತಾಳು ಏನ್ ಕೇಳ್ತಾರ ತಮ್ಮ ಭಾಳ ಚಂದ ಕೇಳ್ಯಾಳ ಮಾಸ್ತರ್ ಹಾ ಯಾಕಂದ್ರೆ ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟನು ಹೌದು ಯಾರಿಗೇನು ತಿನಿಸನು ಅಂತ ಕೇಳ್ಯಾಳ ಹೌದು ಏ ಇದು ಅಲ್ಲ ಮಶಿಬ್ನಾದಕ್ಕೆ ಮತ್ತೇನ ಕೇಳ್ತಾಳು ಏ ಸವಾಲವನ್ನ ಕೇಳ ನೋಡ ಸಬದಾಗ ಒಟ್ಟ ವಿಷಯ ಮಾತ್ರ ಕೇಳತಾಳು ಹಂಗ ನನ್ನ ಪರಮಾತ್ಮ ಒಟ್ಟ ದೊಡ್ಡವಂತ ಇಲ್ಲ ಅಂತ ಏ ವಾದ ಮಾತ್ರ ನಡೆಸ ನೋಡ ಸಬದಾಗ ನಿನ್ನ ಪರಮಾತ್ಮ ಈಗ ಯಾರಿಗೇನ ಕೊಟ್ಟನ ಅಂತ ಕೇಳತಾಳ ನೋಡ ನನಗ ಸಬದಾಗ ನನ್ನ ಪರಮಾತ್ಮ ಯಾರಿಗೆ ಕೊಟ್ಟನ ಹೇಳ್ತಾನ ನಿನಗ ಏ ಭಕ್ತ ಕುಂಬಾರ ಎದ್ದ ನೋಡ ಏನ ಕೆಲಸ ಮಾಡತ್ತೇದ ಯಾಕಂದ್ರ ನೋಡು ಯಾರಿಗೇನು ಕೊಟ್ಟ ನಿನ್ನ ಪರಮಾತ್ಮ ಅಂತ ಕೇಳ್ತಾಳ ಹೌದು ಯಾಕಂದ್ರ ಭಕ್ತ ಕುಂಬಾರ ಏನ್ ಮಾಡ್ತಿದ್ದ ಮಾಸ್ತರ ಏನ್ ಮಾಡ್ತಿರು ಯಾಕಂದ್ರ ಮಣ್ಣ ತಂದ ದಿನನಿತ್ಯ ಏನ್ ಮಾಡ್ತಿದ್ದ ಆ ಕುಂಬಾರಿ ಏನ್ ಮಾಡ್ತದ ಅಂದ್ರ ಗಡಿಗೆ ಸಜ್ಜು ಮಾಡ್ತದ ಹೌದು ಅದ ಗಡಿಗೆ ಸಜ್ಜು ಮಾಡೋ ಟೈಮ್ದಾಗ ಏನಾತು ಏನಾಯ್ತು ಒಂದಾನೊಂದು ಟೈಮ್ದಾಗ ಮಡದಿ ಹೇಳ್ತಾಳ ಕುಂಬಾರನ ಏಂತ ಹೇಳ್ತಾಳ ಏನಂತ ಏನಂತ ಹೇಳ್ತಾಳು ಕೂಸನ್ ಒಂದಿಟ್ಟು ನೋಡ್ಕೋತೀರ್ರಿ ಹೌದು ನಾವ್ ಒಂದಿಟ್ಟ ನೀರಿಗೆ ಹೋಗಿ ಬರ್ತನು ಅಂತ ಹೇಳ್ತಾಳ ಹೌದ ಹೇಳಿದಾಗ ಅವಾಗ ಅವ ಹೇಳ್ತಾನ ಕುಂಬಾರ ಏನಿಲ್ಲ ಆದ್ರ ಆತ ನನ್ನ ಕೈಯಾಗ ಕೊಡು ಮೊದಲು ನೀ ನೀರಿಗೆ ಹೋಗಂದ ನಾವು ಹೌದು ಹೋಗಂದಾಗ ಅವಾಗ ಕುಂಬಾರ ಏನ್ ಮಾಡ್ತಾನು ಏನ್ ಮಾಡಿದ ಹುಡುಗ ಅಲ್ಲೇ ಚಪ್ಪಡಿಸಿದ ಹುಡುಗ ಅಲ್ಲೇ ಮಣ್ಕೋತು ಕಟ್ಟಿ ಮೇಲೆ ಹುಡುಗನ ಮನುಷ್ಯದ ಹೌದು ಹುಡುಗನ ಮನುಷ್ಯ ಏನ್ ಮಾಡ್ತಾನ ಏನ್ ಮಾಡುದು ವಿಠಲ 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 ಅಂತೇಳಿ ಏನ್ ಮಾಡ್ತದ ಕೆಸರು ತುಳಿಯಾಕ ಹತ್ತಿ ಬಿಟ್ಟ ಮಾಸ್ತರ್ ಹೌದು ವಿಠಲ 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 ಅಂತೇಳಿ ವಿಠಲ್ ನಾಮಸ್ಮರಣೆ ಮಾಡ್ತಿದ್ದ ಹೌದು ಮಾಡೋ ಟೈಮ್ದಾಗ ಏನಾತಂದ್ರ ವಿಠಲ ಜ್ಞಾನದೊಳ ಮೈ ಮರ್ತು ಬಿಡ್ತಾನೆ ಯಾರ ಕುಂಬಾರ ಹೌದು ಗೋರಾ ಕುಂಬಾರ ಮೈ ಮರ್ತಾಗ ಏನ್ ಮಾಡ್ತಾನು ಏನ್ ಮಾಡ್ರು ಅನ್ನ ಮಣ್ಣು ತಂದ ಹದ ಮಾಡಿ ತುಳ್ಕೋತ ಏನ್ ಮಾಡ್ತಿದ್ದ ಏನ್ ಮಾಡಿ ವಿಠಲ ಜ್ಞಾನ ಮಾಡೋ ಟೈಮ್ದಾಗ ಏನಾತಂದ್ರ ಕೂಸಳ್ಕೋತ ಏನ್ ಮಾಡ್ತತಿ ಕಾಲಾಗ ಬಂದ್ ಬಿಡ್ತೈತಿ ಹೌದು ಕಾಲಾಗ ಬಂದ್ರು ಸಹಿತ ಕುಂಬಾರ ಗೊತ್ತಿರಂಗಿಲ್ಲ ನೋಡಂಗಿಲ್ಲ ವಿಠಲ ನಾಮಸ್ಮರಣೆ ಮಾಡ್ಕೋತ ಏನ್ ಮಾಡ್ತಾನು ವಿಠಲ 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 ಅನ್ಕೋತ ಏನ್ ಮಾಡ್ತಾನು ಕಾಲಾಗ ಬಂದಂತ ಖುಷಿನ ಏನ್ ಮಾಡ್ತಾನು ಮಣ್ಣಾಗ ಹಾಕಿ ತುಳದ ಬಿಡ್ತಾನ ಮಾಸ್ತರ್ ಹೌದು ತುಳದಾಗ ಅವಾಗ ಅವಾಗ ಏನೂ ಅರಿವಿರಂಗಿಲ್ಲ ಹೌದು ವಿಠಲ 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 ಅಂತ ನಾಮಸ್ಮರಣೆ ಬಿಡುದಿಲ್ಲ ಅವಾಗ ಮಡದಿ ಬಂದು ಏನು ಮಾಡ್ತಾಳು ಕೂಸನ ನೋಡ್ತಾಳು ಕೂಸನ ಎಲ್ಲೂ ಕಾಣಲಿಲ್ಲ ಯಾವಾಗ ಕಾಲಾಗ ನೋಡ್ತಾಳ ನೋಡು ಕಾಲಾಗ ಏನಾಗಿತ್ತು ಕೂಸ ಸಿಕ್ಕ ಸತ್ಯತ ಮಾಸ್ತರ್ ರಕ್ತ ಕಾಣತ್ತಿತ್ತ ಯಾಕಂದ್ರ ಮಣ್ಣಿನಾಗ ರಕ್ತದ ಹೊಳಿ ಹರಿಯಾಕತ್ತಿತ್ತು ಅವಾಗ ಏನಾತ ಮಾಸ್ತರ ಏನಂದ್ರು ಯಾವಾಗ ಮಡದಿಗೆ ರಕ್ತ ಕಾಣಿತ್ತು ನೋಡು ಅವಾಗ ಏನ್ ಮಾಡ್ತಾಳಕಿ ಏನ್ ಮಾಡು ಚೀನಿನ ಬಾಯಾಗ ಮಣ್ಣು ಹಾಕಲತ್ತ ತಿಳ್ಕೊಂಡ ಗಂಡನ ನುಗುಸಿ ಏನ್ ಮಾಡ್ತಾಳ ಕೂಸನ ಕೈಯಾಗಿ ಹಿಡ್ಕೋತಾಳ ಕುಂಬಾರನ ಕುಲ ಎತ್ತಿ ಬೇಯಕತ್ತಳು ಕುಂಬಾರನ ಕುಲ ಎತ್ತಿ ಬೇಯ್ತಾಳು ಇಂಥ ಕಣ್ಣ ಕಂದ ನಿನ್ನ ಕಾಲಾಗ ಬಂದೈತಿ ಕರೆ ಎಂತಾದ ನಿನ್ನ ನಾಮಸ್ಮರಣೆ ಮಾಡ್ತೀನಿ ನಿನಗೂ ಬೆಂಕಿ ಹತ್ತಲಿ ನಿನ್ನ ಏನು ನಾಮಸ್ಮರಣೆ ಮಾಡ್ತಿಲ್ಲ ಅವಗೂ ಬೆಂಕಿ ಹತ್ತಲಿ ಅಂದ್ಬಿಟ್ಟಳಕಿ ಹೌದು ಅಂದಾಗ ಕುಂಬಾರನ ಎದೆ ಉಕ್ಕಾಕೈತು ನನ್ನ ಕಡೆ ಏನು ತಪ್ಪಿಲ್ಲ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಮಾಡತ್ತೀನಿ ನನ್ನ ಕಡೆ ನನಗೆ ಅರಿವು ಇಲ್ದಾರಕ್ಕಿಂತ ತಪ್ಪು ಮಾಡಿನಂತ ಏನು ಮಾಡ್ತಾನು ಹೆಂಡತಿ ಕಡೆ ಕ್ಷಮಾ ಮಾಡಕ್ ಹೋಗ್ಕಣ ಕರೆ ಹೆಂಡತಿ ಕ್ಷಮಾ ಮಾಡ್ಲಿಲ್ಲ ಏನು ಮಾಡ್ತಾಳ ಕುಲ ಎತ್ತಿ ಕುಂಬಾರನ ಬೇಯಕತ್ತಾಳು ಅವಾಗ ಏನು ಮಾಡ್ತಾಳು ಏನ್ ಮಾಡ್ರು ಕಂದ ಸಿಕ್ಕಂತ ಕಂದನ ತಗೊಂಡ್ ಏನು ಮಾಡ್ತಾರೋ ಅಲ್ಲೇ ಮಣ್ಣು ಮಾಡಿ ಬಂದಾರ ಇಬ್ರು ಗಂಡ ಹೆಂಡತಿ ಕೂಡಿ ಹೌದು ಯಾರನ್ನ ಅವೇನು ಕುಂಬಾರ ಏನೋ ತುಳಿದಕ್ ಬಂದಿದಲ್ಲ ಅದನ್ನ ಕುಸ್ನ ತಗೊಂಡ್ ಏನು ಮಾಡ್ಯಾರು ಗಂಡ ಎತ್ತಿ ಇಬ್ರು ಕೂಡಿ ಮಣ್ಣು ಮಾಡಿ ಬಂದಾರ ಮತ್ತ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ ಏನ್ ಮಾಡುದು ನಮ್ಮ ಸಾಕ್ಷಾತ್ ವಿಠಲ ಬಂದ್ ಏನು ಮಾಡ್ಯಾನು ಏನ್ ಮಾಡುದು ಕೂಸನಾನು ಕೊಟ್ಟಾನ ಮತ್ತು ಹೊಳಿ ಹೌದು ಯಾರಿಗೆ ಕುಂಬಾರಗ ಗೋರಾ ಕುಂಬಾರಗ ಹೊಳ್ಳಿ ಮಾತ ತನ್ನ ಕೂಸನಾನು ಕೊಟ್ಟನು ಅವ ಏನು ಮಾಡಿದ ಅಂದ್ರೆ ಎರಡು ಕೈಗಳನ್ನ ಕತ್ತರಿಸ್ಕೊಂಡಿದ್ದ ಅವನು ಸುದಿಕ್ ಹೊಳ್ಳಿ ಕೊಟ್ಟಾನ ಹೌದು
ಕೊಟ್ಟನು ಇಲ್ರು ಮತ್ತೆ ಸಬದವ್ರು ಇಲ್ಲೇ ಅದರಿ ಹಾ ಯಾಕಂದ್ರ ಗೋರಾ ಕುಂಬಾರಗಣ್ಣನ ಪರಮಾತ್ಮ ಇಂಥದೆಲ್ಲ ಕೊಟ್ಟಾನ ಹೌದು ಯಾರಿಗಂದ್ರ ಗೋರಾ ಕುಂಬಾರ ಸತ್ತದ ಕೂಸನ ಸುದಕ್ಕೆ ಹೊಳ್ಳಿ ಕೊಟ್ಟಾನ ನನ್ನ ಪರಮಾತ್ಮ ಹೌದು ಇನ್ನು ಯಾರಿಗೇನು ಕೊಟ್ಟಾನು ಅಂತ ಕೇಳ್ತಾಳ ಯಾರಿಗೆ ಕೊಟ್ಟಾನು ಇನ್ನ ಯಾರಿಗೆ ಏನೇನು ಕೊಟ್ಟಾನಂದ್ರ ಮಾಸ್ತರ ಏನ್ ಮಾಡ್ಯಾರು ಬಾಳ ಮಂದಿ ಕೊಟ್ಟಾನ ನನ್ನ ಪರಮಾತ್ಮ ಹಾ ಯಾಕಂದ್ರ ಕೊಡ್ಬೇಕಾದ್ರ ಬಾಳ ಮಂದಿ ಕೊಟ್ಟಾನು ಹೌದು ಮತ್ತೆ ಯಾರ್ಯಾರಿಗೆ ಏನೇನು ಕೊಟ್ಟಾನು ಯಾರ್ಯಾರು ಕೊಟ್ಟಾನ ಯಾರಿಗೆ ಕೊಟ್ಟಾನ್ರಿ ಬಾಳ ಮಂದಿ ಕೊಟ್ಟಾನು ಮಾಸ್ತರ್ ಹಾ ಯಾಕಂದ್ರ ನೋಡು ಕೊಟ್ಟದೆಲ್ಲ ಹೇಳ್ಕೊತ ಹೋದ್ರ ಏನಾಕತಿ ಏನಾಗೈತಿ ಕಣ್ಣಾಗ ಏನ್ ಮಾಡ್ಯಾರ ಬ್ಯಾಡ್ರ ಕಣ್ಣಿಗೆ ಏನಾಗೈತೆ ಅಂದ್ರ ಮಾಸ್ತರ ಏನ್ ಮಾಡು ಸಾಕ್ಷಾತ್ ಭಗವಂತ ಬಂದು ಏನು ಮಾಡ್ತಾನು ಹಾ ಬ್ಯಾಡ್ರ ಕಣ್ಣ ಏನು ಮಾಡ್ತಿದ್ದ ಏನ್ ಮಾಡ್ತಿದ ದಿನನಿತ್ಯ ಏನು ಮಾಡ್ತಿದ್ರ ಮಲ ಬಡ್ಕೊಂಡ ತಂದ ಮಾಂಸದ ಅಡಿಗೆ ಊಟ ಮಾಡ್ತಿದ್ದ ಹಾ. ಅಂತ ಬ್ಯಾಡ್ರ ಕಣ್ಣ ಒಂದಾನೊಂದು ಟೈಮ್ದಾಗ ಏನಾಯ್ತು ಒಂದು ಗುಡಿಯಾಗ ಹೋಗಿ ನೋಡ್ತಾನು ಏನಾಗಿತ್ತು? ಅವಾಗ ಒಂದು ಲಿಂಗ ಬಿತ್ತವನ ದೃಷ್ಟಿಗೆ ಮಾಸ್ತರ ಹೌದು. ಲಿಂಗದ ಮೇಲೆ ಇದ್ದಂತ ಹೂವ ಪತ್ರಿ ಎಲ್ಲ ಕಡೆಕ ಚೆಲುಗಿತಾನ ಕಾಲೇ ಹೌದು ಕಡೆಕ ಚೆಲ್ಲಿ ಹೋಗೋದು ಏನು ಮಾಡ್ತಾನು ತನ್ನ ಏನು ಮಾಂಸ ಬಡದು ಏನು ತಂದಿದ್ಲ ಮಲ ಬಡದು ಏನು ಮಾಂಸ ತಂದಿದ್ ನೋಡು ಹೌದು. ಇದ ಮಾಂಸ ಹೋದ ನೀವು ವಾದಿ ಇಡ್ತಾನೆ ಎಲ್ಲಿ ಲಿಂಗದ ಮ್ಯಾಲ ಹೌದು ಯಾವಾಗ ಲಿಂಗದ ಮ್ಯಾಲ ಕಣ್ಣ ಯಾವಾಗ ಮಾಂಸದ ಅಡಿಗೆ ಬಿಟ್ಟು ನೋಡು ಹಾ. ಇಟ್ಟಾಗ ಶಿವ ಏನು ಮಾಡ್ತಾನ ಅವಾಗ ಏನ್ ಮಾಡಿ ಕುಲ ಗೆಡಕ ನನ್ನ ಕುಲ ಕೆಡಿಸ್ಯಾನಂತ ತಿಳ್ಕೊಂಡ ಬಲಿಗಡಕ ನನ್ನ ಕುಲ ಕೆಡಿಸ್ಯಾನೆ ಅಂದು ತಿಳ್ಕೊಂಡು ಏನು ಮಾಡ್ತಾನು ನೆಲ ಬಡದ ಶಿವ ಅಳಾಕೈತಿ ಬಿಡ್ತಾನ ಮಾಸ್ತರ್ ಹೌದು ನೆಲ ಬಡದ ಶಿವ ಅಳಾಕೈತದಾಗ ಏನಾತು ಲಿಂಗದ ಕಣ್ಣಾಗಿ ಲಿಂಗದ ಕಣ್ಣಾಗಿನು ರಕ್ತದ ಕಣ್ಣೀರು ಬರಾಕ್ ಹತ್ತಿ ಬಿಡ್ತಾವ ಹೌದ ರಕ್ತದ ಕಣ್ಣೀರು ಯಾವಾಗ ಬರಾಕ್ ಹತ್ತಿ ಬಿಟ್ಟು ನೋಡು ಅವಾಗ ಕಣ್ಣಾಗಿ ಹುಚ್ಚಿಡದ ನಿಲ್ತಾನು ಹೌದು. ಎಂತ ರಕ್ತದ ಕಣ್ಣ ನಿನಗೆ ಯಾವ ಪ್ರಾಣಿ ಕೊಟ್ಟಪ್ಪ ಹಾ. ಎಂತ ಕಣ್ಣ ನಿನಗ ಬೇಡ ಸಾಕ್ಷಾತ್ ನಾನು ಎರಡು ಕಣ್ಣು ನಿನಗ ಕೊಡ್ತಾನ ಅಂತ ತಿಳ್ಕೊಂಡ ನಿಷ್ಠೂರ ನಿಷ್ಠುರವಾಗಿ ನಿಂತ ಕಣ್ಣ ಏನು ಮಾಡ್ತಾನ ಏನ್ ಮಾಡಿದ ತನ್ನ ಕೈಯಾಗಿದ್ದಂತ ಬಲಿ ಕಣ್ಣಾಗ ಬಡಕೊಂದು ಎರಡು ಕಣ್ಣು ತೆಗೆದು ಲಿಂಗಕ್ಕೆ ಹಚ್ಚಾನ ಹೌದು ಲಿಂಗಕ್ಕೆ ಹಚ್ಚಿ ಕುಡ್ಡನಾಗಿ ನಿತ್ತಾನು ಹೌದು. ನಿತ್ತಾಗ ಸಾಕ್ಷಾತ್ ಭಗವಂತ ಬಂದ ಹಾ ಸಾಕ್ಷಾತ್ ಭಗವಂತ ಕೈಲಾಸದಿಂದ ದರಿಗಿಳಿದ ಬಂದ ಕಣ್ಣಯ್ಯನ ನೋಡ್ತಾನು ಹಾ. ಎಂತ ನಿಷ್ಠುರ ಭಕ್ತಿಪ್ಪ ನಿಂದ ಅಂತ ತಿಳ್ಕೊಂಡು ಏನು ಮಾಡ್ಯಾನು ಹಾ ಕಣ್ಣು ಹಚ್ಚಿದಂತ ಕಣ್ಣು ಹೊಳ್ಳಿ ಕೊಟ್ಟಾನ ಕೈಲಾಸ ಗೋದಾನ ಮತ್ತ ಅವಾಗ ಕಣ್ಣು ಕೊಟ್ಟಾನು ಯಾರಿಗೇನು ಕೊಟ್ಟಾನ ಅಂತ ಕೇಳ್ತಾಳು ಹೌದು. ನಮ್ಮ ಕಣ್ಣಯ್ಯಾದ್ರೂ ಸಾಕ್ಷಾತ್ ಪರಮಾತ್ಮ ಬಂದ ಮತ್ತೆ ಏನು ಮಾಡ್ಯಾನು ಹೊಳ್ಳಿ ಕಣ್ಣು ಕೊಟ್ಟಾನ ಹೌದು ಹೌದಲ್ಲ ಹಾ. ಇನ್ನು ಮತ್ತೆ ಯಾರಿಗೇನು ಕೊಟ್ಟಾನ ಮತ್ತಾರಿ ಕೊಟ್ಟಾನಪ್ಪ ಬಾಳ ಮಂದಿಗೆ ಏನಾದ್ರು ಕೊಟ್ಟಾನು ಕಾಡ್ಯಾನು ಬೇಡ್ಯಾನು ಇಸ್ಕೊಂಡಾನು ಹೌದು. ಮತ್ತ ಸಲವಾವು ಅದಾನು ಹುಟ್ಟಸವು ಅವದಾನ ಮಾಸ್ತರ್ ಹೌದು ಯಾಕಂದ್ರ ಅಂಡಜ 21 ಲಕ್ಷ ಹಾ ಪಿಂಡಜ 21 ಲಕ್ಷ ಉದ್ಬೀಜ 21 ಲಕ್ಷ ಜಲಮಜ 21 ಲಕ್ಷ 84 ಲಕ್ಷ ಜೀವರಾಶಿ ಎಲ್ಲ ಸಲಬೇಕಾದ್ರೆ ನನ್ನ ಪರಮಾತ್ಮ ಸಲಿವ್ಯಾನ ಹೊರತಾಗಿ ಹೌದು. ಇವ್ರವ್ವ ಏನು ಸಲಿವ್ಯಾಳನ ಇಲ್ಲ ಇನ್ನು ಮಶಿಬನಾಳು ವಿದ್ಯಾದ ಸಲಿವ್ಯಾಳು ಇಲ್ಲ ಎಲ್ಲಾರ ಜೇರು ಕಡ್ತಾವ ಒಂದೆರಡು ಕೋಶ ಹೆಚ್ಚಾದವು ಅಂದ್ರೆ ಅವನ ಸಲುವಾಕಾಗಂಗಿಲ್ಲ ಈಕಿಗೆ ಆಗಂಗಿಲ್ಲ ಮತ್ತಿನ್ 84 ಲಕ್ಷ ಜೀವರಾಶಿ ಆಳಿ ಹೆಂಗ ಸಲುತ್ತಾಳಿಕೆ ಸಲುವಾಕ ಏ ಹುಚ್ಚಿ ನೋಡು 84 ಲಕ್ಷ ಜೀವರಾಶಿ ಸಲಿವಿದವ ಅವದಾನು ಹುಟ್ಟಿಸಿದವ ಅವದಾನು ಹೌದು ಅವಕ್ಕೆ ಅನ್ನ ಹಾಕವು ನಮ್ಮ ಪರಮಾತ್ಮನ ಅದಾನ ಹೌದು ಯಾಕಂದ್ರೆ ನಮ್ಮ ಪರಮಾತ್ಮ ಹೆಂಗ ಅನ್ನ ಹಾಕ್ತಾನ ನೋಡು ಹಂಗ ಬೇಡಿದವ್ರಿಗೆಲ್ಲ ಬೇಕಾದ ಕೊಟ್ಟಾನ ಹೌದು ಬ್ಯಾಡತ್ತವನು ಮನುಷ್ಯನಾಗ ಬತ್ತಂದ್ರ ಅವ ಏನೂ ಕೊಡವಲ್ಲ ಕೊಡಂಗಿಲ್ಲ ಯಾಕಂದ್ರೆ ಏನೇನು ಕೊಟ್ಟಾನ ಮಾಸ್ತರ ಏನೇನ್ ಕೊಟ್ಟ ಯಾಕಂದ್ರೆ ನೋಡು ಒಂದು ಮುದುಕಿತ್ತಂತ ಒಂದು ಊರಾಗ ಹಾ ಎಂತ ಮುದುಕಿ ಈ ಜಯಶ್ರೀ ಅಂತ ಮುದಿ ಈ ಮಶಿಬನಾಳ ವಿದ್ಯಾನ ಅಂತದ ಒಂದು ಮುದುಕಿತ್ತು ಹಾ. ಹರಕಲ್ ಬರುಕಲ್ ಒಂದು ಸೀರೆ ಉಟ್ಕೊಂಡ್ ಆ ಜನ್ಮ ಮಾಡ್ತಿತ್ತ ಅದ ಎಲ್ಲಿ ಕಾಡ ಹರ್ಯಾಣದಾಗ ಊರು ಹೊರಗ ಹೌದು ಅವಾಗ ಭಕ್ತಿ ಅನ್ನುವಂಥದ್ದು ಭಾಳ ಇತ್ತಕೈತೇಕ ವಿದ್ಯಾನಲ್ಲಿ ಇದೇ ಹೇಳಿಲ್ಲ ಭಕ್ತಿ ಅನ್ನುವಂಥದ್ದು ಭಾಳ ಇತ್ತು ಅವಾಗ ಸಾಕ್ಷಾತ್ ಭಗವಂತ ಬರ್ತಾನ ಕೈಲಾಸದಿಂದ ಹೇಳ್ದ ಹೌದು ಈಕೆ ಭಕ್ತಿಯರ ಎಂತದತ್ತಪ್ಪ ಈಕೆ ಭಕ್ತಿ ಈಕೆಗೆ ಏನಾರ ಕೊಡ್ಬೇಕಂತ ಪರಮಾತ್ಮ ತಿಳ್ಕೊಂಡು ಏನ್ ಮಾಡ್ತಾನು ಏನ್ ಮಾಡು ಏನು ಬೇಡ್ತಿ ಬೇಡ ನಿನಗೆ ಈಗ ಸದ್ಯ ಕೊಡ್ತಾನ ಅಂತ ಹೇಳ್ತಾನ ಹಾ ಅವಾಗ ಏನು ಬಿಡ್ತಾನೋ ನಾನು ತೇಕ ಬೇಡಾಕೇನೂ ಇಲ್ಲ ಕೊಡಾಕೇನೂ ಇಲ್ಲ ಹೌದು. ನಾ ಏನು ಕೊಡ್ಲಿಪ್ಪ ಭಗವಂತ ನಾನು ಹರ್ಕಲ್ ಬರುಕೊಲ್ಲ ಸೀರೆ ಉಟ್ಕೊಂಡು ತಿರುಗಾಡತ್ತೀನಿ ಅಂದಳು ಈಕೆ ವಿದ್ಯಾ ಹೌದು ಪರಮಾತ್ಮ ಬಂದು ಭಿಕ್ಷಾಣದ ತಾಯಿ ಅಂದನ ಬಾಗಲಾಗ ಅವಾಗ ಏನ್ ಮಾಡು ವಿದ್ಯಾ ನನ್ನ ಕಡೆ ಕೊಡಾಕೇನೂ ಇಲ್ಲ ಅಂದಳು ಹಾ. ಅವಾಗ ಏನು ಮಾಡ್ತಿದ್ದಾಳೆ ಈಕೆ ಏನ್ ನಿನ್ನ ತೇಕ ಏನಿರ್ತೈತಿ ಅದನ್ನ ಕೊಟ್ಟು ಬಿಡ ತಾಯಿ ನಿಂದ ಏನಾಕೈತಿ ಮುಂದೆ ಹೇಳ್ತಾನ ನಾವು ಹಾ ಅವಾಗ ಈಕೆ ವಿದ್ಯಾ ಏನು ಮಾಡ್ತಾಳು ಏನ್ ಮಾಡು ಕಲ್ಲಾಗ ಖಾರ ಅರಿತೇಳು ಮಾಸ್ತರ್ ಹೌದು ಕಲ್ಲಾಗ ಖಾರ ಅರಿತಳು ಅದ ಖಾರ ತಂದ ಪರಮಾತ್ಮಗೆ ನೀಡಿಳು ಹೌದು. ಪರಮಾತ್ಮಗೆ ಯಾವಾಗ ನೀಡಿಳು ನೋಡು ಪರಮಾತ್ಮ ಏನ್ ಮಾಡ್ತಾನು ಏನ್ ಮಾಡಿದ ನಿನಗ ಮನಗಂಡ ಆಶೀರ್ವಾದಕ್ಕೆ ಬರ್ಲತ್ತೇನೆ ಆಶೀರ್ವಾದ ಮಾಡಿದವ ಪರಮಾತ್ಮ ಹೌದು ಯಾರಿಗೆ ಈ ಮಶಿಬನಾಳ ಮುದುಕಿಗೆ ಹಾ ಮಶಿಬನಾಳ ಮುದುಕಿಗೆ ಯಾವಾಗ ಆಶೀರ್ವಾದ ಮಾಡಿದ ನೋಡು ಅವಾಗ ಏನಾಯ್ತು ಒಂದು 5-6 ತಿಂಗಳು ಹೋತ ಮಾಸ್ತರ್ ಮನಗಂಡ ಶಿರ್ವಂತಿಗೆ ಬತ್ತಿಗೆ ಯಾರಿಗೆ ಮಶಿಬನಾಳ ಮುದುಕಿಗೆ ಹಾ
ಮನಗಂಡ ಶ್ರೀಮಂತಿಗೆ ಬಂದು ಬಿಡ್ತು. ಹೌದಾ ಏನು ಆಚ ಕಡೆ ಕೈ ಒತ್ತಾಕ ಒಂದ ಆಳು, ಈಚ ಕಡೆ ಕೈ ಒತ್ತಾಕ ಒಂದ ಆಳು, ಕಾಲು ಒತ್ತಾಕ 4-5 ಮಂದಿನ ಇಟ್ಕೊಂಡ್ಳು ಈಕೆ ಮುದುಕಿ. ಹೌದಾ ಇಟ್ಕೊಂಡ್ಳು. ಅವಾಗ ಪರಮಾತ್ಮ ವಿಚಾರ ಮಾಡ್ತಾನ. ಮತ್ ಹಿಂದಿನ ಏನು ಈಕಿಗೆ 5-6 ತಿಂಗಳಾತು, 1 ವರ್ಷ ಹೊತ್ತು, 2 ಹೊರತು ಹೊತ್ತ, 2 ವರ್ಷ 3 ವರ್ಷ ಆದ್ಮೇಲೆ ಮತ್ತೆ ಪರಮಾತ್ಮ ಬಂದ ಮಾಸ್ತರ. ಹೌದು ಬಂದು ಏನು ಮಾಡ್ತಾನೋ ಈಕೆಯಲ್ಲಿ ಏನೋ ಭಕ್ತಿ ಅನ್ನುವಂಥದ್ದೇನು ಉಳ್ದೋಯ್ತು, ಏನೋ ದಾನ ಧರ್ಮ ಉಳ್ದೋಯ್ತು ಇಲ್ಲೋ ಅಂತ ನೋಡಿಸ್ಬಂದ ಮತ್ತೆ ಪರಮಾತ್ಮ ಬಂದ. ಮನೆಗೆ ಬರೋಟ್ಗೆ ಏನಾಯ್ತು? ಬಂದ ಮಶಿಬನಾಳ ವಿದ್ಯಾನ ಮನೆ ಮುಂದೆ ನಿಂತ ಭಿಕ್ಷಾಣದೆ ತಾಯಿ ಅಂದ. ಹೌದು ಅವಾಗೆ ಮಶಿಕಮಾಳ ವಿದ್ಯಾ ಮುದಿಕ್ ಏನಂತದ್ದಿ, ಏನಂದ್ರು? ಇವ್ ಮತ್ತೆ ಬಂದಾನ ಬಾ ತಿಳ್ಕೊಂಡ. ಮೊದಲು ಏನು ಮಾಡೀನಿ, ಕಲ್ಲಾಗಾರದಂತ ಖಾರ ಅಟ್ಟ ನೀಡಿನಿ, ಎಷ್ಟು ಸುರಮಂತಿಕ ಬಂದೈತಿ ನನಗ. ಏನ ಒಟ್ಟ ಖಾರ ಅದನ್ನ ನೀಡುದು ಬ್ಯಾಡ ಇವಾಗ, ಒಟ್ಟ ಈ ಕಲ್ಲು ಪಡಿನ ಪರಮಾತ್ಮಗೆ ನೀಡ್ಬೇಕಂತ ತಿಳ್ಕೊಂಡು ಏನು ಮಾಡ್ಲಿಕ್ಕೆ 4 ಮಂದಿನ ಕರ್ದ ಕಲ್ಲು ಪಡಿನ ಹೋಗಿ ಪರಮಾತ್ಮಗೆ ನೀಡಿಬಿಟ್ಳು ಮಾಸ್ತರ್. ಈಕ ಮಶಿಬನಾಳ ಮುದಿಕೆ ಈಕೆಯಲ್ಲಿ ಏನಾಗಿತ್ತು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತ 6 ಗುಣಗಳೆಲ್ಲ ತುಂಬಿ ತುಳಿಕಾಡತ್ತಿದ್ದು. ಅಣಕ ಒಟ್ಟಿಗೆ ಪರಮಾತ್ಮ ನೋಡ್ತಾನು. ಈ ಮುದುಕಿಗೆಲ್ಲ ನಾ ಶಿರವತ್ತಿ ಕ್ವಾಟ್ನಿಕರೇ, ಈ ಮುದುಕಿಯಲ್ಲಿ ನಾನು ಅಂತ ಅಹಂಕಾರ ಬಂದೈತಿ. ಈಕೆ ತೇಕಿನ ₹1 ಅಲ್ಲಿ ಈಕೆ ಮೊದಲೇ ಹೆಂಗಿದ್ರು ನೋಡಿ, ಇದನ್ನು ಬಿಡದ ಬೇಡ ಅಂತ ತಿಳ್ಕೊಂಡ. ಎಷ್ಟಾದ್ರೂ ಆಸೆ ಹೋಗಲಿಲ್ಲ. ಇದು ಏನಾದ್ರು ನೋಡು, ಎಲ್ಲಾ ಆಸೆ ಬ್ಯಾರೆ ಅದಾವು, ಕರೆ ಈ ಹೆಣ್ಣಿನ ಆಸೆನ ಬ್ಯಾರೆ ಐತ ತಿಳ್ಕೊಂಡ್ ನಾವು ಪರಮಾತ್ಮ. ಹೌದು ತಿಳ್ಕೊಂಡ್ ಏನ್ ಮಾಡ್ಯಾನು, ಮಾತಾಕಿದ ಪೈಲ ಹೆಂಗಿತ್ತು ನೋಡು ಹಂಗ ಮಾಡಿಬಿಟ್ಟಾನ. ಹೌದು ಈ ಮಶಿಬನಾಳ ಮುದುಕಿನ ಹಂಗ ಮಾಡಿಬಿಟ್ಟ. ಯಾಕಂದ್ರ ಕೊಡಾವ ಅವದಾನು ಕಸ್ಕೊವ ಅವದಾನು, ಕೊಡ್ಬೇಕಾದ್ರ ಬಾಳ ಕೊಡ್ತಾನು, ಕಸ್ಕೋಬೇಕಾದ್ರ ಅವ್ ಹೆಂಗ ಕಸ್ಕೋತಾನ ಅನ್ನೋದಂತ ನಿನಗೆ ಹೇಳೀನಿ. ಅದಕ್ಕಾಗಿ ಏನಂದಾರು, ಹಾಲಿಗೆ ಉಕ್ಕು ಬಾಳಂತ. ಬರಾಬರಿ ಮಾಡಿದೆ ನೀ ನೆನಪು ಮಾಡಿ. ಯಾಕಂದ್ರ ನೋಡು ಈಕಿನ್ ನೋಡಿ ಒಂದು ಮಾತು ನೆನಪಾಗೈತೆ. ಹಂಗ ಏನಾಗೈತಂದ್ರ ಮಾಸ್ತರ, ಹಾಲಿಗೆ ಉಕ್ಕ ಬಾಳತ್ತ, ಹಾಲಿಗೆ ಉಕ್ಕ ಬಾಳತ್ತ, ಬೆನ್ನಿಗೆ ಬೆಕ್ಕ ಬಾಳತ್ತ, ಹಾಲಿಗೆ ಉಕ್ಕ ಬಾಳತ್ತ, ಬೆನ್ನಿಗೆ ಬೆಕ್ಕ ಬಾಳತ್ತ. ಇಂತ ಹಾಡು ಹೆಂಗಸರಿಗೆಲ್ಲ ಸೊಕ್ಕ ಬಾಳತ್ತ ಮಾಸ್ತರ್. ಅದಕ್ಕ ಮಾಡಿದ ನಮ್ಮ ಕವಿ ಏನ್ ಹೇಳೋನು, ಹಿಂಗೆಲ್ಲ ಹೇಳೋನು. ಮಶಿಬನಾಳ ವಿದ್ಯಾಗ ಏನಾಗೈತಿ ನೋಡು, ನೀ ಅಂದ್ರ ಒಂದು ದಿವಸ ಮುಂದೆ ಹೊಕ್ಕತಿ. ನಾನು ಅಂತದ ಅಹಂಕಾರ ಗೊತ್ತಂದ್ರ ನಾನು ಅಂತದ ನಾಸಾಗಿ ಹೋಗತಿ. ಯಾಕಂದ್ರ ಮನುಷ್ಯನಾಗ ಏನಾಗ್ಬೇಕಂದ್ರ ಮಾಸ್ತರ, ಏನಾಗ್ಬೇಕು, ನಾನು ಅಂತದ ಬರ್ಬೇಕ್ರೆ ಎಂತದ ಬರ್ಬೇಕು ನೋಡು, ಸಂಶಯ ಬರಬಾರದು ಮನುಷ್ಯನಲ್ಲಿ. ಅಕಸ್ಮಾತ್ ಸಾವು ಬರ್ಬೇಕಾರೆ ಸಂಶಯ ಒಟ್ಟ ಮಾಡ್ಕೋಬಾರದು. ಸಂಸ್ಥಾನ ಹಾಳು ಮಾಡ್ಕೋತತಿ. ವಿದ್ಯೆ ಇವತ್ತು ಒಟ್ಟ ಸಂಶಯ ಮಾಡ್ಕೊಳಕ್ ಹೋಗ್ಬೇಡ, ನಿಂದ ಏನತ್ತಿ ನೋಡ ನಿರ್ಬಿಡಿಲ್ದ ಕೇಳಿ ಹೋಗಿ ಇವತ್ತ. ಯಾಕಂದ್ರೆ ಕೇಳಲಿಕ್ಕೆ ಈ ಕಣದ ಲಕ್ಷ್ಮಣ ಅಲ್ಲ ತಿಳಿಬೇಡ. ಯಾಕಂದ್ರೆ ಒಂದು ಮಾತು ಏನು ಹೇಳಿನಿ, ಈ ಭೂಮಿಗೆ ಏನೈತಿಲ್ಲ ಮಳಿರಾಜನ ಗಂಡದನು, ಮಳಿರಾಜನ ಬಿಟ್ರೆ ಗಂಡಿಲ್ಲ ಈ ಭೂಮಿಗೆ ತಿಳಿ ಹೋಗಿನ್ಯ. ಅದಕ್ಕೆ ಏನ್ ಹೇಳ್ತಾಳು, ಏ ಕಂದ ಹಾಕ್ಯಾನವು ನಿಮ್ ಮಳಿರಾಜ ಅಂತ ಹೇಳ್ತಾಳಕ್ಕೆ. ಇವ್ರ ಊರ್ ಕಡೆ ಕಂದ ಹಾಕ್ತಾರೆ, ಆಮೇಲೆ ಕಣದಾಳ ಕಡೆ ಹೋತುಗಳ ಕಂದ ಹಾಕುವಂಕ ಅಂತ ಓದ್ ಹೇಳ್ತಾಳಕ್ಕೆ. ಮಶಿಬನಾಳ ವಿದ್ಯಾಗ ಹೆಂಗಾಗೈತಿ ಗೊತ್ತೈತೆ ಮಾಸ್ತರ, ಏನಾಗೈತಿ, ಆಕೆಗೆ ಕಂದ ಹಾಕಿ ರಾಟಿ ಬಿದ್ದೈತಿ. ಹಂಗ ಮತ್ತೇನು ಹೆಣ್ಣುಗಳ ಕಂದ ಹಾಕ್ತಾವು. ಹೌದು, ಏನ್ ನಮ್ ಹೋತ್ಕೊಳ್ಳೋದು ಕಂದ ಹಾಕ್ತಾವ ನೀ ಎಂದಾರ? ಹೇ ಹುಚ್ಚಿ, ಹೋತುಗಳ ಕಂದ ಹಾಕುವಲ್ಲವ, ಕಂದ ಹಾಕುವಂಗ ಮಾಡ್ತಾವ. ಹೌದಾ, ನಿನಗೆ ಹೇಳ್ಬೇಕಾದ್ರೆ ಹಂಗೆ ನೋಡು, ನೀವು ಹೆಣ್ಮಕ್ಳಿನ ತಪ್ಪು ತಿಳ್ಕೊಬೇಡ್ರಿ. ಮತ್ತ ಈ ಮಶಿಬನಾಳ ವಿದ್ಯಾಗ ನನಗೈತಿ ಇವತ್ತು ಕುಸ್ತಿ. ನಾ ಎಲ್ಲ ಏನ್ ಮಾಡೀನಿ, ಈ ಹುಚ್ಚ ಹೆಂಡತಿ ಜೋಡಿ ಜನ್ಮ ಮಾಡ್ಬೇಕನ್ನತ್ತಾರೆ. ಖರೆ ಇದು ಯಾಕೋ ಬಾಳಿ ಎಟ್ಟು ಹೆಚ್ಚೈತಿ ಮಾಸ್ತರ್. ಹೆಂಗ ಎಟ್ಟು ಹೆಚ್ಚೈತಿ ಅಂದ್ರ, ಉದಲೆಕ್ಕನ ಹೆಂಡತಿ ಚೈಂಡನಕ್ಕೆ ಒಬ್ಬಕ್ಕಿದ್ದಳು. ಉದಲೆಕ್ಕನ ಹೆಂಡತಿ ಚೈಂಡನಕ್ಕೆ ಒಬ್ಬದಳು. ಆ ಮಶಿಬನಾಳ ವಿದ್ಯಾನಗತ್ಲೆ ಏನ್ ಮಾಡ್ತೀವಿ ಆಕೆ, ಅವ ಹೇಳಿದಂತ ಮಾತು ಕೇಳ್ತಿರ್ಕಿಲ್ಲ. ಇದು ಎಂತ ಕುದುರೆ ಇತ್ತು, ಉಪರಾಟಿ ಓಡ್ತಿತ್ತು ಅದು ಕುದುರೆ ಮಶಿಬನಾಳ ವಿದ್ಯಾನಗತ್ಲಿ. ಚೈಂಡ್ ಅಂದ್ರ ಬಾಳಿ ಕೆಟ್ಟದಳಕ್ಕೆ. ಏನ್ ಮಾಡ್ತಾನು ಉದಲಿಕ್ಕೆ ಗೊತ್ತಾಗ್ಲಿಲ್ಲ. ಮದುವೆ ಆದಿಕ್ಕಿನ ಮಶಿಬನಾಳ ಚೈಂಡಿನ ಮದುವೆ ಆದ್ಮೇಲೆ ಹಿಂದಾಗಡೆ ಗೊತ್ತಾತ ಅವಾಗ. ಯಾಕಂದ್ರೆ ಅದು ಹೇಳೋ ಮಾತು ಕೇಳುವಂತ ಕುದುರೆ ಅಲ್ಲ, ಇದು ಉಪರಾಟಿ ಓಡುವಂತ ಕುದುರೆ ಐತಿ. ನಾ ಹೇಳೋದು ಮಾತು ಕೇಳೋದಲ್ಲ ನಾವು. ಯಾಕಂದ್ರ ಅವ್ರು ರೊಟ್ಟಿ ಮಾಡೋಣಂತ ಏನ್ ಮಾಡ್ತಿಳಕ್ಕೆ, ರೊಟ್ಟಿ ಮಾಡೋಣಂತ ಏನ್ ಮಾಡ್ತಿಳು, ರೊಟ್ಟಿ ಮಾಡಲ್ದ ನಾ ಯಾಕೆ ಮಾಡ್ಲಿಲ್ಲ ಬ್ಯಾರೆ ಮಾಡಿ ನೋಡೋಣ ಅಕ್ಕಿಗೆ ಅಂತ ಜುಣಕ ಮಾಡ್ಲಂತ ಏನ್ ಮಾಡ್ತಾನ ಅಕ್ಕಿ, ಜುಣಕ ಮಾಡ್ತಾನ ಅಂತ ಪಿಟ್ಲಾ ಮಾಡಿಳ ಅಕ್ಕಿಗೆ.
ಎಂತ ಎತ್ಕೊಂಡು ಬಿದ್ದಳು ಹೌದು ಅವ ಹೇಳಿದಂತ ಮಾತು ಒಟ್ಟ ಕೇಳ್ತಿರ್ಕಿಲ್ಲ ಏನ್ ಹೆಂಗ ಮಾಡುದು ಇನ್ನು ಹೆಂಗ ಮಾಡೋಣ ಅಂತೇಳಿ ಅವ್ನು ಓದಲಿಕ್ಕೆ ಚಿಂತೆ ಮಾಡ್ತಿದ್ದ ಹೌದು. ಚಿಂತೆ ಮಾಡೋ ಟೈಮ್ದಾಗ ಏನಾತ ಮಾಸ್ತರ್ ಒಂದಾನ ಟೈಮ್ದಾಗ ಏನಾಯ್ತು 5 ಮಂದಿ ಸಂತರ ಬಂದ್ರ ಅವನ ಮನೆ ಊಟಕ್ಕೆ ಯಾರ ಮನೆಗೆ ಉದಲಿಕ್ಕನ ಮನೆಗೆ ಊಟಕ್ಕೆ ಬಂದ್ರ 5 ಮಂದಿ ಸಂತರು ಹೌದು ಬಂದಾಗವಾಗ ಉದಲಿಕ್ಕೆ ಚಿಂತೆ ಮಾಡ್ತಾನು ಏನಂತಾರ ನನ್ನ ಮನ್ಯಾಗರ ಉಪ್ರಾಟಿ ಓಡು ಕುದುರೆ ಐತಿ ಹಾ ಇವ್ರಿಗಿನ ಸತ್ಕಾರ ಹೆಂಗ ಮಾಡ್ಲಿ ಊಟ ಹೆಂಗ ಮಾಡಿಸ್ಲಿ ಅಂತೇಳಿ ವಿಚಾರ ಮಾಡಿದವು ಹೌದು ವಿಚಾರ ಮಾಡಿ ಒಂದು ದಗದಾನ ಏನ್ ನೆನಪು ಮಾಡಿದಂದ್ರ ಏನ್ ಮಾಡು ಇದ ಹಿಂಗ ಸಿದಾ ಹೋದ್ರ ಇದ ಕುದುರೆ ಬರಂಗಿಲ್ಲ ನನ್ನ ಹಾದಿಗೆ ಹಾ ಇದನ್ನ ಹೆಂಗ ಉಲ್ಟಾ ಹೋಗಿ ತೆಗಿಬೇಕು ಅದನ್ನ ತಿಡ್ಡು ಅಂದವು ಏನ್ ಮಾಡ್ರು ಹೆಂಗ ತೆಗಿತಾನ ತಿಡ್ಡು ಹೆಂಗ ತೆಗದ್ರ ಎಲ್ಲಿದೇನೋ ಸಂತ ಮಹಾರಾಜರುಗಳು ಬಂದಾರು ಹಾ ಎಲ್ಲಿದೇನೋ ಬಂದಾರು ಅವ್ರಿಗೆ ನೀವು ಊಟ ಮಾಡಿಸ್ಬೇಡ ಹೌದು ಯಾಕಂದ್ರೆ ನೋಡು ಹಾಲು ಕಾಸಬೇಡ ತುಪ್ಪ ಕಾಸಬೇಡ ಹುಗ್ಗಿ ಮಾಡಬೇಡ ಹುಗ್ಗಿ ಮಾಡಬೇಡ ಹೋಳಿಗೆ ಮಾಡಬೇಡ ಅವ್ರಿಗೆ ನೀವು ಊಟಕ್ಕೆ ನೀಡಬೇಡ ಅಂದ್ಬಿಟ್ಟು ಹೌದು ಅವಾಗ ಮಶಿಬನಾಳಿ ಚೇಂಡಿ ಅಂತಾಳು ಅದ್ಯಾಕಾದತ್ತ ನಿನ್ನ ಮಾತು ನಾ ಯಾಕೆ ಕೇಳಿ ಅವ್ರಿಗೆ ಹೋಳಿಗೆ ಮಾಡಕ್ಕೆ ತುಪ್ಪ ಕಾಸಕ್ಕೆ ಶಾಂಡಿಗೆ ಹುರಿಯಕ್ಕೆ ಅವ್ರಿಗೆ ಊಟಕ್ಕೆ ನೀಡಕ್ಕೆ ಅಂದ್ಬಿಟ್ಲಿಕ್ಕೆ ಹೌದ ಮನಗಂಡ ಖುಷಿ ಆತವ ಓದಲಿಕ್ಕಗ ಉಪ್ರಾಟಿ ತಿಂಡು ತೆಗದ್ನಿ ಹಾದಿಗೆ ಬತ್ತಿದ ಅಂದವು ಹೌದು ಅವಾಗ ಊಟಕ್ಕೆ ನೀಡು ಎಲ್ಲ ಅಡಿಗೆನು ಮಾಡಿದ ಮಾಸ್ತರ ಊಟಕ್ಕೆ ನೀಡು ಟೈಮ್ ಬತ್ತು ಈ ಚೆಂಡಿದು ಹೌದು ಮಶೀಬ್ನಾಳಿ ಚೆಂಡಿ ಯಾವಾರ ಹೇಳ್ತಾನೆ ಕೇಳು ಊಟಕ್ಕೆ ನೀಡು ಟೈಮ್ ಬತ್ತು ಏನ್ ಮಾಡಕತ್ತ ನೋಡುವ ತಾಟನು ಕೊಟ್ಟಳು ನೀರನ್ನು ಕೊಟ್ಟಳು ಮಾಸ್ತರ ಹೌದು ನೀರನ್ನು ಕೊಟ್ಟಳು ತಾಟನು ಕೊಟ್ಟರು 5 ಮಂದಿ ಸಾಲಕ್ಕ ಕೂತರು ಹೌದು ಅವಾಗ ಏನ್ ಮಾಡ್ತಾಳು ಏನ್ ಮಾಡು ಹೋಳಿಗೆನ ತಂದು ನೀಡ್ತಾಳ ತುಪ್ಪನು ನೀಡ್ತಾಳ ಶಾಂಡಿಗೂ ನೀಡ್ತಾಳ ಮ್ಯಾಲ ಹಾಲುನು ತಂದು ಹಾಕಿಳ ಮಾಸ್ತರ ಹೌದು ಎಲ್ಲಾನು ತಂದು ಹಾಕಿಳು ಅವಾಗ ಉದಲಿಕ್ಕೆ ಒಂದು ಮಾತು ಹೇಳ್ತಾನೆ ಈಕಿಗೆ ಚೆಂಡಿಗೆ ಮಶೀಬನಾಳ ಚೆಂಡಿಗೆ ಬಡ ಬಡ ಓಡಾಡತ್ತಳ ಅವ ಇದು ಉಪ್ರಾಟಿ ಓಡ ಕುದುರೆ ಐತನ್ನುವಂಥದ್ದು ಅವಾಗೂ ಮರುವಾತ ಒಂದು ಟೈಮ್ದಾಗ ಹೌದು ಏನಂತಾನವ ಏನಂದ ಯಾಕೋ ಚೆಂಡಿ ಭಾಳ ಓಡಾಡಕತ್ತಿ ಎಲ್ಲರ ತಪ್ಪಿ ಸಂತ್ರಕ್ಕೆ ಮತ್ತೆ ಎಡಿಗೆ ಅದು ಕಾಲು ಹಚ್ಚಿಗಿದ್ದೀವಿ ಅಂದವು ಇಟ್ಟ ಅಂದ ಎಡಿಗೆ ಅದು ಕಾಲು ಹಚ್ಚಿಗಿದ್ದೆ ಅಂತ ಏನು ಇಟ್ಟು ಅಂದು ನೋಡು ಅನುಗುಣದ ಏನು ಮಾಡ ಇದೇನು ಕೂತೈತಿ ನೋಡಿ ಇದು ಮಶೀಬನಾಳಿ ಚೈಂಡಿ ನನಗ ಹಿಂದೆ ಯಾವ್ದು ತಿಳ್ಕೊಂಡು ಏನು ಮಾಡ್ತಾಳೆ ಈಕೆ ಏನು ಮಾಡ ಮೊಳಕಾಲತನ ಶೀರಿ ಇಟ್ಟು 2 ಕಾಲ ತಾಟ್ನಾಗ ಇಟ್ಟು ಬಿಟ್ಟಳು ಮಾಸ್ತರ್ ಅಂತ ಚೈಂಡಿ ಇದು ಇದು ಎಂತ ಚೈಂಡಿ ಐತಿ ಇದು ಏನಂದ ಅವಾಗ ಉದಲಿಕ್ಕೆ ಏನು ಮಾಡ್ತಾನು ನಿನ್ನ ಕುದುರೆ ಮಾಡಿ ನಿನ್ನ ಕತ್ತಿ ಹೋದ ಕುದುರೆ ಮಾಡ್ಬೇಕಂದಿನ ಕರೆ ಚೈಂಡಿ ಹೌದು ನೀನು ಕುದುರೆ ಆಗುವಂಗ ಕಾಣಾಗಿಲ್ಲ ನೀ ಕತ್ತಿ ಅಂತ ತಿಳ್ಕೊಂಡು ಏನು ಮಾಡ್ಯಾನ ಉದಲಿಕ್ಕ ಯಾವಾಗಿದ್ರು ನೀ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ್ ಕೊಟ್ಟಾನ ಹೌದು ಅವಾಗ ಆಕೆ ಚೈಂಡಿ ಏನು ಮಾಡ್ಯಾಳ ಉದಲಿಕ್ಕಿನ ಶ್ರಾಪ್ ತಟ್ಟಿ ಆಕೆ ಕಲ್ಲಾಗಿ ಬಿದ್ದಾಳು ಆಕೆ ಕಲ್ಲಾಗಿ ಎಷ್ಟು ದಿನ ಬಿದ್ದಾಳು ಆಕೆ ನೀ ಯಾರಿಗೆ ವಿಷಾಲ ಇಟ್ಟು ಹೇಳ ಬಂದ ನೋಡ್ನು ನನಗೆ ಯಾಕಂದ್ರ ಮಶೀಬನಾಳ ವಿದ್ಯಾನ ಭಾಳ ಶಾನ್ಯಾಕ ಅಂತಾಳ ಎದ್ರಾಗ ಶಾನ್ಯ ಅದಾಳ ಉಣ್ಣಾಕ ಕೌಂಜಾಗ ಭಾಳ ಶಾನ್ಯಾಕ ಅಂತಾಳ ಈಕೆ ಹುಡುಗಿ ಹಿಂಗ ಶಾಸ್ತ್ರ ಯಾವಾರದು ಕೇಳುವಂಗಿಲ್ಲ ಮಾಸ್ತರ ಬರೀ ಕವಿದಿ ಹರಿವಿಗೆ ಯಾವಾರ ಕಾಲ್ತೈತಿ 27 ಮಂದಿ 27 ಮಂದಿ ನೋಡು ಮಳಿರಾಜ ಅನ್ನುವಂತ ಗಂಡದನು ಅವನು ಬಿಟ್ರೆ ನಿನಗೆ ಆಗಂಗಿಲ್ಲ ಅಂತ ಹೇಳಿ ಹೋಗಂತ ಏನಂತಾಳಕ್ಕೆ ನಿಮ್ಮ ಮಳಿರಾಜ ಒಂದು ಟೈಮ್ದಾಗ ಕಂದ ಹಾಕ್ಯಾನು ಅವ ಹೆಣ್ಣಾಗ್ಯಾನು ಅಂತ ಹೇಳ್ತಾಳ ಹುಚ್ಚಿ ಅವ ಯಾವಾಗೂ ಹೆಣ್ಣಾಗೆಲ್ಲ ಗಂಡಿದ್ದ ಕರೆಯಮತಿ ಅಲ್ಲಿ ಯಾಕೆ ಕಂದ ಹಾಕ್ಯಾರ ಅಂತ ಅದನ್ನ ಹೇಳ್ತಾನೆ ಕೇಳಿ ನನಗೆ ಯಾಕಂದ್ರ ಅಲ್ಲಿ ಮಳಿರಾಜ ಬಾರ್ತಾವ್ ನೀವು ಹಿಂದೋಳ ದಿನ ಮುಂದೋಳ ದಿನ ಇರ್ತಾ ಮಳಿ ಆತಂದ್ರ ಅಲ್ಲಿ ಯಾಕೆ ಕಂದ ಹಾಕ್ಯಾರ ಅಂತ ಹೇಳ್ತಾರಂದ್ರ ಯಾಕಂದ್ರ ಅಲ್ಲಿ 27 ನಕ್ಷತ್ರ ಎಲ್ಲ ಹೆಣ್ಣಾಗಿರ್ತಾವ 27 ನಕ್ಷತ್ರ ಎಲ್ಲ ಹೆಣ್ಣದಾವು ಆ 27 ನಕ್ಷತ್ರ ಎಲ್ಲ ಯಾರು ಹೆಣ್ರದಾರ ಯಾರದಾರು ಆ 27 ನಕ್ಷತ್ರಗಳಿಗೆ ಅಲ್ಲ ಆ 27 ನಕ್ಷತ್ರಗಳೆಲ್ಲ ಮದುವೆ ಆದವ ಒಬ್ಬ ನಮ್ಮ ಚಂದ್ರದಾನ ಆ ಚಂದ್ರನ ಬಡ್ತಿಗೆ ಇವ್ರೆಲ್ಲ ಏನು ಮಾಡ್ಯಾರು 27 ಮಂದಿ ಎಲ್ಲ ಅವಾಗ ಅಂಜಿ ಕಂದ ಹಾಕ್ಯಾರ ಕೇಳ್ಕೊಂಡೇನ ಹುಟ್ರ ಗೊತ್ತಾಗಿರ್ಬೇಕಲ್ಲ ಇಟ್ರ ಮ್ಯಾಲ ನನಗ ಆ ನಕ್ಷತ್ರಗಳ ಕಂದ ಹಾಕ್ಯಾವು ಅದರ ಸಂಬಂಧ ಏನಂದಾರು ಉತ್ತರಾವು ಏನಾತಂದ್ರ ನೋಡು ಬಾರ್ತಾವು ನೀವು ಹಿಂದೋಳ ದಿನ ಮುಂದೋಳ ದಿನ ಇರ್ತ ಮಳಿ ಆತಂದ್ರ ಮಳಿ ಕಂದ ಹಾಕೈತಪ್ಪ ಆತ ಎದಕ್ ಅಂದಾರಂದ್ರ ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವ ಅದರ ಸಂಬಂಧ ಕಂದ ಹಾಕೈತೆ ಅಂದಾರು ನಮ್ಮ ಮಳಿರಾಜ ಏನ ಕಂದ ಹಾಕಿಲ್ಲ ಅಲ್ಲಿ ಯಾಕಂದ್ರ ಅವ್ ಗಾಂಡ ಇದ್ದದ ಕರೆ ಐತಿ ಈ ಭೂಮಿ ಗಾಂಡಾಗ ಅವನ ಬಿಟ್ರೆ ಗಾಂಡ್ರ ಆಗಾಕ ಮೇಳಿಲ್ಲ ಆಗೈತಿ ಯಾಕಂದ್ರ ನೋಡು ಈಗ ಸದ್ದ ನಮ್ಮ ಮಳಿರಾಜ ಆತಂದ್ರ ಈಗ ಸದ್ದ ಭೂಮಿಗೆ ಏನಾಕತಿ ಭೂಮಿ ಹದ ಆಕತಿ ಅವಾಗ ನಮ್ಮ ರೈತರು ಏನ್ ಮಾಡ್ತಾರೋ ನೇಗಿಲ್ ಹೊಡೆದ ಏನ್ ಮಾಡ್ತಾರೋ ಬೀಜ ಬಿತ್ತಾರ ಭೂಮಿಯಾಗ ಬೀಜ ಬಿತ್ತಿದಾಗ ಮತ್ತ ಮಳಿ ಆತಂದ್ರ ಏನ್ ಮಾಡ್ತಾರೋ ಮಳಿ ಆತಂದ್ರ ಅವಾಗ ಭೂಮಿ ಒಳಗ ನಾಟಿಗೆ ಬರ್ತೈತಿ ಯಾರದಿಂದ ನಮ್ಮ ಮಳಿರಾಜನಿಂದ ಮತ್ತ ನಮ್ಮ ಮಳಿರಾಜ ಇಲ್ಲದ ಬೆಳಿ ಬರ್ತೈತೇನ ಇಲ್ಲೇನ ಬರಂಗಿಲ್ಲ ಯಾಕಂದ್ರ ಹಂಗೇನ ಆಗಂಗಿಲ್ಲ ಎದ್ದು ಗಂಡ ಅಂದ್ರ ದ್ವಾರದತಿ
ಹೆಣ್ಣಂದ್ರೆ ಯಾವತ್ತು ದ್ವಾರದಾಗ ಬರಂಗಿಲ್ಲ ಆಗಕ್ ಬರಂಗಿಲ್ಲ ಮುಂದೆ ನಡಿಲಿ ಏ ಆಗಲಾಗ ಕತ್ತಿ ಬಿದ್ದ ಮಂದಿ ಆಗಲ ನಿನ್ನ ತೆಗೆದ್ರಿ ನೀವ ಏ ನಿಮ್ಮ ಬಿಟ್ಟಲ್ಲ ಗಟ್ಟಿ ನೆನಪಿರಲಿ ಹೋಯ್ತು ಗೋರಿಗೆ ಜೀವ ನಡಿತು ದೇವರ ಕಡೆ ದೇವರ ಸರ್ವರಲ್ಲಿ ನಿಮ್ಮ ಕಳ ಮನ ಹಿಡಿಯಿರಿ ಕಾಲಿ ಕಾಲು ಏಸು ಕಾಲ ಕಾಲಿಗಾದ್ವಾರ ಬಾಳ ಈಗ ಕೊಡಿದ ಲೆಕ್ಕ ಮಾಡುವುದಕ್ಕೆ ಸ್ವಲ್ಪ ತಡೀರಿ ಕೋಡಕ್ಕೆತ್ತ ಕೈಯಾಗ ಬಂತ ಬಾಲ ಉಳಿತ ಮಾರುತ್ಯಾನ ಮಾರುತೋಗಿ ಲಂಕ ಸುಟ್ಟ ರಾವಣೇಶ್ವರಿ ಮಾಯಾದ ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದ್ವಾರೆ ಎತ್ತ ಮಾತ ನಿನಗೇನ ಗೊತ್ತ ಬೆಸಗನ ಪೀರಿ ಪೀರಿಗ ಹಣ್ಣ ಪೀರಪ್ಪಗ 5 ಮಂದಿ ಗಸ ಮಕ್ಕಳು ಅವರ ತಳಗ ಸದಾ ನಾಗೇಶವರ ಡೊಕ್ಯಾರಿ ಡೊಗ್ಗು ಡೊಗ್ಗುದಾಗಿ ಹೊತ್ತ ಒಗ್ಗ ಮಾತ್ರ ಬಿಟ್ಟಿಲ್ಲ ಹರಿತ ಕೋಲ ಮುರಿತ ಕೋಲಗಾಡುವರಿ ಕೋಲನ್ನ ಕೋಲ ಅನ್ನೋದ್ರೊಳಗ ಸೋನ ಹಾಡುವರಿ ಇವರ ಗುಳ್ಳಗೋದ ಜೋಕ್ ಮಾರ್ಗ ಜೋರ ಮಾಡುವರಿ ಗುಳವಂದ ಹರಿದರೇನ ಜೋಕ್ ಮಾರ್ದ ಮುರಿದರೇನ ಒಳ ಒಡಕಿಲ ನೆಲಕ ಕೊಟ್ಟಿ ಹಾಕಿ ಆಡೋದ್ರಿ ವರ್ಷಕ್ಕೊಮ್ಮೆ ದೇವಳಿಗೆ ಬರುವುದಿಲ್ಲ ನಡಬಾರಕ ಮಾಪ ಅಕ್ಕಿ ಅಳಿಬೇಕ ನೋಡ್ರಿ 5 ಸೇರ ಅನ್ನ ಬೇಕ 200 ಹರನಾರ ನಮ್ಮಲ ಮತದ ಧರ್ಮಕ್ಕ ಕಂಬಳ ಚಾತಿಗ ಬಡ್ಡಿ ಯಾವಾರ ಗುರುಪುತ್ರ ಬಲ್ಲ ಇದ್ರ ಸಾರ ಬೋರಲ ಕಿವಿ ಬುಡ್ಡಾಡ ಸೋಲ ಇಲ್ಲದ ಗೊಡ್ಡಾಡ ಸೋಲ ಇಲ್ಲದ ಗೊಡ್ಡಾಡ ಸೋಲ ಇಲ್ಲದ ಗೊಡ್ಡಾಡ ಏ ಬುರಲ ಕಿವಿ ಬುಡ್ಡಾಡ ಸೂಲ ಇಲ್ಲ ಗೊಡ್ಡಾಡ ಹುಲಗ ಬಾನಿನ ಹೊತ್ತಿರಿಗೇಣ ಅಂತ ಸುತ್ತೈತಿ ಹೀಗಾಗಿ ಒಂಟಿ ಮಲೆ ಹಿಡ್ದ ಗೊತ್ತೈತಿ ಗುದ್ದಲು ಗುದ್ದಾಡಿ ಬಿಟ್ಟಲ್ಲ ಯಾರ ನಿಂತೈತಿ ಯಾವ ನಮ್ಮ ವಿಠ್ಠಲ ದೇವರ ಗಾಯನ ಸಂಘ ಹಿರನಂದಿ ಗ್ರಾಮದವರು ಅವರಾದರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ. 51 ಅಜ್ಜನ ಆಶೀರ್ವಾದವನ್ನು ಸ್ವೀಕರಿಸ್ತೀನಿ. ಮನಿಸ್ತಕ್ಕದು
ಮಾಸ್ತರ್ ಹಂಗ ನಡೆದತ್ತವ ಮದುವೆ ಮನ್ಯಾಗ ಮದುಮಗಳು ಹೊಂಟಂಗಾಗೈತಿ. ಯಾಕಂದ್ರೆ ನೋಡು ಮುಸುಕ್ ಹಾಕೊಂಡ ಭಾಳ ಚಂದ ಹೇಳ್ಯಾಳ. ಹಂಗವ ಇವ್ರ ದೇವ್ರೆಲ್ಲ ಹುಲಿ ಮ್ಯಾಲ ಅಂತ ಇವ್ರು ಹೆಣ್ಣು ದೇವ್ರು. ನಮ್ಮ ಹೆಣ್ಣು ದೇವ್ರಿ ಅಲ್ಲ ಹುಲಿ ಮ್ಯಾಲ ಅದಾವು. ಇವ್ರ ಅಪ್ಪ ಮಾತ್ರ ಇಲಿ ಮ್ಯಾಲ ಕೂತಾನು. ಇದ್ರಾಗ ನಮ್ಮವ್ವ ಹೆಚ್ಚಿಗೆ ಅದಾಳು ಅಂತ ಹೇಳ್ತಾಳಕ್ಕೆ. ಹೌದು. ಯಾಕಂದ್ರ ನೋಡು ಹುಲಿ ಕೊಟ್ಟವನು ಮರ್ತಾಳ. ಹೌದು. ನಿಮ್ಮವ್ವಾಗ ಹುಲಿ ಕೊಡ್ಬೇಕಾದ್ರೂ ಇವ್ರವ್ವಾಗ ಹುಲಿ ಕೊಡ್ಬೇಕಾದ್ರೂ ಒಬ್ಬ ನಮ್ಮ ಅಪ್ಪ ಹುಲಿ ಕೊಟ್ಟಾನ. ಹೌದು. ಅದನ್ನ ಮರ್ತಾಳಕ್ಕೆ ಹುಲಿ ಕೊಟ್ಟವನು ಬಿಟ್ಟಾಳು. ಯಾಕಂದ್ರ ಮೂಗು ಮಾಡಿದವನು ಬಿಟ್ಟಾಳು, ಮೂಗುತಿ ಮಾಡಿದವನು ನೆನಸಾಕೈತಾಳ. ಪಾತ ರೆಡ್ ಚಂದ ಮಾಡ್ಯಾನ ಮೂಗುಬಟ್ಟ. ಅವ ಜೇರ ಕಡ್ತ ಮೂಗು ಮಾಡ್ಲಿಕ್ಕ ಎಲ್ಲಿ ಹಾಕೋತಿಳಿಕ ಮೂಗುತಿ ಎಲ್ಲಿ ಹಾಕೋತಿರ್ತಾವ ಬಾಯಾಗ ಏನು ಬಾಯಿ ಸೊಂಡ್ಯಾಗದು ಹಾಕುವಂಕ ಅಂತಾಳ. ಯಾಕಂದ್ರೆ ನೋಡು ಹಂಗೇನ ಆಗಂಗಿಲ್ಲ. ಹೌದು. ನಿಮ್ಮಗ ಗಣಪತಿ ಇದ್ದವ ಏನ ಅಪ್ಪನ ಮಗ ಅದಾನು, ಅವೇನ ಅವ್ವನ ಮಗ ಅದಾನು, ನೀ ಯಾರು ಸೂತ್ರ ಮಾಡಿದಿ ಅಂತ ಕೇಳ್ತಾಳಕ್ಕೆ. ಹೌದು. ಯಾಕಂದ್ರ ಅವ್ವನ ಮಗ ಅನ್ನುವಂಥದ್ದು ಒಂದು ಸಂಶಯ ಬಂದೈತಿಕಿ. ಹೌದು. ಯಾರಿಗೆ ಮಶಿಬನಾಳ ವಿದ್ಯಾಗ ಪಾರ್ವತಿ ಪರಮೇಶ್ವರ. ಯಾಕಂದ್ರ ನೋಡು ನಾ ಮಾಡಿದ ಗಣಪತಿ ಸೂತ್ರ ಮಾಡ್ಬೇಕಾದ್ರ ಯಾರು ನಿಮ್ಮ ಅವ್ವನ ಮಗಂದ ಏನ ನಾ ಮಾಡಿಲ್ಲ. ಹೌದು. ನಮ್ಮ ಅಪ್ಪನ ಮಗಂದ ಗಣಪತಿದ ನಾ ಸೂತ್ರ ಮಾಡಿ ಹೋಗೇನಿ. ಯಾರು? ಯಾಕಂದ್ರ ನಿಮ್ಮ ಅವ್ವನ ಮಗ ಗಣಪತಿ ಅಲ್ಲವ. ಯಾರವ? ನಿಮ್ಮವ್ವ ತಯಾರು ಮಾಡ್ಯಾಳನು ಅಂತದ್ ನಿನಗೊಂದು ಸಂಶಯ ಹುಟ್ಟೈತೆ ಅಂದ ಬಳಕ ನಿಮ್ಮವ್ವ ತಯಾರು ಮಾಡ್ಯಾಳ. ಕರೆ ಯಾರನ್ನ ತಯಾರು ಮಾಡ್ಯಾಳು? ಯಾರನ್ನ? ಮಂಗಲ ಮೂರ್ತಿನ ತಯಾರು ಮಾಡ್ಯಾಳ. ಆಕೆನ ಗಣಪತಿನ ತಯಾರು ಮಾಡ್ಯಾಳನ ಇಲ್ಲ. ಮಂಗಲ ಮೂರ್ತಿನ ತಯಾರು ಮಾಡ್ಬೇಕಾದ್ರೆ ಇದು ಹೆಂಗಪ್ಪ ಈಕಿಗೆ ಬಾಟಿ ಹಿಡಿದ ಹೋಗುಣು ಅಂದ್ರೆ ಗೊತ್ತಾಕತಿ ಈಕಿಗೆ ವಿದ್ಯಾಗ. ಯಾಕಂದ್ರ ಪರಮಾತ್ಮ ಇದ್ದಾವ ಲೋಕ ಸಂಚಾರ ಮಾಡಾಕತ್ತೇಳಿ ಏನು ಮಾಡಿದ ತ್ರಿಕುಲ ಸಂಚಾರ ಮಾಡಕೋತ ಹೋದ ಟೈಮ್ದಾಗ ಈಕೆ ಪಾರ್ವತಿ ಗಪ್ಕೊಂಡ್ಲಿಲ್ಲ. ಮಶಿಬನಾಳ ಪಾರ್ವತಿ ಏನು ಮಾಡು ಈಗ ಕಣದಾಳ ಪರಮಾತ್ಮ ಹೋಗ್ಯಾನ ಬಾ ಅಂತ ತಿಳ್ಕೊಂಡು ಏನು ಮಾಡ್ತಾಳು? ಏನು ಮಾಡು ಬಾಚಲದಾಗ ಜಳಕಕ್ಕೆ ಹೋದಳಿ ಈಕೆ ಪಾರ್ವತಿ. ಜಳಕೂತ್ ಏನು ಮಾಡ ಈಕೆ ಜಳಕ ಮಾಡಿನ ಗಪ್ ಎದ್ದು ಬರ್ತಾಳ ಮಶಿಬನಾಳ ಪಾರ್ವತಿ. ಏನು ಮಾಡಿಲ್ಲ. ಅಲ್ಲೇ ಒಂದು ಕಲ್ಲು ಕಾಣಿತು, ಕಲ್ಲಲ್ಲಿ ಮಣ್ಣು ತಿಕ್ಕೊಳಕ್ ಹೋದಳಿ ಈಕೆ ಮೇ. ಹೌದು. ಮೇ ತಿಕ್ಕೊಳಕ್ ಹೋದಳ. ಅವಾಗ ಏನಾತ? ಮೇ ತಿಕ್ಕೊಳಕ್ ಹೋದಳ ಮಾಸ್ತರ. ಅವಾಗ ಏನಾತಂದ್ರ ಈಗ ಸದ್ಯ ನಾವು ಮಾನವರೆಲ್ಲ ಮೇ ತಿಕ್ಕೊಳಕ್ ಹೋದ್ರ ಮಣ್ಣು ಎಟ್ಟು ಹೊಡ್ತೈತಿ. 8 ದಿನ ಜಳಕ ಬಿಟ್ಟು ನಾವು ಮೇ ತಿಕ್ಕೊಳಕ್ ಹೋದಿವ ಅಂದ್ರ ಒಂದು ಶಾವಿಗೆ ಅಟ್ಟ ಬಾಳ ಬೇಡ 2 ಶಾವಿಗೆ ಅಟ್ಟ ಮಣ್ಣು ಹೊಡ್ತೈತಿ. ಆದ್ರೆ ಇವ್ರು ಪಾರ್ವತಿ ತಿಕ್ಕೊಂಡಾಗ ಎಷ್ಟು ಹೊಂಟೈತಿ? ಒಂದು ಮುಟ್ಟಿಗೆ ಮಣ್ಣು ಹೊಂಟೈತಿ ಮಾಸ್ತರ. ಅದಕ್ಕೆ ಬಂದೈತಿ ನನಗೆ ಸಂಶಯ. ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ಮಣ್ಣು ಹೊಂಡಬೇಕಾದ್ರ ಎಷ್ಟು ದಿನ ಜಳಕ ಬಿಟ್ಟು? ನಿನ್ನ ಪಾರ್ವತಿ 8 ದಿನ ಜಳಕ ಬಿಟ್ಟಾಳ. ಹೌದು. ನೋಡೋಣ ಹೇಳ್ತಾಳ ಬಾ ಶಾನೆ ಅದಳು. ಯಾಕಂದ್ರೆ ನಿನ್ನ ಪಾರ್ವತಿ 8 ದಿನ ಜಳಕ ಬಿಟ್ಟಾಳ. ಹೌದು. ಯಾವಾಗ ಒಂದು ಮುಟ್ಟಿಗೆ ಮಣ್ಣು ಹೊಡಿತು ನೋಡು, ಇದನ್ನ ಹಿಂಗ ಬಿಡಬಾರ್ದತ್ತೆ ತಿಳ್ಕೊಂಡ್ಲಿಕ್ಕೆ ಮಶಿಬನಾಳ ಪಾರ್ವತಿ. ಏನು ಮಾಡ್ರು? ಹಿಂಗ ಬಿಡಬಾರ್ದತ್ತೆ ತಿಳ್ಕೊಂಡು ಏನು ಮಾಡ್ತಾಳು? ಅದರಿಂದ ಒಂದು ಮಂಗಲ ಮೂರ್ತಿನ ಸಜ್ಜು ಮಾಡ್ತಾಳ. ಹೌದು. ಮಂಗಲ ಮೂರ್ತಿ ಅಂದ್ರೆ ಹೆಂಗ ಮಣ್ಣಿನಿಂದ ಒಂದು ಗೊಂಬೆ ಸಜ್ಜು ಮಾಡ್ತಾಳೆ ಈಕೆ ಪಾರ್ವತಿ. ಹೌದು. ಸಜ್ಜು ಮಾಡ್ಯಾಳ. ಕರೆ ಹೇಳ ಜೀವಕಾಳ ಹಾಕಿ ತುಂಬ್ಯಾಳಣ. ಯಾರು ತುಂಬ್ಯಾರ? ಜೀವಕಾಳ ತುಂಬಾಕ ಆಕಿಗೆ ಬರಲಿಲ್ಲ ಪಾರ್ವತಿಗೆ. ಮಂಗಲ ಮೂರ್ತಿನ ತಯಾರು ಮಾಡಿ ಮುಂದೆ ಇಟ್ಕೊಂಡು ಕೂತಾಳು. ಏನು ಪರಮಾತ್ಮನ ದಾರಿ ನೋಡ್ತಾಳ. ಏನಂತ ದಾರಿ ನೋಡ್ತಾಳ ಪರಮಾತ್ಮ ಬರುವಂಗ ಕಾಣ್ಲಿಲ್ಲ. ಅವಾಗ ಏನ್ ಮಾಡ್ತಾಳು? ಇದು ಎಟ್ಟಾಗ್ಲಿ ಮಣ್ಣಿನಿಂದ ಹುಟ್ಟೈತಿ, ಬಾಳೋತನ ಇಟ್ರೆ ಇದು ನಾಸಾಗಿ ಹೋಗತ್ತೆ ತಿಳ್ಕೊಂಡ ಪಂಚಾಕ್ಷರಿ ಮಂತ್ರವನ್ನು ನುಡಿದು ಯಾವಾಗ ಪರಮಾತ್ಮನ ನೆನೆಸಳು ನೋಡು. ಹೌದು. ಪಂಚಾಕ್ಷರಿ ಮಂತ್ರ ನೋಡಿದ ಯಾವಾಗ ಪರಮಾತ್ಮ ನೆನೆಸಳು ನೋಡು. ಅವಾಗ ಮಂಗಲ ಮೂರ್ತಿಗೆ ಜೀವಕಾಳ ಬತ್ತು ಮಾಸ್ತರ್. ಮಂಗಲ ಮೂರ್ತಿಗೆ ಜೀವಕಾಳ ಬರಂತ ಪಾರ್ವತಿ ಓಡಿ ಬಂದಳ. ಅವಾಗ ಏನ್ ಮಾಡ್ರಿ? ಓಡಿ ಬಂದ ಮುಂದೆ ನಿಂತಾಳ. ಅವಾಗ ತಾಯಿ ಅಂತೇಳಿ ನಮಸ್ಕಾರ ಮಾಡಿದವ ಮಂಗಲ ಮೂರ್ತಿ. ಅವಾಗ ನಾನು ಎದಕ್ಕೆ ಹುಡ್ಸಿ ತಾಯಿ ನನಗೆ ಒಂದು ಕಾಯಕ ಹೇಳಂದವು. ಹೌದು. ಒಂದಾಗಿ ಈಕೆ ಪಾರ್ವತಿ ಏನು ಮಾಡ್ಯಾಳ? ಮಶಿಬನಾಳ ಪಾರ್ವತಿ ಅದಕ್ಕೆ ಹೇಳ್ತಾಳ ಏನಂತ? ನಿನ್ನ ಮಣ್ಣಿನಿಂದ ತಯಾರು ಮಾಡಿನಪ್ಪ, ಸ್ವತಃ ನಾನು ತಯಾರು ಮಾಡೀನಿ ಒಂದೊಳಿಕೆ. ಒಂದು ಕಾಯಕ ಏನಂತ ಹೇಳ್ತಾಳು? ಒಟ್ಟ ಬಾಗ್ಲ ಕಾಯಕ ನೀ ಮಾಡಪ್ಪ, ಯಾರು ಒಳಗೆ ಬಂದ್ರ ಬಿಡಬೇಡ ಅಂದಳು ಮಾಸ್ತರ್. ಹೌದು. ಯಾಕ ಕೈಲಾಸ ನೋಡು ಲೋಕ ಸಂಚಾರಕ್ಕೆ ಪರಮಾತ್ಮ ಹೋಗ್ಯಾನು. ಆ ಪರಮಾತ್ಮ ಮಾತು ಹಾಳಿ ಮನಿಗೆ ಬರ್ತಾನ. ಅರು ಆಗ್ಬೇಕಲ್ಲ ಈಕೀಗ ಮಶಿಬನಾಳ ಪಾರ್ವತಿಗೆ. ಅರು ಆಗ್ಬೇಕಾಗಿತ್ತು. ಈಕೀಗ ಅರು ಆಗ್ಲಿಲ್ಲ ಮಾಸ್ತರ್. ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳ್ತಾಳ ಮಂಗಲ ಮೂರ್ತಿಗೆ. ಅವಾಗ ಅದು ಬಾಗಲ ಕಾಯಕ ಕೂತು. ಕಾಯಕ ಕೂತಾಗ ಲೋಕ ಸಂಚಾರ ಮಾಡ್ಕೊಂಡು ಪರಮಾತ್ಮ ಬಂದ. ಏನ್ ಮಾಡು?
ಮಾಡ್ರು ಪರಮಾತ್ಮ ಬಂದ ನೋಡ್ತಾನು ಹಾ ಬಾಗಿಲದಾಗಿನ ಕಾಲು ಇಡ್ತಿದ್ದ ಅವಾಗ ಏನಾತು ಏನಾತಂದ್ರ ಮಾಸ್ತರ್ ಆ ಕೂಸ ಆಟಗೈಟ್ಟು ಬಿಡ್ತು ಮಂಗಲ ಮೂರ್ತಿ ಹೌದು. ಯಾರು ಅಪ್ಪ ನೀ ಒಳಗ್ ಹೋಗಕ್ಕಲಾವಿಲ್ಲ ಹೌದು ನಮ್ಮವ್ವ ಒಳಗ ಜಳಕ ಮಾಡಕೈತಾಳು ಯಾರು ಬಂದ್ರು ಬಿಡಬೇಡ ಹೇಳಾಳು ಹೌದ ನಾವ್ ಒಳಗೆ ಯಾರನ್ನು ಬಿಡಂಗಿಲ್ಲ ಅಂದಿವು ಮಾಸ್ತರ್ ಹೌದು ಅಂದಾಗ ಅವ ಪರಮಾತ್ಮ ಹೇಳ್ತಾನ ಏನಂತ ಏ ತಮ್ಮ ನೀ ಯಾರು ಅಂತ ಕೇಳ್ತಾನವ ಹಾ. ಸ್ವತಃ ನಾ ಅವನಿಂದ ಸಜ್ಜಾಗಿನಿ ಅವ್ವನ ಮಗ ಅಂದಿವು ಮಾಸ್ತರ್ ಮಂಗಲ ಮೂರ್ತಿ ಹೌದು ಅವ್ವನ ಮಗ ಅಂದ್ರೆ ನೋಡು ಇದು ಎಲ್ಲಿ ಏನು ಜ್ಞಾನ ತುಂಬೈತು ಹಾ ಏನ ಅರ್ಲಂಡ್ ಆಗೈತು ಅಂತ ತಿಳ್ಕೊ ಸಂಬಂಧ ಪರಮಾತ್ಮ ಏನ್ ಮಾಡ್ತಾನು ಏನ್ ಹೇಳ್ತಾನ ಏ ನೀನ್ ನಿಮ್ಮ ಅವ್ವನ ಮಗ ಇದ್ರ ಇರುವಲ್ಯಾಕ ಹಾ. ನಾನ್ ನಿಮ್ಮ ಅವ್ವನ ಗಂಡ ಪರಮಾತ್ಮ ಅದ ನೀವು ಅಂದವು ಹೌದು ಅಂದ್ರ ಈ ಮಂಗಲ ಮೂರ್ತಿ ಗೊತ್ತಾಗಬೇಕಲ್ಲ ಏನಾತು ಅದ ಮೊದಲ ಯಾರು ಸಜ್ಜು ಮಾಡಿದಿತ್ತು ಪಾರ್ವತಿ ಈ ಮಶೀಬ್ನಾಳ ಪಾರ್ವತಿ ಸಜ್ಜು ಮಾಡಿ ಮೊದಲ ಇದ ಅರ್ಲಂಡ್ ಐತಿ ಹೌದು. ಮತ್ ಇದರಿಂದ ಅದು ಸಜ್ಜಾಗೈತಿ ಅಂದ್ರೆ ಅದು ಪೂರ್ತಿ ನಪುಸಕ್ಕಿತ್ತು ಅದು ಮಾಸ್ತರ್ ಹಾ ಅವಾಗ ಏನ್ ಮಾಡ್ತಾಳು ಏನ್ ಮಾಡು ಅವನ್ ನೋಡಿದ ಇದು ಮಂಗಲ ಮೂರ್ತಿ ಬಿಡುವಂಗ ಕಾಣ್ಲಿಲ್ಲ ಹಾ. ಅವಾಗ ಏನ್ ಮಾಡ್ತಾನು ಏನ್ ಮಾಡು ಸಿಟ್ಟಿಗೆದ್ದು ಏನ್ ಮಾಡ್ತಾನು ಅದ್ರ ಚೆಂಡು ಹೊಡೆದು ಬಿಡ್ತಾನ ಮಾಸ್ತರ್ ಹೌದು ಸಿಟ್ಟಿಗೆದ್ದು ತ್ರಿಸುಲ್ಲೆ ಚೆಂಡು ಹೊಡೆದ ಹಾ. ಚೆಂಡು ಹೊಡೆದು ಏನಾತು ಅದ್ರ ದಡ ಹೋಗಿ ಏನಾತು ಅಲ್ಲೇ ತೆಳಗ ಬೆತ್ತು ಹಾ. ರೂಂಡು ಹೋಗಿ ಸುಕ್ರ ಲೋಕದಾಗ ಬೆತ್ತು ಮಾಸ್ತರ್ ಹೌದು ದಡ ಅಲ್ಲೇ ಬೆತ್ತು ಪರಮಾತ್ಮ ಬಾಗಿಲ ದಾಟಿ ಒಳಗೆ ಹೋಗ್ತಿದ್ದ ಹೋಗುರಿಟ್ಟಿಗೆ ಅವಾಗ ಪರಮಾತ್ಮಗೊಂದು ವಿಚಾರ ಬತ್ತ ಏನಂತ ಯಾಕಂದ್ರೆ ಈ ದಡ ಇಟ್ಟು ರಕ್ತ ಈಗ ಹೊಳ್ಳಾಡತೈತಿ ಅಂದ್ರೆ ಇದನ್ನ ಹಿಂಗ ಬಿಡುದು ಬೇಡ ಅಂತ ತಿಳ್ಕೊಂಡ ಏನ್ ಮಾಡಿ ಈಕ ಪಾರ್ವತಿ ಏನ್ ಮಾಡಿಳು ಏನ್ ಮಾಡು ನಮ್ಮ ಗೂಟ ಕುಬಸ ಹಾಕಿ ಈಕ ಮಾಸ್ತರ್ ಪಾರ್ವತಿ ಜಳಕ ಮಾಡುವಾಗ ಯಾ ಗೂಟಿಗೆ ಗೂಟಕ್ಕ ಯಾ ಗೂಟ ತಿಳಿದಿದ್ದೀನಿ ಯಾರು ಗೂಟ ಏ ಮಾಸ್ತರ್ ಗಾಡಿ ಗೂಟು ಮಾಸ್ತರ್ ಅದನ್ನ ಹೇಳತ್ತ ನಾನು ಆ ಗೂಟಿಗೆ ಪಾರ್ವತಿ ಹಾ. ಕುಬಸ ಹಾಕಿ ಜಳಕ ಮಾಡಕ್ ಹೋಗಿಳ ಹೌದು ಅದ ಕುಬಸ ತೆಗದ್ ಏನ್ ಮಾಡ್ಯಾನ ಪರಮಾತ್ಮ ಏನ್ ಮಾಡು ಈ ದಡ ಹಂಗ ಬಿಡಬಾರ್ದು ಅಂತ ತಿಳ್ಕೊಂಡ್ ಏನ್ ಮಾಡ್ಯಾನು ಹಾ. ಆ ಕುಬಸ ತಂದ ದಡದ ಮೇಲೆ ಉಗುದ ಒಳಗ ಹೋಗ್ಯಾನ ಒಳಗ್ ಹೋದಕ ಈಗ ಏನ್ ಮಾಡ್ತಾರ ಈಗ ಸದಾ ಕಲಿಯುಗದಾಗ ಗಣಪತಿನ ತರಬೇಕಾದ್ರೆ ಎದ್ರಾಗ ತರಬೇಕಾಗೈತಿ ಕುಂಬಿಸದಾಗ ಅದೆಲ್ಲ ಕೂಸದಾಗ ತರಬೇಕಾಗೈತಿ ಕರೆ ಕೂಸ ತೊಡ ಅವ್ರ ಅದಾರ ನೀಗೇನು ಇಲ್ಲ ಈಗೆಲ್ಲ ಜಂಪರ್ ಬಂದವು ಅದಕ್ಕೆ ಜಂಪರ್ದಾಗ ತರಬೇಕಾಗೈತಿ ಅವನು ಹೌದು ಯಾರು ಆಶೀರ್ವಾದ ಮಾಡ್ಯಾರ ಪರಮಾತ್ಮ ಅಲ್ಲಿ ನಮ್ಮ ಪರಮಾತ್ಮ ಆಶೀರ್ವಾದ ಮಾಡಿದಾಗ ಅವಾಗ ಹಂಗಾಗೈತಿ ನಾಂದ ತಾಳಿಕೆ ಇನ್ನು ಏನಂತ ಹೇಳ್ತಾಳ ಏನ್ ಹೇಳ್ತಾಳು ನಿಮ್ಮ ಗಣಪತಿ ಇಲಿ ಮೇಲೆ ಕೊಂಡ್ಬೇಕಾದ್ರೆ ಯಾಕೆ ಕೂತಾನು ಅಂತ ಕೇಳ್ತಾಳ ಮಾಸ್ತರ್ ಹೌದು ಯಾಕಂದ್ರೆ ನೋಡು ಇಲಿ ಮೇಲೆ ಕೊಂಡ್ಬೇಕಂತೇಳಿ ಅವನಿಗೇನು ಆಸೆ ಆಗಿಲ್ಲ ಅವೇನ ಅವನ ಕರೆದಿಲ್ಲ ಹೌದು. ತಾನಾಗಿ ಅವ್ನು ಬರ್ಬೇಕಾದ್ರೆ ಅವನು ಒಬ್ಬ ದೈತದಾನ ಹೌದು ಯಾಕಂದ್ರೆ ನೋಡು ಅವ್ ಇಲಿ ಅದಾವ ಯಾರದಾರ ಯಾರ ಕೌಂಚ ಗಾಂಧರ್ವ ಅಂತೇಳಿ ಅವನ ಹೆಸರು ಐತಿ ಇಲಿ ವಾಹನ ಅದಾವ ಹೌದು ಕೌಂಚ ಗಾಂಧರ್ವ ಅಂದ್ರೆ ನೋಡು ಏನ್ ಆ ಕೌಂಚ ಗಾಂಧರ್ವ ಏನ್ ಮಾಡಿದ್ದ ಏನ್ ಮಾಡಿ ಶಬರಿ ಋಷಿ ಹೇಳ್ತಾಳೆ ಒಬ್ಬ ತ್ರಿಕಾಲ ಜ್ಞಾನಿ ಇದ್ದ ಮಾಸ್ತರ್ ಹೌದು. ಶಬರಿ ಋಷಿ ಹೇಳ್ತಾಳೆ ಒಬ್ಬ ತ್ರಿಕಾಲ ಜ್ಞಾನಿ ಇದ್ದ ಆ ಜ್ಞಾನಿ ಹೆಂಡತಿ ಮೇಲೆ ಏನ್ ಮಾಡಿದ್ದ ಯವ್ವ ಈ ಕೌಂಚ ಗಾಂಧರ್ವ ಮನಸ್ಸು ಮಾಡಿದ ಮಾಸ್ತರ್ ಹೌದು ಶಬರಿ ಋಷಿ ಹೆಂಡತಿ ಮೇಲೆ ಮನಸ್ಸು ಮಾಡಿ ಏನ್ ಮಾಡ್ತಾನ ಏನ್ ಮಾಡಿದ ಏನ್ ಮಾಡ್ತಾನಂದ್ರ ಆಕೆ ಕಾಲಾಗ ಇಲಿಯಾಗಿ ಓಡಾಡಕತ್ತೀವಿ ಯಾರ ಕೌಂಚ ಗಾಂಧರ್ವ ಹೌದು ಇಲಿಯಾಗಿ ಆಕಿ ಮ್ಯಾಲ ಮೋಹ ಮಾಡಿ ಓಡಾಡಕತ್ತ ಅವಾಗ ತ್ರಿಕಾಲ ಜ್ಞಾನಿ ಶಬರಿ ಋಷಿಗ್ ಗೊತ್ತಾತ ಹಾ. ಇವ್ ಮಗ ಕೌಂಚ ಗಾಂಧರ್ವ ಅದಾನ ಕರೆ ಇಲಿ ವಾಹನಾಗಿ ನನ್ನ ಹೆಂಡತಿ ಮೇಲೆ ಮೋಹ ಮಾಡಿ ಅನ್ನೋದ್ ಬಳಕ ಹಾ. ಇವ್ ಇಲಿಯಾಗಿ ಹೋಗ್ಲತ್ತೇಳಿ ಅವ್ ಶ್ರಾಪ ಕೊಟ್ಟು ಬಿಟ್ಟು ಯಾರ ಕೌಂಚ ಗಾಂಧರ್ವಗ ಹಾ ಶಬರಿ ಋಷಿ ಶಾಪ ಕೊಟ್ಟ ಮಾಸ್ತರ್ ಅದಕ್ಕಾಗಿ ಶಾಪ ಕೊಟ್ಟದಕ್ಕಾಗಿ ಅವ್ ಶಾಪ ತಗೊಂಡು ಇಲಿಯಾಗಿ ಓಡಿ 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 ಯಾರ ತೆಕ ಬಂದ ಗಣಪತಿ ತೆಕ್ಕ ಗಣಪತಿ ತೆಕ ಬಂದ ಹಾ. ಆದ್ರ ಗಣಪತಿ ಆಗಬೇಕಾದ್ರ ಅವ್ ಹೆಂಗ ಹೋಗ್ಯಾನು ಹೆಂಗಾಗ್ಯಾನ ಯಾವಾಗ ಪರಮಾತ್ಮ ಆಣಿ ರುಂಡ ಕಡ್ಕೊಂಡ್ ಬಂದ ಗಣಪತಿಗೆ ಹಚ್ಚಿದ ನೋಡು ಹಾ. ಅವಾಗ ಗಜಾನನ ಗಣಪತಿ ಆಗ ಮಂಗಲ ಮೂರ್ತಿ ಆಗು ನೀನು ಮಂಗಲ ಮೂರ್ತಿ ಅನ್ನುವಂಥದ್ದು ನಾಮಕರಣ ಮರಿಯಾಗಿ ಹಾ ಗಣಪತಿ ಅನ್ನುವಂತ ನಾಮಕರಣ ನಿನಗ ಬರ್ಲಿಪ್ಪ ಎಲ್ಲಿ ವಿಘ್ನ ನಡೀತಾವ ನೋಡ ಅಲ್ಲಿ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಪಾತ ಪರಮಾತ್ಮ ಆಶೀರ್ವಾದ ಮಾಡ್ಯಾನ ಆಶೀರ್ವಾದ ಮಾಡಿದಕ್ಕಾಗಿ ಸದ್ಯ ಗಣಪತಿ ಅನ್ನುವಂತ ನಾಮಕರಣ ಬಂದೈತಿ ಹೌದು ಆದ ಕೌಂಚಗಂಧರ್ವ ಎಲ್ಲಿ ಬಂದ ಇಲ್ಲಿ ಆಗಿ ಗಣಪತಿ ತಕ ಬಂದ ಮಾಸ್ತರ್ ಹೌದು ಗಣಪತಿ ತದಕ್ ಬಂದ ಏನ್ ಕೇಳ್ತಾನು ಏನ್ ಕೇಳ್ತಾನ ಏನಿಲ್ಲಪ್ಪ ಶಬರಿ ಋಷಿ ನನಗ ಶ್ರಾಪ ಕೊಟ್ಟಾನು ಹಾ. ಹೆಂಗಾರ ಮಾಡಿ ನಾನು ಶಾಪ ವಿಮೋಚನೆ ಮಾಡಪ್ಪ ವಿಘ್ನಾಧಿಪತಿ ಅಂತೇಳಿ ಅವನ ತೇಕ ಬಂದ ಬೇಡಿದ ಬೇಡಣ ಬೇಡಿದಾಗ ಅವ ಹೇಳ್ತಾನ ಗಣಪತಿ ಏನಂತ ಯಾಕಂದ್ರ ನೋಡು ಶಬರಿ ಋಷಿ ಅಂದ್ರ ತ್ರಿಕಾಲ ಜ್ಞಾನಿ ಅದಾನು ಹಾ. ಏ ಇದನ್ನ ಏನ್ ಅವ ಶಾಪ ಕೊಟ್ಟಾನ ಅದನ್ನ ತಕ್ಕೊಳಕ ಬರಂಗಿಲ್ಲ ಹೌದು ನೀ ಇಲಿ ಆಗೋದಂತೂ ಕರೆ ಐತಿ ಇಲಿಯಾಗಿ ನೀ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀನಿ ನಿನಗೊಂದು ಅಗದ ಹೇಳ್ತಾನ ಅದನ್ನ ಮಾಡಂದ ಅವ್ ಗಣಪತಿ ಹೌದು ಏನಂತ ಹೇಳ್ತಾನು ಏನ್ ಹೇಳಿದ ಏನಂತ ಹೇಳ್ತಾನ ಅಂದ್ರ ಅಜರಾಮಜರವಾಗಿ ನನ್ನ ವಾಹನಾಗಿ ನಾನು ತೇಕಿರಪ್ಪ ಅಂದ ಅವ್ ಗಣಪತಿ ಹೌದು
ಯಾರಿಗೆ ಇಲಿಗೆ ಹಾ. ನಾನು ತೇ ಕಜ್ರ ಮಜ್ರವಾಗಿ ಇರಂದಾಗ ಅವ್ ಗಣಪತಿ ಏನಂತ ಹೇಳ್ತಾನ ಏನ್ ಹೇಳಿದ ಈರತ್ ಯಾವಾಗ ಅಂದ ನೋಡು ಅವಾಗ ಕೌಂಚಗಂದ್ರು ಹೇಳ್ತಾನು ಏನ್ ಹೇಳಿದ ಯಪ್ಪ ನಾ ಇವತ್ತ ಸಾಯ್ತನ ಕರೆ ನಿನ್ನ ಜೋಡಿ ಇಲಿ ವಾಹನ ಆಗಿರಂಗಿಲ್ಲ ಅಂದವ್ ಹೌದು ಯಾಕ ಯಾಕ್ರಿ ನೀನ್ ನೋಡ್ತೀಯ ಪ್ಲಟ್ ಪೈಲ್ವಾನದಿ ಹೌದು ನಾನ್ ನೋಡ್ತೇ ಒಂದು ಗುದನ್ಯಾಗ ಹೋಗು ಇಲಿ ಅದ ನೀ ಹಾ. ಬರೇ ನಿಂದ ಒಂದು ಹೆಬ್ಬಳ ಐತಂದ್ರ ನಾ ಸತ್ತು ಹೋಗ್ಕನ ಪರಮಾತ್ಮ ಅಂತ ಅದು ಇಲಿ ಅಲ್ಲೇ ಜಬಟ್ ಹಾಕಣ ಅವಾಗ ಗಣಪತಿ ಹೇಳ್ತಾನು ಏನ್ ಹೇಳ್ತಾನ ನೀ ಏನ ತಪ್ಪು ತಿಳ್ಕೊಳಕ್ ಹೋಗಬೇಡಪ್ಪ ಹಾ. ಯಾಕಂದ್ರ ನಿನ್ನ ಮ್ಯಾಲ ಕೂತನ ಸವಾರಿ ಮಾಡಕೈತ್ನಿ ಅಂದ್ರ ಹಾ ನಿನ್ನ ಮ್ಯಾಲ ಕೂತನ ಸವಾರಿ ಮಾಡಕೈತ್ನಿ ಅಂದ್ರ ಅಲ್ಪ ಪ್ರಮಾಣ ಇರ್ತನು ಹೌದು. ನಿನ್ನ ಬಿಟ್ಟು ನಾ ತೆಳಗಿರ್ತೇನೆ ಅಂದ್ರ ಮಹಾಪ್ರಮಾಣ ಇರ್ತಾನ ಅಂತ ಹೇಳಿದವ್ ಹೌದು ಯಾವಾಗ ಅವ ವಚನ ಕೊಟ್ಟ ನೋಡು ಅವಾಗ ಹಾ. ಕೌಂಚಗಾಂಧರ್ವನು ತಂದ ಅವ ಇಲಿ ವಾಹನಾಗಿ ಮಾಡ್ಕೊಂಡ್ ಇಟ್ಕೋಬೇಕಾಗೈತಿ ಹೌದು ಇನ್ನೇನು ಹೇಳ್ತಾರ ಏನ್ ಹೇಳ್ಯಾರ ನಮ್ಮ ಅವ್ವಗಳು ಎಲ್ಲ ಹುಲಿ ಮ್ಯಾಲ ಕೂತಾರ ಹೌದು ನಿಮ್ಮ ಅಪ್ಪಗಳು ಯಾರು ಕೂತಾರೋ ಕಣದ ಲಕ್ಷ್ಮಣ ಅಂತ ಕೇಳ್ತಾಳ ಈಕೆ ಹಾ ಅದಕ್ಕ ಮೊದಲು ಒಂದು ಕೇಳ್ಯಾಳ ಯಾಕಂದ್ರ ನೋಡು ಗಣಪತಿಗೆ ಮತ್ ಜೋಕ್ ಮಾರ್ಗ ಯಾಕಿದ್ರ ಬದ್ರಾಗುದಿಲ್ಲ ಬಾಳ ಚಂದ ಕೇಳ್ಯಾಳ ಮಾಸ್ತರ್ ಅವು ಗಂಡ ದೇವ್ರ ಗಣಪತಿನು ಯಾಕಂದ್ರ ನೋಡು ಟೈಮ್ ಆತಂದ್ರ ಆಕಿಗೆ ನೆನಪಾಕತಿ ವಿದ್ಯಾಗ ಹೆಂಗ ಜೋಕುಮಾರ್ ಅಂತ ದಿನಸ್ ನೆನಪಾಕತಿ ಆಕಿಗೆ ಹಿಂಗ ಜೋಕುಮಾರ್ ಅಂದ್ರೆ ಎಂತವ ಅಂತವಪ್ಪ ಏ ಜೋಕುಮಾರ್ ಅಂದ್ರೆ ಅವ್ನು ತಗದು ಬೇರೆ ಇತ್ತು ಹಾ. ಯಾಕಂದ್ರ ಆ ಜೋಕುಮಾರ್ ಸುದ್ದಿ ಹೋಗಬೇಡ ಅಂತ ಹೇಳ್ತಾರ ಕರೆ ಮಾತು ಅಲ್ಲೇ ಹೋಗ್ಕಳಿ ಈಕಿ ಹೌದು ಜೋಕುಮಾರ್ ಅಂದ್ರೆ ಎಂತಾವ ಇದ್ದಾವ ಅಂತವೈತ ಯಾಕಂದ್ರ ನೋಡು ಒಂದಾನೊಂದು ಟೈಮ್ದಾಗ ಹಾ ಜೋಕುಮಾರ್ ಹಾದು ಬರ್ತಿದ್ದ ಹೌದು. ಈ ಮಶಿಬನಾಳ ಗುಳ್ಳವ್ ಏನು ಮಾಡ್ತದಳ ಜಳಕ ಮಾಡ್ತೇವ ಬಸಲಾಗ ಜಳಕ ಕೂತಳಿ ಮಶಿಬನಾಳ ಗುಳ್ಳವ್ ಹೌದು ಮಶಿಬನಾಳ ಗುಳ್ಳವ್ ಜಳಕ ಮಾಡತ್ತಳ ಅಂತ ತಿಳ್ಕೊಂಡ ಹಾ. ಈಕನ ಸುಮ್ಮ ಜಳಕ ಮಾಡ್ತದಳನು ಏನ್ ಮಾಡ್ತೇವ ಈಕಿಗೆ ಹಾಡ್ಯಾಡ್ಕೊಂಡ್ ಜಳಕ ಮಾಡು ಚಟಾ ಬಿದ್ದೈತಿ ಈಕಿಗೆ ಮಶಿಬನಾಳ ವಿದ್ಯಾಗ ಹಾ ಹಾಡ್ಯಾಡ್ಕೊಂಡ್ ಜಳಕ ಮಾಡ್ತಿದ್ಳು ಹೌದು ಅವಾಗ ಅವ್ ಜೋಕುಮಾರ ಹಾದು ಬರ್ತಿದ್ದ ಹೌದು ಬರುವಾಗ ಇಲ್ಲಿ ಗುಳವ್ ಜಳಕ ಮಾಡತ್ತಳ ಗಪ್ಪ ತಿಳ್ಕೊಂಡ್ ಏನು ಮಾಡಿದವ ಏನ್ ಮಾಡಿದ ಒಂದೇಟ ನೋಡುನಾಗ ಪಳಿಗಾಡಿಸಿ ನೋಡುನು ಅಂದವು ಒಂದ್ ಏನು ಮಾಡಿದವ ಏನ್ ಮಾಡಿದ ಪಾತ್ಸಲ ಮೂರ್ಯಾಗ ಆಸೆ ಬಿಟ್ಟು ನೋಡು ಹಾವ ಹಾವ ಬಿಟ್ಟು ಅದ್ ಹಾವ ಅಂದ್ರೆ ಏನ್ ಅದ್ರ ತಿಳ್ಕೊಂಡಿದ್ದಾನ ಅವಾಗ ಏನ್ ಮಾಡ್ಲಿಕ್ಕೆ ಅವಾಗ ಏನ್ ಮಾಡ್ತಾಳೆ ಈಗ ಮಶಿಬನಾಳ ವಿದ್ಯಾ ಏನ್ ಮಾಡಿದ ಯಪ್ಪ ಹಾವು ಬತ್ತು ಅಂತಂದು ಬಿಟ್ಲಿಕ್ಕೆ ಹಾ ಹಾವ ಅಂದ್ರೆ ಎಂತ ಹಾವ ಅಂತ ಹಾವ ಇನ್ನೂತನ ನನ್ನ ಕೈಲೇ ಇಂತ ಹಾವನ ನೋಡಿಲ್ಲ ಅಂದಳಿಕೆ ಹೌದು ಯಾಕೆ ಗುಳವ ಮೈಸಿಮಿನಾಳು ಗುಳವ ಮಶಿಬನಾಳ ಗುಳವ ಅಂದ್ರು ಹಾ ಅವಾಗ ಏನ್ ಮಾಡ್ತಾಳು ಮಂದಿನ ಕರಿ ಆಗ್ತಾಳ ಎಲ್ಲಾರನ್ನು ಕೂಡಿಸಿ ಹೌದು ಏನಂತೇಳಿ ಬರ್ರಿ ಅಯ್ಯಪ್ಪ ಹಾವು ಬಂದೈತಿ ಬರ್ರಿ ಅಂದಳಿಕೆ ಮಶಿಬನಾಳ ಗುಳವ ಎಂತಾಗೈತಿ ಹಾವ ಅವಾಗ ಮಂದಿ ಎಲ್ಲ ಓಡಿ ಬಂದು ನೋಡ್ತಾರೋ ಹೌದು. ಏ ತಂಗಿ ಇದು ಹಾವ ಅಲ್ಲ ತಂಗಿ ಮಶಿಬನಾಳ ವಿದ್ಯಾ ಹಾ. ಇದು ಹಾವ ಅಲ್ಲ ಇದು ಬೇರೆ ಐತಿ ಇದು ಬ್ಯಾರೆ ಐತಿ ಇದು ದೋಕುಮಾರನ್ ದಿನಸೈತಿ ಅಂದ್ರು ಅವ್ರು ಹೌದು ಅವಾಗ ಯಾವಾಗ ಅಂದ್ರು ನೋಡು ಅವಾಗ ಈ ಗುಳವ್ ಗೊತ್ತಾತು ಹಾ. ಗೊತ್ತಾದ್ಮೇಲೆ ಹೇಳ್ತಾರ ಅವ್ರು ಏನ್ ಮಾಡ್ರು ಈ ಮಗನ ಬಿಡುದು ಬೇಡ ಅಂತ ತಿಳ್ಕೊಂಡ್ ಎಲ್ಲಾರು ಬೆನ್ನ ಹತ್ತಿರ ಅವಂಗ ಜೋಕುಮಾರಗ ಬಿಡ್ಯಾಕ ಬೆನ್ನ ಹತ್ತಿದಾಗ ಏನ್ ಮಾಡ್ತಾನ ಜೋಕುಮಾರ ಏನ್ ಮಾಡಿ ತನ್ನ ಬಾರ್ದಾನ ಸೊಂಟಿಗೆ ಸುಟ್ಕೊಂಡು ಓಡಾಕ್ ಹತ್ತಿ ಬಿಟ್ಟವ್ ಹೌದು ಸೊಂಟಿಗೆ ಸುಟ್ಕೊಂಡ್ ಯಾವಾಗ ಓಡಾಕತ್ತ ನೋಡು ಹಾ ಅವಾಗ ಮಂದಿ ಎಲ್ಲ ಬೆನ್ನ ಹೈತ್ರು ತೇಕ್ ಹೈತ ಅವ ಏನ್ ಮಾಡ್ತಾನು ಏನ್ ಮಾಡಿ ಅವಾಗ ವೀರ್ಯ ತಾಳಕ್ಕಾಗ್ಲಿಲ್ಲ ಮಾಸ್ತರ್ ಹಾ. ವೀರ್ಯ ತಾಳಕ್ಕಾಗ್ಲಿಲ್ಲ ಅವ ಒಂದು ಬೆಂಡಿ ಪಡ ಹೈತ ಅವಂಗ ಮಾಸ್ತರ್ ಓಡ್ರೊಟ್ಟಿಗೆ ಯಾರಿಗೆ ಜೋಕ್ಮಾರ್ಗ ಜೋಕುಮಾರ್ಗ ಬೆಂಡಿ ಪಡ ಆಯ್ತು ಹಾ. ಯಾವಾಗ ಜೋಕುಮಾರ ಬೆಂಡಿ ಪಡದಾಗ ಬಿಟ್ಟು ನೋಡ ಅವನು ತಾನ ದಿನಸ್ನ ಹಾ ಬಿಟ್ಟಾಗ ಸದ ಏನಾಗೈತಿ ಏನಾಗೈತಿ ಅಂದ್ರೆ ಮಾನ್ಯ ವಿದ್ಯಾನ ನಾವು ಒಂದು ಹೋಟೆಲ್ಗೆ ಹೋಗಿದ್ವು ಊಟ ಮಾಡಾಕತ್ತೇಳಿ ಹಾ ಊಟ ಮಾಡಾಕತ್ತೇಳಿ ಹೋಟೆಲ್ಗೆ ಹೋಗಿದ್ವು ಅವಾಗ ಏನಾಯ್ತು ಏನಾಯ್ತು ಅವಾಗೇನು ಗೊತ್ತು ಈಕಿ ಬೆಂಡಿಕಾಯಿ ಪಲ್ಯ ತಿನ್ನಂಗಿಲ್ಲ ಅನ್ನೋದು ಹಾ ಅವ ಏನ್ ಮಾಡಿದ ಬೆಂಡಿಕಾಯಿ ಪಲ್ಯ ತಂದು ನೀಡಿದವ್ ಮಾಸ್ತರ್ ಹೋಟೆಲ್ ಅದಾವು ಹೌದು ತಂದು ನೀಡಂತ್ಲಿಕ್ಕೆ ಮಶಿಬನಾಳ ವಿದ್ಯೆ ಏನಂತಾಳ ಏನಂದ್ರು ಯಪ್ಪ ಇದು ಒಟ್ಟ ಬೇಡ ಅಂದವ ಅಂದಳಿಕೆ ಹಾ ಇದು ಒಟ್ಟ ಬೇಡಪ್ಪ ಇದನ್ನ ತಿನ್ನಂಗಿಲ್ಲ ಅಂದ್ಳು ಹಾ. ಯಾಕ ಎಲ್ಲಾರು ತಿನ್ನಾಕತ್ತಾಳ ನೀ ಯಾಕೆ ತಿನ್ನಂಗಿಲ್ಲ ಅಂದವ್ ಹೋಟೆಲ್ ಅದಾವು ಹೌದು ಅದನ್ನ ತಿನ್ನಂಗಿಲ್ಲಪ್ಪ ಅದ್ರಾಗ ಬೆಂಡಿಕಾಯಿ ಅಂದ್ರೆ ಎಂತದೈತಿ ಹಾ. ಆ ಜೋಕುಮಾರ್ಲ ಲಾಳೆ ಐತಿ ಅದ್ರಾಗ ಅಂದಳಿಕೆ ಹೌದು ಇದು ಚಲೋ ಆಕತ್ಯಾ ಇದು ಪಾಡಾಕೈತಿ ಈಗ ವಿದ್ಯಾಗ ಯಾಕಂದ್ರ ನೋಡು ಹಾ ಜೋಕುಮಾರ್ನಂದ್ರ ಜೋಕುಮಾರ್ನ ಒಳಗ ಬಾಳ ಮಂದಿ ಜೋಕುಮಾರ್ ಅದಾರ ಅದಕ್ಕಾಗಿ ಅವನ ದೇವ್ರ ಹೆಸರು ಆಯ್ತು ಕರೆ ಏನ್ ಈ ಜೋಕುಮಾರ್ನ ಕೇಳಿದ್ವು ಹಾ ಏನ ಮತ್ತಾವ ಜೋಕುಮಾರ್ ಅದ ನೀನು ಅವನಿಗೆ ಕೇಳಿದ್ವು ಬಂದ್ ಹೇಳ ಅವನು ವಿಸ್ತಾರ ಯಾರ್ದು ಹೇಳ್ತಾನೆ ಕೇಳಿದಿ ಯಾರನ್ನ ಕೇಳಿದಿ ಹಾ ಏ ನಿದ್ದೆಗನ್ನಗ ಮಾನವ್ರೆಲ್ಲ ಇದ್ದಷ್ಟು ಆಸ್ತಿ ಕಳ್ಕೊಂಡ್ರು ಇರ್ಲಕ್ ಜಾಗ ಇಲ್ದಂಗಾಯ್ತು ಹ್ಯಾಂಗ ಮಾಡೋದು
ಯಾಕಂದ್ರ ಇವ್ರನ್ನೇನಪ್ಪ ಕರಿಸಿ ಬೇಸ್ಕೋದಾತ್ಲ ನೀವು ಅಂದಿರ್ಬೇಕು. ಹಾ ಯಾಕಂದ್ರ ಹಂಗೇನಿಲ್ಲ ಅದ ಕವಿ ಕೇಳಾಕೈತಾನ ಇವ್ರು 3 ಮಂದಿನ. ಹಂಗ ಹಾಡವನ ಮನಿ ಹಾಳು ಯಾಕಂದ್ರು, ಹೌದು ಕೇಳವನ ಮನಿ ಕೇಳಿ ಯಾಕಂದ್ರು, ಅವ ಸುಮ್ಮ ಕೂತಾನ ಕರೆ ಅವನ ಮನಿ ಸುಡಗಾಡಿ ಯಾಕಂದಾರ. 3 ಮಂದಿಗೆ ಒಂದೊಂದು 3 ಮಂದಿಗೆ ಒಂದೊಂದು ಅದಾರ. ನೋಡುನು ಇವ್ರಾಗಿ ಇವ್ರ ಗಂಧ ಗೊತ್ತಾಕತಿ. ಮತ್ತೇನದ ಅರ್ಥಮ್ಮ? ಏ ಹಾಡವನ ಮನಿ ಹಾಳ ಕೇಳವನ ಮನಿ ಕೇಳ, ಸುಮ್ಮ ಕುಂತವನ ಮನಿ ಸುಡಗಾಡ ಹಾಗೆ ಹೋಗೋದು. ಗುಂಡ್ಲೆ ಚಿಹ್ನೆ ಇಟ್ಕೊತ ಹೋದ್ರ ಸಾಕೆ ಮೇರೋದು. ಗಂಟ ಕೊಡುದ್ರೊಳಗ ಕಜ್ಜಿನ ಗಂಟ ಕೈ ಬಿಡಜಾರೋದು. ಜಾರಿವಾದ ಹಣ ಇದು ತಿರುಗಿ ಎಂದ ಬರುವುದಿಲ್ಲ. ಹಣ ಇಲ್ಲವನೇನೋ ಬೆತ್ತ ವಾಸನ ಆರೋದು. ಅನಗಸಬೇಕ ಎಂತಾದ ತಿಳಿದ ನೀವು ನೋಡ್ರಿ. ಅಳಿರಿ ಬಂಗಾರ ಅಳಿರಿ ಬಂಗಾರ ಅವನ ಏನದು ಶೃಂಗಾರ. ಅನಗಸಿದ್ರ ಕಳರ ಒಯ್ಯಬಾರ್ದು, ನೀರಾಗ ತೊಯ್ಯಬಾರ್ದು, ಬೆಂಕಿಯಾಗ ಸುಡಬಾರ್ದು. ಇದೇ ನಿಜ ಏ ನಿಜ ಸಾರ. ಸಾರ ತಿಳಿದವಂಗ ಮುಕ್ತಿ ಇಲ್ಲದೋರ. ಯಾಕಂದ್ರೆ ನಮ್ಮ ಕವಿ ಹೇಳ್ತಾನು, ಏನ್ ಹೇಳ್ತಾರು? ದನವ ಗಳಿಸಬೇಕೆಂತದು ನರ ಜನರಿಗೆ ಕಾಣಿಸದಂಥದ್ದು. ಹೌದು ದನವ ಗಳಿಸಬೇಕೆಂತದು ನರ ಜನರಿಗೆ ಕಾಣಿಸದಂಥದ್ದು. ಗಂಟನು ಬಿಚ್ಚಿ ಗಂಟನ್ನು ಬಿಚ್ಚಿ ಬೈಲ್ ಒಳಗ ಇಟ್ಟರ ಯಾರು ಮುಟ್ಟಲಾರದ ಅಂತದು ಅಂತ ಹೇಳ್ತಾನು. ಅಂತ ದನ ಗಳಿಸಂದಾರ. ಯಾಕಂದ್ರ ದನವ ಗಳಿಸಬೇಕೆಂತದು ನರ ಜನರಿಗೆ ಕಾಣಿಸದಂಥದ್ದು. ಹೌದು ಗಂಟನ್ನು ಬಿಚ್ಚಿ ಬೈಲ್ ಒಳಗ ಇಟ್ಟರ ಯಾರು ಮುಟ್ಟಲಾರದ ಅಂತದು ಗಳಿಸತ್ ಹೇಳ್ತಾನು. ಹಾ ಏನ್ ಹೇಳ್ತಾರ? ಆದ್ರ ನಮ್ಮ ಕವಿ ಏನಂತ ಹೇಳ್ತಾರು, ಅಂಗಿ ಹಳಿದಾದಾರ ಹರಿಲಿಲ್ಲ ಅಂಗಿ ಗುಂಡಿ. ಹೌದು ಹೌದಲ್ಲ, ನಿನಗ ಹೆಂಗಾರ ತಿಳಿದೇತು ಅರಮನೆ ಕೊಂಡಿ. ಹೌದು ಹೌದ್ರಲ್ಲ, ಅಂಗಿ ಹಳಿದಾದಾರ ಹರಿಲಿಲ್ಲ ಅಂಗಿ ಗುಂಡಿ, ನಿನಗ ಹ್ಯಾಂಗಾದರ ಉಚಿತರ ಮನೆ ಕೊಂಡಿ. 20 ವರ್ಷಕ್ಕ ಬಾಳಿತ ನಿನ್ನ ತಿಂಡಿ. ಹೌದು ಹೌದು, ಸಾಯು ಕಾಲಕ್ಕ ಬೇಡಿದಿ ಬುಂದೆದ ಉಂಡಿ. ಹೌದು 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 ಹೇಳ್ಯಾರ್ರಿ ಮಾಸ್ತರ. ಯಾಕಾರ ಕೂತಾಳು ಬುಂದೆದ ಉಂಡಿ ಬೇಡ್ತಾಳೆ. ಸಾಯು ಕಾಲಕ್ಕಾದ್ರು ನಾ ಇನ್ನ ಶಿವಿ ಉಣ್ಣಾಕಿದನಿ, ಹೌದು ಬುಂದ್ಯದ ಉಂಡಿ ತಂದು ಕೊಡೋಣ ಕಿಕ್ಕಿ ವಿದ್ಯಾ. ಯಾಕಂದ್ರ ಹಂಗೇನ್ ಆಗಿಲ್ಲ, ಅದು ಮದಗೊಂಡ ಮರಾಜ್ರ ಹೇಳ್ಬೇಕಾದ್ರ ಹಂಗಂದ್ರೆ ಯಾವ್ದ? ಹಂಗೆ ಅಂದ್ರ ಯಾವ್ದೈತಿ, ಗುಂಡಿ ಅಂದ್ರ ಯಾವ್ದೈತಿ ಈಕಿಗ್ ಗೊತ್ತಾಗಿಲ್ಲ ಅದು ವಿದ್ಯಾಗ. ಹೌದು ಯಾಕಂದ್ರ ನೋಡು, ಶರೀರ ಅನ್ನುವಂಥದ ಒಂದು ಹಂಗೈತಿ, ಹೌದು ಈ ಜೀವಾತ್ಮ ಅನ್ನುವಂಥದ ಒಂದು ಗುಂಡಿ ಐತೆ ಹುಚ್ಚಿ. ಹೌದು ಯಾಕಂದ್ರ ನೋಡು ಇಂಥ ಅಂಗಿಗಳು ಎಷ್ಟ ಹರಿದು ಹೋಗ್ಯಾವ ಕರೆ, ಹೌದ ಒಳಗಿನ ಜೀವಾತ್ಮ ಅನ್ನುವಂಥ ಗುಂಡಿನ ಹರಿದೈತೇನ ಇಲ್ಲ. ಯಾಕಂದ್ರ ಅದು ಹರಿದಲ್ಲ, ಕೇಳೋದಲ್ಲ, ಕಾಣಿಸೋದಲ್ಲ, ತೋರುದಲ್ಲ. ಒಳಗಿರುವಂತ ಜೀವಾತ್ಮ ಹೆಂಗದನು? ಹೆಂಗದಾನು? ಓಡಾಡ್ಸಬೇಕಾದ್ರು ಅವ ಬೇಕು, ನಡೆದಾಡ್ಸಬೇಕಾದ್ರು ಅವ ಬೇಕು. ಇಂಥ ಅಂಗಿಗಳು ಎಟ್ಟ ಹರಿದು ಹೋಗ್ಯಾವ ಕರೆ, ಮತ್ತು ಹೊಸ ಅಂಗಿ ತರಾಕು ಅವ ಬೇಕಾಗ್ಯಾನ. ಹೌದು ಹೊಸಾದ ಮಾಡಾಕು ಅವ ಬೇಕು, ಹಳಿದ ಮಾಡಾಕು ಅವ ಬೇಕು, ಎಲ್ಲದಕ್ಕೂ ನಿನಗ ಅವ ಬೇಕಾಗ್ಯಾನ. ಹೌದು ಹೌದಲ್ಲ, ನಿಮ್ ಪರಮಾತ್ಮ ಯಾರಿಗೇನು ಸಹಾಯ ಮಾಡ್ಯಾನ? ಯಾಕಂದ್ರ ನೋಡು ಹೇಳ್ತಾಳಕ್ಕೆ, ಮಹಿಷಾಸುರನ ಹೊಡಿಬೇಕಾದ್ರ ಹಾ ಹಾ ಚಾಮುಂಡಿಯಾಗಿ ಆಕೆ ಹೊಡೆದಳ. ಹಾ 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 ಬಾಳ ಮಂದಿನ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರ ದುರಿಗೆ ಯಾವ್ದಕ್ಕೆ ಆಕೆ ಅಂತ ಎಲ್ಲ ಅದಕ್ಕೆ ಹೇಳ್ತಾಳ. ಹಾ ಹಾ ನಮ್ ಪರಮಾತ್ಮ ಏನ್ ಮಾಡಿಲಿಕ್ಕೆ ಮಾಡ್ಯಾಳ ಎಲ್ಲ ಎಲ್ಲ ಈಕೆ ಮಾಡಿದಂಗ ಕಾಣ್ತೈತಿ. 10 ಅವತಾರ ತಾಳ್ಬೇಕಾದ್ರ ಪರಮಾತ್ಮ ಏನೇನು ಮಾಡ್ಯಾನ? ಯಾಕಂದ್ರೆ ನಮ್ಮ ಪರಮಾತ್ಮ 10 ಅವತಾರ ತಾಳ್ಬೇಕಾದ್ರ 10 ಅವತಾರದಾಗ ಏನ್ ಮಾಡ್ಯಾನು? ದುಷ್ಟ ದೈತರನ್ನೆಲ್ಲ ಹೊಡ್ಕೋತ ಬಂದಾನು, ಕಾಡುವಂತ ಕಂಟಕ್ಕೆಲ್ಲ ಕಳ್ಕೋತ ಬಂದಾನು, ಮಾಡುವಂತ ಕೃತಗಳ ಮೇಲೆ ನಿಷ್ಠೆ ಇಟ್ಟು ಏನ್ ಮಾಡ್ಯಾನು? 10 ಅವತಾರ ತಾಳ್ಯಾನ ನನ್ನ ಪರಮಾತ್ಮ. ಯಾಕಂದ್ರ ಪರಮಾತ್ಮ ಹೆಂಗ 10 ಅವತಾರ ತಾಳ್ಯಾನಂದ್ರ, ಪರಮಾತ್ಮನ 10 ಅವತಾರ ಯಾವ್ಯಾವ್ದಾವ ಅಂದ್ರ ಮಾಸ್ತರ, ಯಾವ್ಯಾವ? ಮಚ್ಚ, ಕೂರ್ಮ, ವರ, ನರಸಿಂಹ, ವಾಮನ, ಪರಶುರಾಮ,
ಪರಶುರಾಮ ರಾಮ ರಾಮ ಕೃಷ್ಣ ಕೃಷ್ಣ ಬೌದ್ಧ ಬೌದ್ಧ ಕಲಂಕಿ ಕಲಂಕಿ ನಮ್ಮ ಪರಮಾತ್ಮನು ಇಂಥ 10 ಅವತಾರದವು ಹೌದು. ಆದ್ರ 10 ಅವತಾರದಾಗ ಏನ್ ಮಾಡ್ಯಾನು ದುಷ್ಟ ದೈತರನ್ನು ಕೊಲ್ಕೋತ ಬಂದಾನು ನಷ್ಟ ಮಾಡ್ಕೋತ ಬಂದಾನು ಹೌದು. ಕಾಯುವಂತವ್ರನ್ನ ಕಾದಾನು ಕಾಪಾಡುವಂತವ್ರನ್ನ ಕಾಪಾಡ್ಯಾನು ಅವಾಗ ಏನೇನು ಬೇಕು ನೋಡು ಅದನ್ನೆಲ್ಲ ಮಾಡ್ಕೋತ ಬಂದಾನ 10 ಅವತಾರದಾಗ ಹೌದು ಹೌದಲ್ಲೋ ಹಾ. ಯಾಕಂದ್ರ ಪರಮಾತ್ಮ ಅನ್ನುವಂಥವ್ ಬಹಳ ದೊಡ್ಡವದಾನು ಹೌದು. ಈಕೀಗ ಅದು ಗೊತ್ತಾಗಿಲ್ಲ ಮಾಸ್ತರ್ ಗೊತ್ತಾಗಿಲ್ಲ ಆದ್ರೆ ನಮ್ಮ ಕವಿ ಒಂದು ಮಾತು ಏನ್ ಹೇಳ್ತಾನು ಏನ್ ಹೇಳ್ತಾರು ಹಣ ಗಳಿಸಿದ್ರ ಕಲರ್ ಓದಿರಬಾರ್ದತ್ತ ಹಾ ಹಣ ಗಳಿಸಿದ್ರ ಕಲರ್ ಓದಿರಬಾರ್ದತ್ತ ಬೆಂಕಿಯಾಗ ಸುಟ್ಟಿರಬಾರ್ದತ್ತ ಹಾ. ನೀರಾಗ ಹೋಗಿದ್ರ ತೊದಿರಬಾರ್ದತ್ತ ಇದೇ ಮುಂದಿನ ಸಾರ ಅಂತ ಹೇಳ್ತಾನ ನಾವು ಹೌದು ಹೌದಲ್ಲ ಹಾ ಹಣ ಗಳಿಸಿದ್ರ ಕಲರ್ ಒಯ್ಯಬಾರ್ದು ನೀರಾಗ ತೊಯ್ಯಬಾರ್ದು ಬೆಂಕಿಯಾಗ ಸುಡಬಾರ್ದು ಇದೇ ನಿಜ ಸಾರ ಹೇಳ ಸಾರ. ಇದೇ ನಿಜ ಸಾರ ಸಾರ ತಿಳಿದವಂಗ ಮುಕ್ತಿ ಇಲ್ಲದೂರ ಊಟ ಕುರುಡ ಕಣ ಕ್ವಾಟ ಮೆಟ್ಟ ಬುದ್ರ ಕಂದೆವಾಡಿ ಮೆಟ್ಟ ಬುದ್ರ ಕಂದೆವಾಡಿ ಮೆಟ್ಟ ಬುದ್ರ ಕಂದೆವಾಡಿ ಏ ಹುಟ್ಟುಕೊಳ ಕಣ ಕೊಟ್ಟ ಮೆಟ್ಟ ಬುದ್ರ ಕಂದೆವಾಡಿ ರಾಟು ಟೀಸನ್ ಕೀಟ ಬಿರ್ತಿ ಉಳದೆ ಯೋಗಿಗಳ ಜನ ಮರಣ ಹೆಂಗ ಎದ್ದತೆ ಅಂದವಾಡಿ ಕೈ ವಿಷಾಣ ಜಾರದ ಕವಿ ಆಗಿ ಸಾಧ್ಯತೆ ದೇವರಿದ್ದಲ್ಲಿ ಬರ್ತವೆ ದೇವರೆನಿಸಲಾತು ಬೇಗ ಮುದ್ರೆ ಬಿಡುವಂತ ಅಂತ ಎಂತ ಪದ್ಧತಿ ಶಾಲಿ ಏನು ತಾಡ್ತಾಳು ಏನು ತಾಡ್ತಾರ ದೇವಿ ನಿನ್ನ ನೋಡಿದ್ದನ್ಯನಾಗಿನ ತಾಯಿ ನಿನ್ನ ನೋಡಿದ್ದನ್ಯನಾಗಿನ ಹೌದು ಜಗದಂಬ ನಿನ್ನ ನೋಡಿದ್ದನ್ಯನಾಗಿನ ತಿಳ್ತಾಳ ಹೌದು ಆದ್ರ ಒಂದು ಟೈಮ್ದಾಗ ನಿನ್ನ ತಾಯಿ ಏನು ಮಾಡ್ಯಾಳು ಏನ್ ಮಾಡ್ಯಾಳು ದೇವ ನಿನ್ನ ನೋಡಿದ್ದನ್ಯನಾಗಿನ ಹೇಳ್ಯಾಳ ಹೌದು ಏನಂದಾಳು ದೇವ ನಿನ್ನ ನೋಡಿದ್ದಾನೆ ದೇವ ನಿನ್ನ ನೋಡಿ ಧನ್ಯನಾಗಿನ ಅಂತ ಹೇಳ್ಯಾಳು ಯಾವ ಟೈಮ್ದಾಗ ಹೇಳ್ಯಾಳು ಹಾ ದೇವಿನ ನೋಡಿ ಯಾರು ಧನ್ಯ ಆಗಿಲ್ಲ ನಮ್ಮ ಪರಮಾತ್ಮನ ನೋಡಿ ಧನ್ಯ ಆಗಿನ ಪ್ರಭು ಅಂತ ಹೇಳ್ಯಾಳ ಹೌದಾ ಯಾಕಂದ್ರ ಬಾಳ ಮಂದಿ ಧನ್ಯ ಆಗ್ಯಾರು ಅತಿ ಪ್ರೇಮ ನಿಮ್ಮ ಪರಮಾತ್ಮ ಯಾರ ಮೇಲದಾನು ಯಾರ ಮೇಲದಾನು ಹೌದು. ಯಾಕಂದ್ರ ನಿನ್ನ ಕೃಷ್ಣ ಪರಮಾತ್ಮಗ 16,000 ಹೆಂಡ್ರದಾರ ಹೌದು ಅದರ ಒಳಗ 8 ಮಂದಿ ಪಟ್ಟ ಸ್ತ್ರೀಯರದಾರು ಹೌದು ರುಕ್ಮಿಣಿ ಸತ್ಯಭಾಮಿ ಇವ್ರಿಬ್ರು ಅದಾರ ಹೌದಾ ಏನು 8 ಮಂದಿ ಪಟ್ಟ ಸ್ತ್ರೀಯರ ಮೇಲೆ ಪ್ರೇಮದಾನು ಹೌದು ಏನು ರುಕ್ಮಿಣಿ ಸತ್ಯಭಾಮಿ ಮೇಲೆ ಪ್ರೇಮದಾನು ಏನು 16,000 ಮೇಲ 16,000 ಹೆಂಡ್ರು ಅದಾರ ಕೃಷ್ಣ ಪರಮಾತ್ಮಗ ಏನು ಅವ್ರ ಮೇಲೆ ಅದಾನು ಅಂತ ಕೇಳ್ತಾಳ ಹೇಳ್ತಾಳ ಯಾಕಂದ್ರ ನೋಡು ನನ್ನ ಕೃಷ್ಣ ಪರಮಾತ್ಮ ಪ್ರೇಮ ಇರಬೇಕಾದ್ರ ಯಾರ ಮೇಲದಾನು ಅವ್ ಮಾಡ್ಕೊಂಡಂತ ಹೇತುಗಳ ಮೇಲೆ ಒಟ್ಟ ಇಲ್ಲ ಇಲ್ಲ ಯಾಕಂದ್ರ ಅವಾಗ ಅನುತ್ರನ ಕಾಷ್ಟದಿಂದ ಭಕ್ತಿ ಇಟ್ಟು ಯಾರು ನೀನ ಪರಮಾತ್ಮ ಅಂತ ಯಾರು ದುಡ್ಕೋತಾರ ನೋಡು ಹೌದು ಭಕ್ತರ ಮೇಲೆ ಪ್ರೇಮದ ನನ್ನ ಕೃಷ್ಣ ಪರಮಾತ್ಮ ಅತಿ ಪ್ರೇಮ ಅತಿ ಪ್ರೇಮ ಯಾರ ಮೇಲದಾನ ಅಂದ್ರ ಭಕ್ತರ ಮೇಲೆ ಪ್ರೇಮದಾನು ಹೌದು. ಯಾಕಂದ್ರ ಒಂದು ಕ್ಯಾಲಿ ಹಾಡಿ ಕೊಡುನು ಮಾಸ್ತರ ಹೌದು ಮಾತು ನೋಡುನು ವಿದ್ಯೆ ಯಾವ್ಯಾವ ಹಾದಿ ಹಿಡಿತಾಳ ನೋಡು ಹಾಗೆ ಹಿಡಿನು ಹಾ ಹಾ ಶಿವಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಹೋಜಯ ಶಿವಾರ ಶಂಕರ ಶಿವಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ
ನಿರಾಕಾರ ನಿರಯತ ನಿರಾಕಾರ ಆರತ್ತ ಬೆಳೆಯದು ಮರ ಭೂಮಿ ಎಂಬುದಿದ್ದಲ್ಲ ಹೆಸರ ತಾವೊಬ್ಬನೇ ಇದ್ದು ಶಂಕರ ನೋಡಿದ ನಿರಾಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಆತ್ಮರಾಜ ಎತ್ತ ಚಂದ್ರ ಅಂತ ಬಿದ್ದಾನ ಓಂಕಾರ ಶಿವಹಾರ ಓಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಶಿವಹಾರ ಓಜಯ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋಜಯ ಏ ಬೆಳೆದು ಬಂದ ನೆಂಥದ ಭರ್ಪೂರ ಬೆಳೆದು ಬಂದ ನಿಂತದ ಭರ್ಪೂರ ನಿಂತ ನೋಡಲು ಸುತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವ ಹರಿದವರ ಹತ ಜಾನಿ ಯೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರತಾರ ಮಕರಂದ ನುಡಿತು ಓಂಕಾರ ಶಿವಹಾರ ಓಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓಜಯ ಏ ಬೆಳೆದು ಬಂದ ನೆಂಥದ ಭರ್ಪೂರ ಯಾಕಂದ್ರೆ ಬೆಳೆದು ಬಂದ ನಿಂತದ ಭರ್ಪೂರ ಹೌದು ನಿಂತ ನೋಡ್ಯಾರ ಸುತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವು ಹರಿದಾರ ಅಂತ ಹೇಳ್ತಾರ ಅವ್ರು ಹೌದು ಹೌದಲ್ಲೋ ಏ ಮಾಯಾ ಅಂಬುದು ಕೆತ್ತಾನ ಬೇರ ಮಾಯಾ ಅಂಬುದು ಕೆತ್ತಾನ ಬೇರ ವರ್ಮ ನಿಂತ ನೋಡ ಹೆಸರ ತಿಳಿದಾಳದ ಕುಂತಾನ ಅಂದನ ಇದನ ಮಾಲಿಪುರ ಇರುವುದು ರಂಗಲಾಲ ಮಾಲಿಂಗೇಶ್ವರದ ಅತಿ ಅನುಕೂಲ ಬಸವೇಶ್ವರಂದ ಅತಿ ಅನುಕೂಲ ಮಲಿಕ ಸಾಯಿಬನ ವಿರ್ದಾರ ತಿಳಿಸಿ ಹೇಳ ನಿದರ ಮಜಕೂಲ